ಇತ್ತೀಚೆಗೆ ನೀವು ನೋಡಿದ್ರೆ ಎಸ್ಪೆಷಲಿ ದೊಡ್ಡ ದೊಡ್ಡ ಕ್ರಿಕೆಟರ್ಸ್ ಇಂದ ಹಿಡಿದು ಫಿಲ್ಮ್ ಸ್ಟಾರ್ಸ್ ಇಂದ ಹಿಡಿದು ಪೊಲಿಟಿಷಿಯನ್ಸ್ ಇಂದ ಹಿಡಿದು ಪ್ರತಿಯೊಬ್ಬರು ಕತ್ತಲ್ಲೂ ಕೂಡ ಕರುಂಗಲಿ ಮಾಲ ಹಾಕ್ಬೋದು. ಇತ್ತೀಚೆಗೆ ಯಾಕೆ ಇದು ಇಷ್ಟು ಪಾಪ್ಯುಲರ್ ಆಗ್ತೀರಾ? ಆಕ್ಚುಲಿ ಕರುಂಗಲಿ ಮಾಲಾ ಅಂತಂದ್ರೆ ಇಟ್ ಇಸ್ ಮೋರ್ ಅಬೌಟ್ ಫೈರ್. ಕರುಂಗಲಿ ಮಾಲಾಗೆ ಇಂಟರ್ನಲ್ ಎನರ್ಜಿಗೆ ಅಂತಂದ್ರೆ ಮಾರ್ಸ್ ಬರುತ್ತೆ. ಡಯಟ್ ಯಾರು ಅಂತಂದ್ರೆ ಮುರುಘಾ. ಆ ಕಮಾಂಡಿಂಗ್ ಬೇಕು ಅಂತಂದಾಗ ಎಸ್ಪೆಷಲಿ ಪಾಲಿಟಿಷಿಯನ್ಸ್ಗೆ ಎಲ್ಲ ಕರುಂಗಲಿ ಮಾಲಾ ಯೂಸ್ ಆಗುತ್ತೆ. ರಜನಿಕಾಂತ್ ಎಂತ ಬಿಗ್ ಸ್ಟಾರ್ ಅಂತ ಗೊತ್ತು. ತುಂಬಾ ಫೇಮಸ್ ಇರೋದೇ ಅವರ ಸ್ಪಿರಿಚುಯಾಲಿಟಿ. ರಜನಿಕಾಂತ್ ಅವ್ರಿಗೆ ಮೇನ್ ಆಗಿ ಅವ್ರ ಸ್ಪಿರಿಚುಯಾಲಿಟಿಲಿ ಅಡ್ವಾನ್ಸ್ ಆಗೋದಕ್ಕೆ ಕರುಂಗಲಿ ಮಾಲಾ ಇಸ್ ಒನ್ ಆಫ್ ವೆರಿ ಬೆನಿಫಿಟ್. ಪವನ್ ಕಲ್ಯಾಣ್ ಅಂತ ಹೇಳಿದ ಕೂಡಲೇ ಜ್ಞಾಪಕ ಬರೋದು ಅವ್ರಿಗಿರುವಂತಹ ಕೋಪ, ಅವ್ರಿಗಿರುವಂತಹ ಫ್ಯಾನ್ ಬೇಸ್. ಭಕ್ತಿಯಿಂದ ಪೂಜಿಸುವಂತ ಒಂದು ದೇವಿ ಅಂತಂದ್ರೆ ವರಾಹಿ. ಆ ಹೀಟ್ ಅನ್ನ ಕನ್ಸ್ಯೂಮ್ ಮಾಡ್ಲಿಕ್ಕೆ ಅವರು ಕರುಂಗಲಿ ಮಾಲಾ ವೇರ್ ಮಾಡೋದು ಡೈರೆಕ್ಟ್ಲಿ ಅಸೋಸಿಯೇಟ್ ಆಗಿದೆ. ಧನುಷ್ ಯಾವಾಗಲೂ ಕರುಂಗಲಿ ಮಾಲ ಹಾಕೇ ಇರ್ತಾರೆ. ಸಪರೇಷನ್ ಕೂಡ ನೀವು ನೋಡಿರ್ತೀರಾ ರಜನಿಕಾಂತ್ ಅವರ ಮಗಳ ಜೊತೆ. ಎಮೋಷನಲ್ ಡ್ರೈನಿಂಗ್ ಇರುತ್ತೆ. ಅವೆಲ್ಲ ನಿಭಾಯಿಸಬೇಕು ಅಂತಂದಾಗ ಒಂದು ಸ್ಟ್ರಾಂಗ್ ಗ್ರೌಂಡಿಂಗ್ ಟೂಲ್ ಬೇಕು. ಲೋಕೇಶ್ ಕನಕರಾಜ್ ಅವರು ಆಕ್ಸಿಡೆಂಟ್ ಆಗುತ್ತೆ, ಮೇಲೆ ಆಕ್ಸಿಡೆಂಟ್. ಅವಾಗ ಅವ್ರ ಸ್ನೇಹಿತರೊಬ್ರು ಕರುಂಗಲಿ ಮಾಲಾ ತಂದು ಕೊಟ್ಟು ನೀವು ಇದನ್ನ ವೇರ್ ಮಾಡಲೇಬೇಕು ಅಂತ ಇನ್ಸಿಸ್ಟ್ ಮಾಡ್ತಾರೆ. ನೀವು ಹಾಕೊಳ್ಳೇಬೇಕು. ಮಮತೆಗೆ ಅವ್ರು ಅದನ್ನ ವೇರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ವಿಕ್ರಮ್ ರಿಲೀಸ್ ಆಗುತ್ತೆ, ಲಿಯೋ ರಿಲೀಸ್ ಆಗುತ್ತೆ, ಬ್ಲಾಕ್ ಬಸ್ಟರ್ಗಳಾಗ್ತವೆ. ಸಾಯಿ ಪಲ್ಲವಿ ಕತ್ತಲ್ಲೂ ಕೂಡ ಕರುಂಗಲಿ ಮಾಲ ಇದೆ. ಶಿ ಹ್ಯಾವ್ ಕ್ರಿಯೇಟೆಡ್ ಅ ಬ್ರ್ಯಾಂಡ್. ಆ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡೋದಕ್ಕೆ ಅವರು ಆಧ್ಯಾತ್ಮದ ಸೈಡ್ ಅಲ್ಲಿ ಅವ್ರಿಗಿರ್ತಕ್ಕಂತಹ ಒಂದು ಒಲವು, ಅವ್ರನ್ನ ಗ್ರೌಂಡೆಡ್ ಆಗಿ ನಿಲ್ಲಿಸ್ಕೊಂಡಿರೋ ರೀತಿ, ಅದಕ್ಕೆ ಈ ಕರುಂಗಲಿ ಮಾಲಾ ತುಂಬಾ ಹೆಲ್ಪ್ ಮಾಡಿದೆ. ಸಮಂತ ಇನ್ಫ್ಯಾಕ್ಟ್ ಅವ್ರ ಡಿವೋರ್ಸ್ ಆದಾಗ ಕೂಡ ಅವರಿಗೆ 0 ಹೇಟರ್ಸೇ ಕಮ್ಮಿ. ಅವರ ದುಃಖದ ಪರಿಸ್ಥಿತಿಯಲ್ಲಿ ಅದರಿಂದ ಹೊರಗಡೆ ಬರೋದಕ್ಕೆ ಮತ್ತೆ ಆಧ್ಯಾತ್ಮದ ಕಡೆ ಹೋಗಿ ಅವ್ರನ್ನ ಹೀಲ್ ಮಾಡ್ಕೊಳ್ಳೋದಕ್ಕೆ ಕರುಂಗಲಿ ಮಾಲಾ ತುಂಬಾ ವರ್ಕ್ ಆಗಿದೆ ಅಂಡ್ ಅವ್ರಿಗೆ ತುಂಬಾ ಹೆಲ್ಪ್ ಮಾಡಿದೆ. ಅನಂತ್ ಅಂಬಾನಿ ಅವ್ರ ಬಗ್ಗೆ ಅವರು ಕೂಡ ಕರುಂಗಲಿ ಮಾಲಾ ಹಾಕಿದ್ದಾರೆ. ಅವ್ರ ಹೆಲ್ತ್ ನ ಅವ್ರು ಕಾಪಾಡೋಕೆ, ಅವ್ರ ಕೆಟ್ಟ ದೃಷ್ಟಿಯನ್ನ ನಿಗಿಸ್ಕೊಳ್ಳೋಕೆ. ಅಂಡ್ ಕರುಂಗಲಿ ಮಾಲಾ ಇಸ್ ಆಲ್ಸೋ ಅದು ಇನ್ನೊಂದು ಸ್ಟ್ರಾಂಗ್ ಅಸೋಸಿಯೇಷನ್ ಇರೋದು ವಶೀಯ ಶಕ್ತಿ, ಆಕರ್ಷಣ ಶಕ್ತಿಯ ಬಗ್ಗೆ. ಓಪನ್ ಆಗಿ ಕರುಂಗಲಿ ಮಾಲಾ ಹಾಕೊಂಡು ಓಡಾಡೋದು ಅಂತಂದ್ರೆ ಶಿವಕಾರ್ತಿಕೇಯನ್. ಈ ರಜನಿ ಮುರುಗನ್ ಮತ್ತೆ ರೆಮೋ ಮೂವಿ ಎಲ್ಲ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೊರಟಾಗ ಬಹಳಷ್ಟು ಸಾಲಕ್ಕೆ ಬಿದ್ರು. ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮುಂದಕ್ಕೆ ಹೋಗಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದ್ದಾಗ ಅವರು ಕರುಂಗಲಿ ಮಾಲೆಯನ್ನ ವೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಊರ್ ಜಮೀನ್ದಾರರು ಊರಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಸ್ಟಾಫ್ ನ ಕ್ಯಾರಿ ಮಾಡ್ತಾ ಇದ್ರು, ಕೋಲ್ತರ. ಅದು ಕರುಂಗಲಿ ಮಾಲೆಯಿಂದ ಮಾಡಿರ್ತಿದ್ರು. ಆಮೇಲೆ ಮಲಗಬೇಕಾದ್ರೆ ಅವ್ರು ಮಂಚ ಕರುಂಗಲಿ ಗುಡ್ಡಿನ ಮಾಡಿಸ್ಕೊಂತ ಇದ್ರು. ಕೆಲವು ಕಡೆ ಕರುಂಗಾಲಿ ಅಂತ ಹೇಳಬೇಕಾದ್ರೆ ಕರಿ ಕಾಳಿ ಅಂತಾನೆ ಹೇಳ್ತಾರೆ ಕೆಲವರು. ಕರು ಅಂತಂದ್ರೆ ಕಪ್ಪು, ಗಾಳಿ ಅಂತಂದ್ರೆ ಕಾಳಿ ಅಂತಾನು ಹೇಳ್ತಾರೆ ಕೆಲವರು. ಇದರ ಪೌರಾಣಿಕ ಹಿನ್ನೆಲೆ ಏನು ಅಂದ್ರೆ ಕರುಂಗಲಿ ಮಾಲಾಗೂ ಮತ್ತೆ ಆ ಜಗನ್ಮಾತೆಗೆ? ಮರಗಳೆಲ್ಲ ಏನಿದೆ ಅಲ್ಲ, ಅದು ಉಸಿರಾಡ್ತಿರ್ತಕ್ಕಂತಹ ಋಷಿಗಳು ಅನ್ನೋ ತರ ಕನ್ಸಿಡರ್ ಮಾಡ್ತಾರೆ. ಇಟ್ ಇಸ್ ಅ ಲೈವ್ ಎನರ್ಜಿ. ನಮ್ಮ ಆನ್ಸೆಸ್ಟ್ರಲ್ ಕನೆಕ್ಷನ್ಸ್ ಏನಿದೆ ಅದೆಲ್ಲ ಬ್ರೇಕ್ ಆಗಿದ್ರೆ, ಅದೆಲ್ಲ ಬಿಟ್ಟು ಹೋಗಿದ್ರೆ, ಆ ಆನ್ಸೆಸ್ಟ್ರಲ್ ಕನೆಕ್ಷನ್ಗೆ, ನಮ್ಮ ಪೂರ್ವಜರಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಒಂದು ಸ್ಟ್ರಾಂಗ್ ಬ್ರಿಡ್ಜ್ ಅಂತ ಕರುಂಗಲಿ ಮಾಲೆಯನ್ನ ಕನ್ಸಿಡರ್ ಮಾಡ್ತಾರೆ. ಈಗ ಮಂಗಳ ಗ್ರಹಕ್ಕೂ ಕರುಂಗಲಿ ಮಾಲಾಗೂ ಒಂದು ಸಂಬಂಧ ಇದೆ ಅಂತ ಹೇಳಿದ್ರೆ, ಶಿವನ ತೀವ್ರವಾದ ಕೋಪದಿಂದ ಅವನು 3ನೇ ಕಣ್ಣನ್ನ ತೆರೆದಾಗ ಅದರಿಂದ ಹುಟ್ಟಿದಂತಹ ಒಂದು ಕೆಂಪು ಬೀಮ್ ಏನಿರುತ್ತೆ, ಲೈಟ್ ಹೋಗಿ ಭೂಮಿ ಪಳಿಸಿದಾಗ ಅದರಿಂದ ಮಾರ್ಸ್ ಹುಟ್ಟತಾನೆ. ಅಂಗಾರಕ ಆಮೇಲೆ ತನ್ನ ರೌದ್ರ ರೂಪದಲ್ಲಿ ತನ್ನ ನಾಲಿಗೆಯನ್ನ ಚಾಚಿ ಎಲ್ಲೂ ರಕ್ತ ಬೀಳದಂಗೆ ಕನ್ಸ್ಯೂಮ್ ಮಾಡ್ತಾ ಹೋಗ್ತಾನೆ. ಹಾಗೆ ಅವರು ಅಸೋಸಿಯೇಟೆಡ್ ಆಗಿರುವಂತಹ ಕರುಂಗಾಲಿ, ಇಂಟರ್ನಲ್ ಎನರ್ಜಿ ಏನಿದೆ ಕರುಂಗಾಲಿ, ನೆಗೆಟಿವ್ ಫೋರ್ಸಸ್ ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ನಿಮಗೆ ಮುಟ್ದೇ ಇರೋ ಹಾಗೆ ನಿಮ್ಮ ಆರಾ ಸುತ್ತ ಒಂದು ಸ್ಟ್ರಾಂಗ್ ಶೀಲ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಮುರುಗನ್ ಕತಿರ್ ಕಾಮಂ ಅನ್ನೋ ಜಾಗಕ್ಕೆ ಬರ್ತಾನೆ. ಸುರಪದ್ಮನ್ ಅನ್ನೋ ರಾಕ್ಷಸನ ನಾಶ ಮಾಡಿದ ಮೇಲೆ ಧ್ಯಾನಕ್ಕೆ ಕುತ್ಕೊಂಡ ಮೇಲೆ ಆತನ ಎನರ್ಜಿ ಏನು ಹೊರಗಡೆ ಬರುತ್ತೆ ಅದನ್ನ ಸರ್ವೈವ್ ಮಾಡಿದ್ದು, ಸಸ್ಟೈನ್ ಮಾಡಿ ನಿಂತ್ಕೊಳ್ಳೋದು ಕರುಂಗಾಲಿ ಮರ ಮಾತ್ರ. ದೃಷ್ಟಿಯಾಗಿದ್ರೆ ನೆಗೆಟಿವ್ ಎನರ್ಜಿ ಇದೆ ಅಂತ ಅನ್ಸಿದ್ರೆ, ಬ್ಲಾಕ್ ಮ್ಯಾಜಿಕ್ ಆಗಿದ್ರು ಕೂಡ ಆದ್ರೆ ಈ ತರದ ಈವಿಲ್ ಫೋರ್ಸಸ್ ಇಂದ ಎಲ್ಲ ಪ್ರೊಟೆಕ್ಟ್ ಮಾಡುತ್ತೆ ಕರುಂಗಲಿ ಮಾಲಾ ಅಂತ. ಈ ತರದ ನೆಗೆಟಿವ್ ಎನರ್ಜಿಯಿಂದ ನೀವು ಸೇವ್ ಮಾಡ್ಕೋಬೇಕಂದ್ರೆ ರಾಜೇಶ್ ರಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ, ಇತ್ತೀಚೆಗೆ ಎಲ್ಲಿ ಯಾವ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿ, ಯಾವ ಮ್ಯಾಗಝಿನ್ಸ್ ಅಲ್ಲಿ ನೋಡಿ ಸೆಲೆಬ್ರಿಟೀಸ್ ಕತ್ತಲಿರ್ತಕ್ಕಂಥ ಒಂದು ಹಾರದ ಬಗ್ಗೆ, ಒಂದು ಮಾಲೆ ಬಗ್ಗೆ. ಏನಿದು ಕಂಪ್ಲೀಟ್ ಪಾಡ್ಕಾಸ್ಟ್ ಇವತ್ತು ಇದ್ರ ಬಗ್ಗೆನೆ. ಇಂಥ ಒಳ್ಳೆ ವಿಚಾರನ ಮಾತಾಡಕ್ಕೆ ನಿಮ್ಮ ನೆಚ್ಚಿನ ಅಕ್ಷಯ್ ವಾಸು ಅವರು. ನಮಸ್ತೆ. ನಮಸ್ತೆ ರಾಜೇಶ್, ಹೇಗಿದ್ದೀರಾ? ಚೆನ್ನಾಗಿದೆ ರಾಜೇಶ್. ಫುಲ್ ಚಾರ್ಜ್ ಆಗಿದ್ದೀರಾ? ಫುಲ್ ಪವರ್ಫುಲ್ ಆಗಿದ್ದೀರಾ? ಎಸ್ ಐ ಹ್ಯಾವ್. ಅಂಡ್ ಫಸ್ಟ್ ಆಫ್ ಆಲ್ ನಿಮ್ ಕತ್ತಲ್ಲಿ ಹಾಕಿರ್ತಕ್ಕಂಥದ್ದು ಕರುಂಗಲಿ ಮಾಲಾ. ನನ್ನ ಕತ್ತಲು ನಾನು ಧರಿಸಿರ್ತಕ್ಕಂಥದ್ದು ಕರುಂಗಲಿ ಮಾಲಾ. ಹೌದು. ಬಟ್ ಜನರಲ್ ಆಗಿ ನಾನು ರುದ್ರಾಕ್ಷ ಹಾಕ್ಬೇಕು ಅಂತ ನಂಗೆ ಒಬ್ರು ಗುರುಜಿ ಕೊಟ್ಟರು ಒಂದ್ಸಾರಿ. ಅದನ್ನ 2 ದಿನ ಹಾಕಿದೆ. ಆಮೇಲೆ ನಾನು ಮೊಟ್ಟೆ ತಿಂತೀನಿ ಅಂತ ಕೂಡ ಅದನ್ನ ತೆಗ್ದಿಟ್ಬಿಡ್ತಿದ್ದೆ, ಹಾಕೇ ಇರಲಿಲ್ಲ. ಬಟ್ ಆಮೇಲೆ ಒಬ್ರು ನನಗೆ ಲಾಸ್ಟ್ ಇಯರ್ ದಸರಾ ಟೈಮಲ್ಲಿ ಅನ್ಸುತ್ತೆ, ನೀವು ಹಾಕ್ಲೇಬೇಕು ಅಂತ ನನಗೆ ನನ್ನ ಕತ್ತಲಿರ್ತಕ್ಕಂಥ ಈ ರುದ್ರಾಕ್ಷ ಹಾಕಕ್ಕೆ ನನ್ನ ಕಾರಣ ಅದು ಕೂಡ. ಮತ್ತೆ
ಯಾವುದಪ್ಪ ಅದು ಜ್ಯೋತಿರ್ಲಿಂಗಕ್ಕೆ ಹೋಗಿದ್ದಾಗ ತ್ರಯಂಬಕೇಶ್ವರಲ್ಲಿ ನನ್ನ ಜೊತೆಗೆ ಬಂದಿದ್ದವರೊಬ್ರು ನನಗೆ ಅವ್ರೇನು ಕ್ಲೋಸ್ ಅಲ್ಲ ಏನೂ ಅಲ್ಲ, ಟ್ರಿಪ್ಪಲ್ ಪರಿಚಯ ಆದಂಥವ್ರೆ, ನೀನು ನನ್ನ ಮೊಮ್ಮಗನ ಥರ ಕಾಣಿಸ್ತೀಯ ಅಂದ್ಬಿಟ್ಟು ಒಬ್ರು ಟೆಂಪಲ್ ಮುಂದೆನೇ ಹಾಕಿದ್ರು. ಅದು ಒಂದು. ನಾವು ಪ್ರತಿಯೊಂದು ಈ ಥರದ ಅಂದರೆ ಈಗ ಕೈಗೆ ಕ್ರಿಸ್ಟಲ್ಸ್ ಆಗ್ಬೋದು, ಅಥವಾ ಈಗ ಕರುಂಗಲಿ ಮಾಲ ಆಗ್ಬೋದು, ರುದ್ರಾಕ್ಷ ಆಗ್ಬೋದು. ಜನರಲಾಗಿ ಹೇಗೆ ಅಂದರೆ, ನಾನು ಕೂಡ ಒಂದು ಕಾಲದಲ್ಲಿ ಕಾಲೇಜ್ಗೆ ಹೋಗ್ಬೇಕಂದ್ರೆ ಎಲ್ಲ ನನಗೆ ಯಾರೋ ಇದೆಲ್ಲ ಹಾಕಿದರೆ ನಗು ಬರೋದು, ಅಥವಾ ಯಾರೋ ವಯಸ್ಸಾದವ್ರು ಹಾಕಬೇಕು ಅಂತ ಅನಿಸಿತ್ತು. ಬಟ್ ಇತ್ತೀಚೆಗೆ ನೀವು ನೋಡಿದ್ರೆ, ಎಸ್ಪೆಷಲಿ ದೊಡ್ಡ ದೊಡ್ಡ ಕ್ರಿಕೆಟರ್ಸಿಂದ ಹಿಡಿದು, ಫಿಲ್ಮ್ ಸ್ಟಾರ್ಸಿಂದ ಹಿಡಿದು, ಪೊಲಿಟಿಷಿಯನ್ಸಿಂದ ಹಿಡಿದು ಪ್ರತಿಯೊಬ್ಬರು ಕತ್ತಲ್ಲೂ ಕೂಡ ಕರುಂಗಲಿ ಮಾಲ ಆಗ್ಬೋದು, ಎಸ್ಪೆಷಲಿ ದೃಷ್ಟಿಗೆ ಹಾಕ್ತಕ್ಕಂಥದ್ದು ಆಗ್ಬೋದು. ಇತ್ತೀಚೆಗೆ ಯಾಕೆ ಇದು ಇಷ್ಟು ಪಾಪ್ಯುಲರ್ ಆಗ್ತೀರಾ? ಸಿ ಮುಂಚೆಯಿಂದನೂ ಕರುಂಗಲಿ ಮಾಲ ಹಾಕ್ತಾ ಇರಲಿಲ್ಲ ಅಂತೇನಲ್ಲ, ಹಾಕ್ತಾ ಇದ್ರು. ಬಹಳಷ್ಟು ಜನಕ್ಕೆ ಪ್ರಾಮುಖ್ಯತೆ ಅದು ಅಷ್ಟಾಗಿ ಗೊತ್ತಿರಲಿಲ್ಲ, ಯಾಕಂದರೆ ಅದು ಜಾಸ್ತಿ ತಮಿಳ್ನಾಡು ಸೈಡಲ್ಲಿ ಇರ್ತಿತ್ತು. ಈಗ ನಾರ್ತ್ ಇಂಡಿಯಾ ಕಡೆ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಇಲ್ಲೇ ಇಲ್ಲ. ಸೌತ್ ಇಂಡಿಯಾ ಅಂತ ಬಂದಾಗ ಜಾಸ್ತಿ ತಮಿಳ್ನಾಡು ಕಡೆ ಆ ಕಡೆ ಎಲ್ಲ ಇರ್ತಿತ್ತು. ಈಗ ಇತ್ತೀಚೆಗೆ ಕೆಲವರಿಗೆ ಅವ್ರ ಗುರುಗಳಿಂದ ಸಿಕ್ಕಿರೋದ್ರಿಂದ, ಫಾರ್ ಎಕ್ಸಾಂಪಲ್ ನಾವು ಸಿನಿಮಾ ಸ್ಟಾರ್ಸ್ ಅಂತ ತಗೊಂಡ್ರೆ ಶಿವಕಾರ್ತಿಕೇಯನ್ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಅವ್ರ ಸ್ಟೋರಿಗೆಲ್ಲ ಆಮೇಲೆ ಬರೋಣ. ವಿಷ್ಣು ವಿಶಾಲ್ ಆಗಿರಬಹುದು, ರಜನಿಕಾಂತ್ ಅವ್ರಾಗಿರ್ಬಹುದು, ಪವನ್ ಕಲ್ಯಾಣ್ ಅವ್ರಾಗಿರಬಹುದು, ಸಾಯಿ ಪಲ್ಲವಿ ಅವ್ರ ಸಮಂತ. ಸಮಂತ. ಎಷ್ಟೊಂದು ಜನ ಪೊಲಿಟಿಷಿಯನ್ಸ್ ಇನ್ನೆವಿಟಬಲ್ ಆಗಿ ತೋರಿಸ್ಕೋಬಾರ್ದು ಅಂತ, ಫಾರ್ ಎಕ್ಸಾಂಪಲ್ ತಮಿಳ್ನಾಡು ಪೊಲಿಟಿಷಿಯನ್ಸ್ ಇದರಲ್ಲೇನೆ ಜೇಬಲ್ ಇಟ್ಕೊಂಡು ಆಡ್ತಾರೆ. ಆಂಧ್ರದಲ್ಲಿ ಮತ್ತೆ ತಮಿಳ್ನಾಡು ಇನ್ನೆವಿಟಬಲ್ ನಾವು ಅದನ್ನು ಯೂಸ್ ಮಾಡ್ತಿದೀವಿ ಅಂತ ಗೊತ್ತಾಗಬಾರ್ದು ಅಂತ. ಬಟ್ ಇಂಟರ್ನಲ್ ಯೂಸು ಆರ್ಟಿಕಲ್ಸ್ ಅಲ್ಲೆಲ್ಲ ನಿಮ್ಗೆ ನೋಡೋಕೆ ಸಿಗುತ್ತೆ. ಇನ್ ಸ್ಟಾರ್ಸ್ ಅಂತ ಬಂದರೆ, ಈಗ ನೀವು ಆ್ಯಕ್ಚುಲಿ ಕರುಂಗಲಿ ಮಾಲ ಅಂತಂದರೆ ಇಟ್ ಈಸ್ ಮೋರ್ ಅಬೌಟ್ ಫೈರ್. ಈಗ ಒಬ್ಬ ಮನುಷ್ಯನಿಗೆ ಏನು ಕೋಪ ಇರುತ್ತೆ, ಅದು ಏನಿರುತ್ತೆ ಅದನ್ನು ಒಂದು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಇಟ್ ಈಸ್ ಅಬೌಟ್ ದ ಸಿಗ್ನಿಫಿಕೆನ್ಸ್, ದ ಪವರ್. ಈಗ ಕರುಂಗಲಿ ಮಾಲಾಗೆ ಇಂಟರ್ನಲ್ ಎನರ್ಜಿಗೆ ಅಂತಂದರೆ ಮಾರ್ಸ್ ಬರುತ್ತೆ. ಮಾರ್ಸ್ಗೆ ದೇವತೆ ಯಾರು ಅಂತಂದರೆ, ಡಯಟಿ ಯಾರು ಅಂತಂದರೆ ಮುರುಘ. ಸೊ ಮುರುಘ ಈಸ್ ಏನು? ಸೇನಾಧಿಪತಿ. ದೇವತೆಗಳಿಗೆಲ್ಲ ಸೇನಾಧಿಪತಿ ಬಂದು ಮುರುಘ, ಸುಬ್ರಹ್ಮಣ್ಯ. ಸೊ ಆ ಕಮಾಂಡಿಂಗ್ ಬೇಕು ಅಂತಂದಾಗ, ಪವರ್ ಬೇಕು ಅಂತಂದಾಗ, ಎಸ್ಪೆಷಲಿ ಪಾಲಿಟಿಷಿಯನ್ಸ್ಗೆಲ್ಲ ಕರುಂಗಲಿ ಮಾಲ ಯೂಸ್ ಆಗುತ್ತೆ. ಅಗೈನ್ ಇನ್ಫ್ಲೂಯೆನ್ಸಿಗೆ ಅಂತ, ಪವರ್ಗೆ ಅಂತ. ಮತ್ತು ಈಗ ನೀವು ಒಬ್ರು ಸೆಲೆಬ್ರಿಟಿನೇ, ನೀವು ಇದರಲ್ಲೆಲ್ಲ ಇರೋರೇನೆ, ನಿಮಗೂ ಗೊತ್ತಿರುತ್ತೆ ನಜರ್ ಅಂದರೆ ಏನು ಅಂತ, ಮೇನ್ ಆಗಿ ದೃಷ್ಟಿ ಅಂತ. ಈಗ ಹೇಳ್ತಾರಲ್ಲ, ಮನುಷ್ಯ ನಡೆದಾಡೋ ಜಾಗದಲ್ಲಿ ಹುಲ್ಲೇ ಬೆಳೆಯಲ್ಲ. ಇನ್ನು ಮನುಷ್ಯನ ದೃಷ್ಟಿ ಬಿದ್ದರೆ ಒಳ್ಳೇದಾಗತ್ತಾ? ಫಾರ್ ಎಕ್ಸಾಂಪಲ್ ನೀವು ಕೊಡಬೇಕು ಅಂತಂದರೆ, ನೀವು ಫೇಸ್ಬುಕ್ಕಲ್ಲೋ ಅಥವಾ ಇನ್ಸ್ಟಾಗ್ರಾಮಲ್ಲೋ ಒಂದು ಸ್ಟೋರಿ ಅಪ್ಲೋಡ್ ಮಾಡಿ. ಅದಕ್ಕೆ ಯಾರು ಲೈಕ್ ಮಾಡಿರ್ತಾರೆ ಅಂತ ಚೆಕ್ ಮಾಡಿ. ನೀವು ಪರಿಚಯ ಇರೋರು ಒಬ್ಬರು ಲೈಕ್ ಮಾಡಿರೋದಿಲ್ಲ, ನೀವೇನಾದ್ರು ಒಳ್ಳೇದು ಹಾಕಿದ್ರೆ. ಎಲ್ಲರೂ ನಿಮ್ಗೆ ಯಾರು ಪರಿಚಯ ಇಲ್ವೋ ಅವರೇ ಲೈಕ್ ಮಾಡಿರ್ತಾರೆ. ಜೀವನದಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ನಿಮ್ಮ ಅಪ್ಪ ಅಮ್ಮನ ಬಿಟ್ಟು, ನಿಮ್ಮ ತುಂಬ ನಿಜವಾಗ್ಲೂ ನಿಮ್ಮಲ್ಲೇ ಪ್ರೀತಿ ಇರೋರನ್ನ ಬಿಟ್ಟು ನೋಡಿದ್ರೆ, ನಿಮಗೆ ಎಲ್ಲರಿಗೂ ಆಗಲಿ ಅವ್ರಿಗೆ ನೀವು ಬೆಳಿಬೇಕು, ಹೌದು. ಬಟ್ ಅವ್ರಿಗಿಂತ ಜಾಸ್ತಿ ಅಲ್ಲ, ಅವರಷ್ಟಲ್ಲ, ಅವ್ರಿಗಿಂತ ಜಾಸ್ತಿ ಅಲ್ಲ. ಎಲ್ಲಿ ರೇಸಲ್ಲಿ ನೀವು ಅವ್ರ ಪಕ್ಕ ಹಿಂಗೆ ಮೂವ್ ಆಗ್ತಿದ್ದೀರಿ ಅಂತ ಗೊತ್ತಾಗೋಗುತ್ತೋ, ಕಾಲ್ ಅಡ್ಡ ಇಡೋದೋ ಅಥವಾ ಯಾರಿಗಾರು ಹೇಳಿ ಏನಾದ್ರು ಮಾಡೋದೋ ಕಟ್ ಮಾಡ್ಬಿಡ್ತಾರೆ. ಖಂಡಿತ. ನೀವು ಕೆಲವು ದೇವಸ್ಥಾನಗಳಿಗೆ ಹೋದ್ರೆ ಮಾಟ ಮಂತ್ರ ಮಾಡ್ಸಕ್ಕಂತಾನೆ ಅಲ್ಲಿ ಜನ ಬಂದಿರ್ತಾರೆ. ಅವರಿಂದ ಏನೂ ಆಗಿರೋದಿಲ್ಲ, ಅವ್ರು ಬೆಳೀತಾ ಇರೋದೇ ಅನ್ನೋ ಪ್ರಾಬ್ಲಮ್ಮು. ನೀವು ಅದಕ್ಕೆ ಈಗ ಯಾರ್ದಾರು ಮನೆಗೆ ಹೋದ್ರೆ ಅಲ್ಲಿ ನೀರು ಕುಡಿಯೋಕ್ಕೂ ಯೋಚನೆ ಮಾಡಬೇಕು ಅಂತ ಅನ್ನೋದು. ಯಾಕಂದ್ರೆ ನೀವು ಹೇಳಿದ್ರಿ, ಈಗ ನೀವು ಕ್ರಿಸ್ಟಲ್ಸ್ ಹಾಕಿದ್ದೀರಾ, ನಾನು ರುದ್ರಾಕ್ಷಿ ಹಾಕಿದ್ದೀನಿ, ನೀವು ರುದ್ರಾಕ್ಷಿ ಹಾಕಿದ್ದೀರಾ, ನಾನು ಕರುಂಗಲಿ ಮಾಲ ಹಾಕಿದ್ದೀನಿ. ನೀವು ಬಾಡಿಯಲ್ಲಿ ಧರಿಸೋ ಪ್ರತಿಯೊಂದು ವಸ್ತುಗೂ ಅದರದ್ದೇ ಆದ ಒಂದು ಸಿಗ್ನಿಫಿಕೆನ್ಸ್ ಇರುತ್ತೆ, ಅದು ಅದರದ್ದೇ ಆದ ಎನರ್ಜಿ ಕ್ಯಾರಿ ಮಾಡ್ತಾ ಇರುತ್ತೆ. ಆ ಎನರ್ಜಿನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈಗ ಫಾರ್ ಎಕ್ಸಾಂಪಲ್ ನೀವು ಕಪ್ಪು ದಾರನ ಕಟ್ಟಿದ್ರೆ, ದೃಷ್ಟಿಗಂತ ಕಟ್ಟಿದ್ರೆ, ಅದು ಟಿಲ್ ಅ ಸರ್ಟನ್ ಎಕ್ಸ್ಟೆಂಟ್ ನೆಗೆಟಿವಿಟಿ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಎನರ್ಜಿ ಕೂಡ ಅಬ್ಸರ್ವ್. ನೀವು ದೇಹದ ಮೇಲೆ ಧರಿಸೋ ಬಟ್ಟೆ ಕೂಡ ಹೌದು. ಈಗ ನೀವು ಯಾವುದೇ ಸೆಲೆಬ್ರಿಟಿ ತೀರ್ಕೊಂಡಿರ್ಬೇಕಾದ್ರೆ ಅಥವಾ ಏನೇ ಆಗಲಿ, ನೀವು ಟಿ ವಿಲೆಲ್ಲ ನ್ಯೂಸಲ್ಲೆಲ್ಲ ನೋಡಿರ್ತೀರ. ಯೂಶಲಿ ನಾವು ಭಾರತದಲ್ಲಿ ಏನು ಮಾಡ್ತೀವಿ, ನೀವು ಗಮನಿಸಿದ್ರೆ ವೈಟ್ ಬಟ್ಟೆ ಹಾಕೊಂಡು ಹೋಗ್ತೀವಿ, ವೈಟ್ ಅಂಡ್ ವೈಟ್ ಹಾಕೊಂಡು ಹೋಗ್ತೀವಿ. ಬಟ್ ನೀವು ಫಾರಿನಲ್ಲಿ ನೋಡಿ, ಕ್ರಿಶ್ಚಿಯಾನಿಟಿಲಿ ನೋಡಿ, ಬ್ಲ್ಯಾಕ್ ಬ್ಲೇಸರು, ಇದು ಎಸ್ಪೆಷಲಿ ಅಂಥ ಜಾಗಗಳಿಗೆ ಬ್ಲ್ಯಾಕ್ ಬಟ್ಟೆನ ಧರಿಸ್ಕೊಂಡು ಹೋಗಬಾರ್ದು. ಏಕೆಂದರೆ ಬ್ಲ್ಯಾಕ್ ಅಬ್ಸಾರ್ಬ್ಸ್ ದ ಎನರ್ಜಿ, ನೆಗೆಟಿವಿಟಿ. ಎನಿ ಎನರ್ಜಿ ಇಟ್ ಮೈಟ್ ಬಿ, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ಇಟ್ ಅಬ್ಸಾರ್ಬ್ಸ್ ದ ಎನರ್ಜಿ. ನೀವು ವೈಟ್ ಹಾಕೊಂಡು ಹೋದಾಗ ನೀವು ಅಲ್ಲಿಂದ ಎನರ್ಜಿ ಕ್ಯಾರಿ ಮಾಡ್ಕೊಂಡು ಬರಲ್ಲ, ಬಟ್ ಬ್ಲ್ಯಾಕ್ ಹಾಕೊಂಡು ಹೋದಾಗ ಎನರ್ಜಿ ಕ್ಯಾರಿ ಮಾಡ್ಕೊಂಡು ಬರ್ತೀರಾ. ಹೇಳ್ತಾರೆ ನೀವು ಒಳ್ಳೆ ಕಾರ್ಯಗಳಿಗೆ ಕಪ್ಪು ಬಟ್ಟೆ ಧರಿಸಬಾರ್ದು ಅಂತ, ಬಟ್ ಒಳ್ಳೆ ಕಾರ್ಯಗಳಿಗೆ ನೀವು ಧರಿಸಬಹುದು. ಕಪ್ಪು ಬಟ್ಟೆ ಹಾಕೊಂಡು ಹೋದಾಗ ಅದು ಆ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬ್ಲ್ಯಾಕು ಬರೀ ನೆಗೆಟಿವಿಟಿ ಅಂತ ಮಾತ್ರ ಅಲ್ಲ, ಪಾಸಿಟಿವಿಟಿನೂ ಎನರ್ಜಿ. ಬೇಸಿಕಲಿ
ಬ್ಲ್ಯಾಕ್ ಕನ್ಸ್ಯೂಮ್ಸ್ ಎನರ್ಜಿ ಅಂಡ್ ಅಬ್ಸಾರ್ಬ್ಸ್ ಎನರ್ಜಿ. ಈಗ ನಾವು ಮಾತಾಡ್ತಿರ್ತಕ್ಕಂಥ ಕರುಂಗಲಿ ಮರನ ನೀವು ಕೂಡ ಶಾಪ್ ಮಾಡಬೇಕು ಅಂದರೆ divineraksha.com ಇಲ್ಲಿ ಶಾಪ್ ಮಾಡ್ಬೋದು, ಅಥವಾ ನಿಮ್ಮ ಇಲ್ಲಿ ಕೆಳಗೆ ಸ್ಕ್ರೀನ್ ಮೇಲೆ ಕಾಣ್ತಿದ್ದಲ್ಲ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಸಾಕು, ಇದನ್ನ ನಿಮಗೆ ಮನೆಗೆ ತಲುಪಿಸ್ತಾರೆ. ಅಂಡ್ ನಮ್ಮ ಪೂರ್ವಜರು ಏನೇನೆಲ್ಲ ಮಾಡಿದಾರಲ್ಲ, ಈಗ ಕಲರ್ ವಿಚಾರಗಳಲ್ಲಿ, Yes. ಬಣ್ಣಗಳ ವಿಚಾರದಲ್ಲಿ ಪ್ರತಿಯೊಂದು ಸತ್ಯ. ಈಗ ಹಾಸ್ಪಿಟ್ಲಿಗೆ ಹೋದ್ರೆ ನೀವು ಯಾಕೆ ಹಾಸ್ಪಿಟಲ್ ಅಲ್ಲಿ ಈಗ ಆಪರೇಷನ್ ಥಿಯೇಟರ್ ಅಲ್ಲಿ ಈ ಕಲರೇ ಹಾಕಿರ್ಬೇಕು, ಹಾಸ್ಪಿಟಲ್ ಯಾಕೆ ನರ್ಸಸ್ ಇಂದ ಹಿಡಿದು ಪ್ರತಿಯೊಬ್ರು ಒಂದು ಸರ್ಟನ್ ಕಲರ್ ಹಾಕ್ತಾರೆ, ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾಕೆ ಇದೇ ಥರದ ಯೂನಿಫಾರ್ಮ್ ಹಾಕಬೇಕು, ಈಗ ವಿಧಾನಸೌಧದಲ್ಲಿರೋ ಎಲ್ಲ ಮಿನಿಸ್ಟರ್ಸ್ ಯಾಕೆ ವೈಟ್ ಬಟ್ಟೆಲೆ ಬರ್ತಾರೆ, ಬಿಕಾಸ್ ಪ್ರತಿಯೊಂದು ಕಲರು ಕೂಡ ಒಂದು ಎನರ್ಜಿನ ಕ್ಯಾರಿ ಮಾಡುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ. ಇವಾಗ ಕರುಂಗಲಿ ಮಾಲಾ ಕೂಡ ಯಾಕಷ್ಟು ಸ್ಪೆಷಾಲಿಟಿ, ಯಾಕಷ್ಟು ಸ್ಪೆಷಲ್ ಅಂದರೆ ಇನ್ಫ್ಯಾಕ್ಟ್ ಕರುಂಗಲಿ ಅಂತ ಏನು ಕರಿತೀವಲ್ಲ ಇದನ್ನ ಕರುಂಗಲ್, ಆ್ಯಕ್ಚುಲಿ ಅದನ್ನ ದಕ್ಷಿಣ ಭಾರತದಲ್ಲಿ ಮುಂಚೆ ತಮಿಳ್ನಾಡು, ಆಂಧ್ರ, ಕೇರಳ, ಹೆಚ್ಚಾಗಿ ತಮಿಳ್ನಾಡಲ್ಲಿ ರಾಜರ ಮನೆತನದೆಲ್ಲ ಹಾಕ್ತಿದ್ದಂಥದ್ದು ಇದು ಈ ಕರುಂಗಲಿ ಮಾಲ. ಕರುಂಗಲ್ ಅಂದ್ರೆ ಅದು ಒಂದು ಮರದ ಹೆಸರು. ಇಂಗ್ಲಿಷಲ್ಲಿ ನಾವು ಅದನ್ನ ಇಬೋನಿ ವುಡ್ ಅಂತ ಕರೀತೀವಿ. ಎಬೋನಿ ವುಡ್ ಅಂತ ಕರಿತೀವಿ. ಹಿಂದೆಲ್ಲ ಇದನ್ನ ಹೇಗೆ ಬೆಳೆಸ್ತಾ ಇದ್ರು ಅಂದ್ರೆ ಈ ಎಬೋನಿ ವುಡ್ನ ಕರುಂಗಲ್ ಅಂತ ಏನು ಈ ದೊಡ್ಡ ದೊಡ್ಡ ಮರಗಳು ಅದು ವಿಪರೀತ ಎತ್ತರಕ್ಕೆ ಬೆಳೆಯುತ್ತೆ, ಇದನ್ನ ತಂದು ಕಡಿದು, ಈಗ ತಮಿಳ್ನಾಡು ಅಂದ್ರೆ ಅಫ್ಕೋರ್ಸ್ ಹಳೆ ದೇವಸ್ಥಾನಗಳಿಗೆ ತುಂಬಾ ಫೇಮಸ್ ಅದು. ನೀವು ತಮಿಳ್ನಾಡು ಲೋಗೋ ನೋಡಿದ್ರು ಕೂಡ ಅಲ್ಲಿ ಒಂದು ಗೋಪುರದ ಥರನೇ ಇರುತ್ತೆ. ಹಿಂದೆ ಎಲ್ಲ ಹಳೆಯ ಕಾಲದಲ್ಲಿ ನಿಮಗೆ ನೆನಪಿರ್ಬೋದು, ಎಲ್ಲಾದರೂ ತೀರ್ಥಕ್ಷೇತ್ರಕ್ಕೆ ಹೋದ್ರೆ ದೇವಸ್ಥಾನದಲ್ಲಿ ಒಂದಿನ ರಾತ್ರಿ ಉಳಿದು ಬನ್ನಿ ಅಂತ ಹೇಳೋರು, ಒಂದಿನ ರಾತ್ರಿ ಮಲಗ್ ಬನ್ನಿ ದೇವಸ್ಥಾನದಲ್ಲಿ ಅಂತ. ಯಾಕೆ? ಅದ್ರ ಹಿಂದೆ ಇರ್ತಕ್ಕಂಥ ಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ತಮಿಳ್ನಾಡಲ್ಲಿ ಅಥವಾ ಹಿಂದೆ ಎಲ್ಲ ಸಾಕಷ್ಟು ಕೇರಳ ತುಂಬಾ ದೇವಸ್ಥಾನಗಳಲ್ಲೆಲ್ಲ ಪ್ರತಿ ರಾತ್ರಿ ಯಾಕೆ ಉಳಿಯಕ್ಕೆ ಹೇಳ್ತಿದ್ರು ಅಂದ್ರೆ, ನೀವಲ್ಲಿ ಉದ್ದೇಶನೇ ಇಷ್ಟೇ, ನಿಮಗೆ ಮೂಲ ಗರ್ಭಗುಡಿ ಇರುತ್ತಲ್ಲ, ಗರ್ಭಗೃಹ, ಆ ಗರ್ಭಗೃಹದಿಂದ ಮುಂದೆ ಬಂದ್ರೆ ನಿಮಗೆ ಇಬ್ರು ದ್ವಾರಪಾಲಕರು ಇರ್ತಾರೆ. ಈಗ ತಿರುಪತಿಗೆ ಹೋದ್ರೆ ಜಯ ವಿಜಯ ಅಂತ ಆಗ್ಬೋದು, ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ರೆ ಒಂದಿಬ್ರು, ಅಥವಾ ಶಿವನ್ ದೇವಸ್ಥಾನಕ್ಕೆ ಹೋದ್ರು ಕೂಡ ನಿಮಗೆ ನಂದಿ, ಮತ್ತೆ ಈ ತರ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದ್ರು ದ್ವಾರಪಾಲಕರು ಅಂತ ಒಂದು ಮೂರ್ತಿ ಇರುತ್ತಲ್ಲ, ಈ ದ್ವಾರಪಾಲಕರ ಮೂರ್ತಿನ ಈ ಕರುಂಗಲ್ ಏನಿದೆ, ಈ ಮರ ಇಬೋನಿ ವುಡ್ ಏನಿದೆ ಇದರಲ್ಲಿ ಮಾಡಿಡ್ತಿದ್ರಂತೆ. ಈ ಪರ್ಟಿಕ್ಯುಲರ್ ಇದೊಂದು ಮಾತ್ರ ವಿಗ್ರಹಗಳು ಈ ಇಬೋನಿ ವುಡ್ ಅಲ್ಲಿ ಕೆತ್ತಬಿಟ್ಟು ಇಡ್ತಿದ್ದಲ್ಲಿ. ದೇವಸ್ಥಾನಗಳಿಗೆಲ್ಲ ಹೋದಾಗ ಹಿಂದೆ ದೇವಸ್ಥಾನದಲ್ಲಿ ಮಲಗಕ್ಕೆ ಅವಕಾಶ ಮಾಡಿಕೊಡೋರು, ಗರ್ಭಗುಡಿ ಕ್ಲೋಸ್ ಮಾಡಿ ದೇವಸ್ಥಾನದ ಸಭಾದು ಅಂಗಣ ಏನಿರುತ್ತಲ್ಲ ಅಲ್ಲಿ, ಮತ್ತೆ ಪಕ್ಕ ಛತ್ರ ಕೂಡ ಅಸೋಸಿಯೇಟ್ ಆಗಿರ್ತಿತ್ತು ಹಳೆ ಕಾಲದಲ್ಲಿ. ಅಲ್ಲಿ ಈ ಇಬೋನಿ ವುಡ್ ಅಲ್ಲಿ ಮಾಡಿರ್ತಕ್ಕಂಥ ದ್ವಾರಪಾಲಕರು ಅಲ್ಲಿ ಇಡ್ತಿದ್ದೆ ಇಬೋನಿ ವುಡ್ ಅಲ್ಲಿ. ಪ್ರತಿ ರಾತ್ರಿ ಹೋಗಿ ಅಲ್ಲಿ ದೇವಸ್ಥಾನ ಮುಗಿರಿ ಯಾರನ್ನ ತಂಗ ಬಂದಾಗ ಇದು ಸೈಂಟಿಫಿಕಲಿ ಕೆಲಸ ಮಾಡಕ್ ಶುರು ಮಾಡುತ್ತೆ. ಫಸ್ಟ್ ಸೈಂಟಿಫಿಕಲಿ ಹೇಳ್ತೀನಿ, ಆಮೇಲೆ ಸ್ಪಿರಿಚುಲಿ ಹೆಂಗೆ ಇದು ವರ್ಕ್ ಆಗುತ್ತೆ ಅಂತ ಮಾತಾಡೋಣ. ಸೈಂಟಿಫಿಕಲಿ ಈ ಇಬೋನಿ ವುಡ್ಗೆ, ಕರುಂಗಲ್ ಈ ವುಡ್ ಏನಿದೆಲ್ಲ, ಈ ವುಡ್ ಸ್ಪೆಷಾಲಿಟಿ ಏನು ಅಂದ್ರೆ ಡೇ ಟೈಮಲ್ಲಿ ಇದು ಸೋಲಾರ್ ಶಕ್ತಿನ, ನೀವು ಹೇಳ್ದಂಗೆ ಅಗ್ನಿ ತತ್ವನ, ಈ ಸೋಲಾರ್ ಸೂರ್ಯನ ಎನರ್ಜಿನ ಅಬ್ಸರ್ವ್ ಮಾಡಿ ಇಟ್ಕೊಳತ್ತಿದ್ದು. ರಾತ್ರಿ ಹೊತ್ತು ಮಲಗಿದಾಗ ನಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಆಗಿರ್ಬೋದು, ಅಥವಾ ನಮ್ಮ ಆರಲ್ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಈ ಕರುಂಗಲಿ ಮಾಲ ಧರಿಸೋದ್ರಿಂದ ಆಗ್ಬೋದು, ಅಥವಾ ದೇವಸ್ಥಾನದ ಹೇಳ್ತೀನಿ ನಾನು, ದೇವಸ್ಥಾನಗಳಲ್ಲಿ ಯಾಕೆ ಮಲಗಕ್ಕೆ ಹೇಳ್ತಿದ್ರು ಅಂದ್ರೆ, ಆಗ ಈ ಏನು ಐಡಲ್ಸ್ ಇರ್ತಿದ್ದಲ್ಲ, ಈಗ ಅಲ್ಲಿನ ಕೆತ್ತನೆಗಳು ಏನು ಈ ಬೋನಿವುಡ್ಡಲ್ಲಿ ಮಾಡಿರ್ತಿದ್ರು, ರಾತ್ರಿ ಹೊತ್ತು ಅದು ರೇಡಿಯೇಟ್ ಆಗೋದಂತೆ, ಅದು ನೆಗೆಟಿವ್ಸ್ನ ಅಬ್ಸರ್ವ್ ಮಾಡಿ ಪಾಸಿಟಿವ್ ಎನರ್ಜಿನ ರಿಲೀಸ್ ಮಾಡೋದು, ಹೀಲ್ ಮಾಡಿಸೋದು. ಸೊ ಹಂಗಾಗಿ ದೇವಸ್ಥಾನಗಳಲ್ಲಿ ಮಲಗ್ ಬರೋ ಸೀಕ್ರೆಟ್ ಅದಾಗಿತ್ತು ಮುಂಚೆ, ಬಿಕಾಸ್ ಅಲ್ಲಿ ಎಬೋನಿ ವುಡ್ಡಲ್ಲಿ ಮಾಡಿರ್ತಕ್ಕಂಥ ಮೂರ್ತಿಗಳಿರ್ತಿತ್ತು, ರಾತ್ರಿ ಹೊತ್ತು ಅದು ಹಿಂಗೆ ಆಕ್ಟ್ ಮಾಡ್ತಿತ್ತು ಅಂತ. ಕ್ರಮೇಣ ಮನುಷ್ಯ ತುಂಬಾ ಒಳ್ಳೆಯನಾಗಕ್ಕೆ ಶುರು ಮಾಡ್ದ, ದೇವಸ್ಥಾನಗಳಿಗೆ ಇಲ್ಲ ನೀವು ಬಂದು ನೋಡ್ಕೊಂಡು ಹೋಗಿ ಅಷ್ಟೇ, ಸ್ಟೇಗೆ ಇಲ್ಲ ಅಂತ ಅದು ಹಂಗೆ ನಿಲ್ಸಿದ್ದದು. ಸೊ ಹಂಗಾಗಿ ಕರುಂಗಲ್ ಆ ಮರ ಏನಾಯ್ತು, ಅದು ಕರುಂಗಲಿ ಆಗ್ತಾ ಹೋಯ್ತು. ಅದಾದ್ಮೇಲೆ ಅದೇ ವುಡ್ಡಲ್ಲಿ, ಕರುಂಗಲಿ ಆ ಮರದ ವುಡ್ಡಲ್ಲಿ ಮಾಡ್ತಕ್ಕಂಥ ಈ ಬೀಟ್ಸ್ ಏನಿರುತ್ತಲ್ಲ ಕರುಂಗಲಿ, ಈ ಕರುಂಗಲಿ ಮರ, ಇದನ್ನ ಮನುಷ್ಯನ ದೇಹದ ಮೇಲೆ ಹಾಕೊಂಡಾಗ ಆತನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಸಬ್ ಕಾನ್ಶಿಯಸ್ಲಿ ಹೆಂಗ್ ವರ್ಕ್ ಆಗತ್ತೆ, ದೇಹದ ಮೇಲೂ ಕೂಡ ಹೆಂಗ್ ವರ್ಕ್ ಆಗತ್ತೆ ಅಂತ. ಉದಾಹರಣೆಗೆ ಹೆಣ್ಮಕ್ಳಿಗೆ ತಾಳಿ, ಕರಿಮಣಿ ತಾಳಿನೇ ಹಾಕ್ತಾರೆ. ಈಗ ಹಾಡು ಕೂಡ ಕರಿಮಣಿ ಮಾಲೀಕ ನೀನಲ್ಲ. ಈಗ ಯಾಕೆ ನಿಮಗೆ ಗೋಲ್ಡ್ ಇದೆ, ಪ್ಲಾಟಿನಮ್ ಇದೆ, ಸಿಲ್ವರ್ ಇದೆ, ನೀವು ಗೋಲ್ಡ್ ಸಿಲ್ವರಲ್ಲೇ ಯಾಕೆ ತಾಳಿ ಮಾಡಿಸ್ಕೊಬಾರ್ದು, ಕರಿಮಣಿಲೇ ಯಾಕೆ ಮಾಡಿಸ್ಕೊಬೇಕು? ಅದು ನೆಗೆಟಿವ್. ಎಷ್ಟು ಶ್ರೇಷ್ಠ ನೋಡಿ ನಮ್ಮ ಹಳವರು ಯೋಚನೆ ಮಾಡೋ ರೀತಿ. ಕರುಂಗಲಿ ಅಂದ್ರೆ ಕಪ್ಪು
ಕಪ್ಪು ಮಣಿಲಿ ಯಾವಾಗ ಹೆಣ್ಮಕ್ಳು ಕರಿ ಮಣಿಲಿ ತಾಳಿ ಮಾಡಿಸಿ ಹಾಕೋತಾರಲ್ಲ, ತಾಳಿನ ಹಿಂಗೆ ಹಾಕೊಂಡಾಗ ಎದೆ ಮೇಲೆ ಹಾಕೋತಾರಲ್ಲ ಹೆಣ್ಮಕ್ಳು, ಎದೆ ಎದೆ ಭಾಗ ಏನಿರತ್ತಲ್ಲ, ಆ ಪೋರ್ಷನ್ ಏನಿರುತ್ತಲ್ಲ, ಅಲ್ಲಿ ಹೆವಿ ಹೀಟ್ ಜನರೇಟ್ ಆಗತ್ತಂತ. ಆ ಸ್ಥಳದಲ್ಲಿ ಹೀಟ್ನ ಕೂಲ್ ಮಾಡಕ್ಕೆ, ಆ ಸ್ಥಳದಲ್ಲಿ ಅದು ತಂಪು ಅಂತ ಆ ಕರಿಮಣಿ, ಪರ್ಟಿಕ್ಯುಲರ್ ಕರಿಮಣಿ ಬರುತ್ತೆ, ಅದರಲ್ಲಿ ತಾಳಿ ಹಾಕಿ ಹೆಣ್ಮಕ್ಳಿಗೆ ಅದರಲ್ಲೇ ಹಾಕೊಬೇಕು ಅಂತ ಹೇಳ್ತಾ ಇದ್ದಿತ್ತು. ಮದುವೆ ಆದಂತ ಒಂದು ವಾರ ಏನೋ ಅರಿಶಿಣದ ಕೊಂಬಲ್ಲಿ ಅರಿಶಿಣದ ದಾರ, ಅದಾದ್ಮೇಲೆ ಇದು ಎಲ್ಲ ಎಷ್ಟು ಸೈನ್ಸ್ ಎಷ್ಟು ಚೆನ್ನಾಗಿದೆ. ಮದುವೆ ಟೈಮಲ್ಲಿ ಯಾಕೆ ನಿಮಗೆ ಅರಿಶಿಣದ ನೀರು ಹಾಕ್ತಾರೆ ಅಂತಂದ್ರೆ, ಏನೋ ಅದೊಂದು ಪ್ರಾಕ್ಟೀಸು, ಅದೊಂದು ದಿನ ರಿಚುವಲ್ ಅಂತ ಅಂತಾರೆ. ಬಿಟ್ರೆ ಮದುವೆ ಟೈಮಲ್ಲಿ, ಮದುವೆ ಆ ದಿನಗಳಲ್ಲಿ ಮತ್ತೆ ನಂತರ ಈಗ ಸಾಕಷ್ಟು ಕಡೆ ಓಡಾಡೋದಿರುತ್ತೆ, ತುಂಬ ಮನೆಗಳಲ್ಲಿ ಊಟ ಮಾಡೋದಿರುತ್ತೆ, ಮತ್ತೆ ನಿದ್ದೆ ಬೇರೆ ಮಾಡಿರಲ್ಲ ಸರಿಯಾಗಿ, ಟೆನ್ಷನ್ ಇರುತ್ತೆ. ಇದೆಲ್ಲ ಕೂಲ್ ಮಾಡೋಕ್ಕೆ, ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಒಂದು ಆಂಟಿಸೆಪ್ಟಿಕ್ ಥರ ಅರಿಶಿಣದ ನೀರು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಪ್ರತಿಯೊಂದ್ರ ಅಂತೆ. ಈಗ ಹೆಣ್ಮಕ್ಳು ಯಾಕೆ ಕಾಲುಂಗ್ರನ ಎಲ್ಲಿಗೆ ತರಿಸ್ಬೇಕು? ಕಾಲುಂಗ್ರನ ಪರ್ಟಿಕ್ಯುಲರ್ ಕಾಲ್ ಬೆರಳಿಗೆ, ಒಂದು ಬೆರಳಿಗೆ ಒಂದು ರಿಂಗಲ್ಲಿ ಮಾತ್ರ ಹಾಕ್ತಾರೆ. ಕರೆಕ್ಟ್. ಬಿಕಾಸ್ ಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಇರ್ತಕ್ಕಂಥ ಒಂದು ನರ್ವ್ ಏನಿರುತ್ತಲ್ಲ ಕಾಲುಂಗ್ರದ್ದು, ದಟ್ ಈಸ್ ಸ್ಟ್ರೇಟ್ ಅವೇ ಡೈರೆಕ್ಟ್ಲಿ ರಿಲೇಟೆಡ್ ಟು ಹೆಣ್ಮಕ್ಳ ಯುಟಿರಸ್, ಹೆಣ್ಮಕ್ಳ ಆರೋಗ್ಯಕ್ಕೆ, ಪ್ರೈವೇಟ್ ಪಾರ್ಟ್ ಆರೋಗ್ಯಕ್ಕೆ. ಅಂದ್ರೆ ನೋಡಿ, ಪ್ರತಿಯೊಂದೊಂದ್ರ ಹಿಂದೆ ನಮ್ಮ ಪೂರ್ವಜರು ಏನು ಹೇಳಕ್ಕೆ ಅವ್ರು ಡೈರೆಕ್ಟ್ ಆಗಿ ಏನು ಹೇಳ್ತಿರ್ಲಿಲ್ಲ. ಈಗ ನೀವು ದೊಡ್ಡ ಅರಮನೆ ಕಚ್ಚಿದ್ರು ಕೂಡ ಅರಮನೆ ಎಂಟ್ರೆನ್ಸ್ ಬಾಗ್ಲೇನಿರುತ್ತಲ್ಲ ಚಿಕ್ಕದಾಗಿರ್ತಿತ್ತು. ಕರೆಕ್ಟ್. ಇಷ್ಟೇ ಪುಟ್ಟದಾಗಿರ್ತಿತ್ತು ಡೋರ್ಗಳು. ಇವತ್ತಿಗೂ ನೋಡಿ, ನೀವೆಲ್ಲ ದೊಡ್ಡ ದೊಡ್ಡ ಪ್ಯಾಲೇಸ್ ಹೋಗಿ ನೋಡಿದ್ರು ಕೂಡ ಎಂಟ್ರೆನ್ಸ್ ಮಾಡ್ತಾ ಚಿಕ್ಕದಾಗಿಡ್ತಿದ್ರು. ಕಾರಣ ಇಷ್ಟೇ, ನೀನು ಎಷ್ಟೇ ದೊಡ್ಡವನಾದ್ರೂ ಕೂಡ ತಲೆ ಬಗ್ಸಿ ನಡಿಬೇಕು ಅಂತ. ಎಂಥ ಸೈನ್ಸ್, ಪ್ರತಿಯೊಂದು ಸೈನ್ಸ್. ಅದಾದ ನಂತರ ಈಗ ಯಾವಾಗ ಸೆಲೆಬ್ರಿಟೀಸ್ ಹಾಕಿದ್ರು ಅಂತ ಇದಕ್ಕೇನು ಸ್ಪೆಷಲ್ ವ್ಯಾಲ್ಯೂ ಬರಲ್ಲ. ಇದು ತನಗಿದ್ದಂಥ ವ್ಯಾಲ್ಯೂನೇ ಅದ್ಭುತ. ಕರುಂಬಲಿ ಮಾಲಾ ಅದು ಎಸ್ಪೆಷಲಿ ನೀವು ಹೇಳ್ದಂಗೆ ತುಂಬ ಜನ ಪೊಲಿಟಿಷಿಯನ್ಸ್ ಆಗ್ಬೋದು, ದೊಡ್ಡವ್ರು ಆಗ್ಬೋದು, ಯಾರು ಅದನ್ನ ತೋರಿಸ್ಕೊಳ್ಳಲ್ಲ. ಹೌದು. ಇವತ್ತಿಗೂ ತುಂಬ ಸಕ್ಸಸ್ಫುಲ್ ಪೀಪಲ್, ನಾನು ಇದರಿಂದ ಸಕ್ಸಸ್ ಆದೆ, ನನ್ನ ಸೀಕ್ರೆಟ್ ಇದು ಅಂತ ಯಾರು ಬಂದು ಮಾತಾಡಲ್ಲ. ತುಂಬ ಕಮ್ಮಿ ಜನ ಓಪನ್ ಆಗಿ ಹೇಳೋದು, ಮುಕ್ತವಾಗಿ ಮಾತಾಡೋದು. ಈಗ ಅಂತ ಬರಾಕ್ ಒಬಾಮಾ ಅವರು ಹನುಮಂತನ್ ಪೂಜಿಸ್ತಾರೆ. ಹೌದು. ಇವತ್ತಿಗೂ ಅವ್ರ ಹತ್ರ ಹನುಮಂತನ ವಿಗ್ರಹ ಇದೆ. ಈಗ ಯಾರನ್ನ ತಗೊಳ್ಳಿ, ನೀವು ದೊಡ್ಡವ್ರು ಯಾರನ್ನ ತಗೊಳ್ಳಿ, ಪ್ರತಿಯೊಂದು ಅವರ ಜೀವನದಲ್ಲಿ ಸಕ್ಸಸ್ಗಿಂತ ಏನಾದ್ರೂ ಒಂದು ಇಟ್ಕೊಂಡಿರ್ತಾರೆ. ಯಾರು ಅದನ್ನು ಓಪನ್ ಆಗಿ ರಿವೀಲ್ ಮಾಡಲ್ಲ. ಕರುಂಗಲಿ ಮಾಲಾ ಒಂದಲ್ಲ ಎರಡಲ್ಲ, ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಕರುಂಗಲಿ ಮಾಲದಿಂದ. ಈಗ ತುಂಬಾ ಜನ ಸ್ಟಾರ್ಸ್, ಈಗ ರಜನಿಕಾಂತ್ ಅವರಿಂದ ಹಿಡಿದು ಸಮಂತ, ಸಾಯಿ ಪಲ್ಲವಿ, ಪವನ್ ಕಲ್ಯಾಣ್ ಅವರು ಇನ್ಫ್ಯಾಕ್ಟ್ DCM ಕೂಡ ಆಗ್ಬಿಟ್ರು ಅವರು. ಸೊ ರಜನಿಕಾಂತ್ ಅವರು ಅದೇ ನಾವಿವಾಗ ಸ್ಟಾರ್ಸ್ ಬಗ್ಗೆ ಮಾತಾಡ್ತಿದ್ವಿ. ಸ್ಟಾರ್ಸ್ ಹಾಕೋಕ್ ಸ್ಟಾರ್ಟ್ ಮಾಡಿದ ಮೇಲೆ ಅದ್ರ ಬಗ್ಗೆ ಅವೇರ್ನೆಸ್ ಒಂದಷ್ಟು ಕ್ರಿಯೇಟ್ ಆಯ್ತು. ಈಗ ಯೂಶಲಿ ಹೇಳ್ತಾರೆ, ಯಾವುದೇ ಎನರ್ಜಿ, ನೀವೀಗ ಹೇಳಿದ್ರಿ ಸ್ಟಾರ್ಸ್ ಹಾಕಿದ್ರು ಅಂತ ಅದೇನು ಫೇಮಸ್ ಆಗಿಲ್ಲ. ದಟ್ ಇಸ್ ಟ್ರೂ. ಯಾವುದೇ ಎನರ್ಜಿ ಆಗಲಿ ಅದಕ್ಕೊಂದು ಅವೇರ್ನೆಸ್ ಅಂತ ಅದೇ ಕ್ರಿಯೇಟ್ ಮಾಡ್ಕೊಳುತ್ತೆ. ಈಗ ಫಾರ್ ಎಕ್ಸಾಂಪಲ್, ಭಾರತ ದೇಶದಲ್ಲಿ ಇರ್ತಕ್ಕಂತಹ ಒಂದು ಮೇಜರ್ ಎನರ್ಜಿ ಇದೆ, ಶಿವಂದ್ ಎನರ್ಜಿ ಏನಿದೆ, ಅದೆಲ್ಲ ಟ್ರಾವೆಲ್ ಮಾಡಿ ಮತ್ತೆ ವಾಪಸ್ ಭಾರತಕ್ಕೆ ಬಂದಿದೆ. ಅದಕ್ಕೆ ನಿಮಗೆ ಲಿಂಗಗಳು ಎಲ್ಲ ಕಡೆ ಉದ್ಭವ ಕಾಣಿಸ್ತಾ ಇದಾವೆ, ಮೇಲ್ ಬರ್ತಾ ಇದಾವೆ ಅಂತ ಒಂದು ಮಾತಿದೆ. ದ ಬೆಸ್ಟ್ ಪೀರಿಯಡ್ ಟು ಬಿ ಇನ್ ಇಂಡಿಯಾ ಈಸ್ ರೈಟ್ ನೌ ಅಂತ. ಬಿಕಾಸ್ ಆ ಎನರ್ಜಿ, ಬೇಸಿಕ್ ಎನರ್ಜಿ ಏನಿದೆ ಅದೆಲ್ಲ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ಬಂದಿದೆ. ನೀವು ಈಗ ನೋಡಿದ್ರು ಒಂದು ಸ್ಪಿರಿಚುವಲ್ ಅವೇರ್ನೆಸ್ ಅನ್ನೋದು ಯೂತಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಈಗ ನೀವು ಅದನ್ನು ತುಂಬ ಸ್ಪ್ರೆಡ್ ಮಾಡ್ತಾ ಇದ್ದೀರಾ, ನಿಮ್ಗೆ ಆಡಿಯನ್ಸು ಅಷ್ಟೇ. ಯಾಕಂದರೆ ನೀವು ಸ್ಪ್ರೆಡ್ ಮಾಡ್ತಾ ಇರೋ ರೀತಿ ಬಹಳ ಜೆನ್ಯೂನ್ ಆಗಿದೆ. ಅದ್ರ ಹಿಂದೆ ಯಾವುದೇ ಉತ್ಪ್ರೇಕ್ಷೆ ಆ ಥರ ಏನೂ ಇಲ್ಲ, ಅತಿಶಯ ಎಲ್ಲ ಪ್ರಾಪರ್ ಆಗಿ ಮಾಡ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಸೀಯಿಂಗ್ ದಟ್. ಅದೇ ರೀತಿ ಇಲ್ಲಿ ಎನರ್ಜಿ ಕೂಡ ಒಬ್ಬ ಸ್ಟಾರ್ಗೆ ಅದು ವರ್ಕ್ ಆಯಿತು ಅನ್ನೋಂದ್ರೆ ಯಾಕೆ ವರ್ಕ್ ಆಯಿತು ಅಲ್ಲಿ ಕ್ವಶನ್ ಬರುತ್ತೆ. ಈಗ ರಜನಿಕಾಂತ್ ಅವ್ರಂತ ತಗೊಂಡಾಗ, ರಜನಿಕಾಂತ್ ಎಂಥ ಬಿಗ್ ಸ್ಟಾರ್ ಅಂತ ಗೊತ್ತು, ಅವ್ರ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು, ಎಲ್ಲಿವರೆಗೂ ಬಂದು ನಿಂತಿದೆ, ಅದೆಲ್ಲವೂ ನಮಗೆ ಗೊತ್ತು. ಹೀಗಂತ ಇದ್ದಾಗ ರಜನಿಕಾಂತ್ ಅವರು ತುಂಬ ಫೇಮಸ್ ಇರೋದೇ ಅವರ ಸ್ಪಿರಿಚುಯಾಲಿಟಿ ಕಡೆಗೆ. ಅವರು ದಟ್ ಈಸ್ ಅವರು ಮೇಜರ್ ಸ್ಟಾರ್ ಅಂತ ಏನಿದೆ, ಅವ್ರು ಎಷ್ಟು ಗ್ರೌಂಡೆಡ್ ಇದ್ದಾರೆ. ಈಗ ಅಣ್ಣವ್ರ ಜೊತೆ ಅವ್ರು ಎಷ್ಟು ಒಡನಾಟ ಬೆಳೆಸ್ಕೊಂಡಿದ್ರು, ಎಸ್ಪೆಷಲಿ ಸ್ಪಿರಿಚುವಲ್ ರಿಲೇಟೆಡ್ ಎಷ್ಟು ಅವ್ರು ಮಾತಾಡ್ಕೊಳ್ತಿದ್ರು, ಅದೆಲ್ಲವೂ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಈಗ ಅವ್ರು ಹೋಮಗಳನ್ನ ಮಾಡಿಸೋದಾಗಿರ್ಬೋದು, ಒಂದು ಗುಹೆಗೆ ಹೋಗಿ ಮೆಡಿಟೇಷನ್ ಮಾಡ್ತಾ ಕುತ್ಕೊಳ್ಳೋದಾಗಿರ್ಬೋದು, ಈ ಥರದ್ದೆಲ್ಲ ಬಹಳಷ್ಟು ವಿಚಾರಗಳಿವೆ. ರಜನಿಕಾಂತ್ ಅವರ ಸಿಂಪ್ಲಿಸಿಟಿ ಎಷ್ಟು ಅಂದರೆ, ನಾನೀಗ ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ. ನನಗೆ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮನೆಗೆ ಹೋದಾಗ ಅವ್ರ ಮಗ ವಿನಯ್ ರಾಜ್ಕುಮಾರ್ ಒಂದು ಕತೆ ಹೇಳಿದ್ರು. ಅವಾಗ ಅಂದರೆ ರಾಘಣ್ಣನ ಮಾತಾಡ್ಕೊಂಡು ಇಲ್ಲಿ ಹೊರಗೆ ಬಂದ್ವಿ ಕಾರಿಗಾರಕ್ಕೆ. ಆಗ ವಿನಯ್ ರಾಜ್ಕುಮಾರ್ ನಿಲ್ಲಿಸ್ಕೊಂಡು ನಮ್ಗೆ ಅದು ತೋರಿಸೋದ್ರಲ್ಲಿ, ಇಲ್ಲಿ ರಾಜೇಶ್ ಏನೋ ಘಟನೆ ನಡೆದಿತ್ತು ಅಂತ
ರಜನಿಕಾಂತ್ ಅವ್ರದ್ದು ಒಂದು ಎಕ್ಸಾಂಪಲ್ ಕೊಟ್ರು. ಸಾಕಷ್ಟು ವರ್ಷಗಳ ಮುಂಚೆ ವಾಚ್ಮನ್ ಬಂದು ಕೇಳಿದ್ರಂತೆ, ಅಣ್ಣವ್ರು ಇದ್ದಾಗ ಕೇಳಿದ್ರಂತೆ, ಯಾರೋ ನಿಮ್ಮನ್ನು ನೋಡಬೇಕು, ಹೋಗ್ತಾನೆ ಇಲ್ಲ, ಯಪ್ಪ ಗಲಾಟೆ ಮಾಡ್ತೀರಿ ಅಂತ ಅಂದ್ಬಿಟ್ಟು. ಆಮೇಲೆ ಎತ್ಕೊಂಡು ಯಾರು ಇಲ್ಲ, ಯಾರೋ ಬಂದಿಯಾರೆ ಅಂತ. ಆಮೇಲೆ ವಾಚ್ಮನ್ನು ಗೇಟ್ ಹತ್ರ ನಿಂತಿದ್ರಂತೆ, ಇನ್ನೊಬ್ರು ಯಾರೋ ಬಂದು. ಆಮೇಲೆ ಇವರು ಅಣ್ಣವರು ವಿನಯ್ ರಾಜ್ಕುಮಾರ್ ಅವರು ಮತ್ತೆ ರಾಘಣ್ಣ ಅನ್ಸುತ್ತೆ. ವಿನಯ್ ರಾಜ್ಕುಮಾರ್ ಚಿಕ್ಕ ಹುಡುಗ ಅನ್ಸುತ್ತೆ ಅವನು. ಅವಾಗ ಒಬ್ಬ ವ್ಯಕ್ತಿ ಗ್ಲಾಸ್ ಹಾಕ್ಕೊಂಡು ಹಲ್ಲು ಇಷ್ಟುದ್ದ ಮುಂದೆ ಇಟ್ಕೊಂಡು ಬಂದು ಅಣ್ಣವ್ರನ್ನ ಮೀಟ್ ಮಾಡಕ್ಕೆ ಕಾಯ್ತಾ ಇದ್ರಂತೆ. ಆಮೇಲೆ ಗೊತ್ತಾಯ್ತಂತೆ ಅಣ್ಣವ್ರಿಗೆ, ಬನ್ನಿ ಅಂತ ಒಳಗೆ ಕರ್ಕೊಂಡು ಹೋಗ್ರಂತೆ. ಕೂರಿಸಿ ಮಾತಾಡಕ್ಕೆ ಶುರು ಮಾಡ್ತಿದ್ದಾಗ ಒಂದೊಂದೇ ತೆಗೆದಿಟ್ರಂತೆ ರಜನಿಕಾಂತ್ ಅವರು. ಆಮೇಲೆ ನಾನು ರೇಡಿಯೋಲಿ ಮಾಡೋ ನನ್ನ ರೇಡಿಯೋ ಕಾರ್ಯಕ್ರಮ ಏನಿದಿಲ್ಲ, ಇದೇ ಕಾರ್ಯಕ್ರಮಕ್ಕೆ ಒಂದು 2017-18 ಅನ್ಸುತ್ತೆ, ಒಬ್ಬರು ಚಾಮರಾಜಪೇಟೆಯಿಂದ ಒಬ್ಬರು ಆಟೋ ಡ್ರೈವರ್ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಅವ್ರ ಲವ್ ಸ್ಟೋರಿ ಅದೆಲ್ಲ ಹೇಳೋದ್ರ ಜೊತೆಗೆ ಫುಲ್ ಖುಷಿಯಾಗಿದ್ರು. ಆಮೇಲೆ ಅವರು ಹೇಳಿದ್ರು, ಸರ್ ನಿನ್ನೆ ನನ್ನ ಆಟೋಲಿ ಯಾರು ಹತ್ತಿದ್ರು ಗೊತ್ತಾ ಸರ್ ಅಂತ. ಯಾರು ಹತ್ತಿದ್ರು ಅಂತಂದ್ರೆ, ನಿನ್ನೆ ಗವಿಗಂಗಾದೇಶ್ವರ ಟೆಂಪಲ್ ಹತ್ರ ಅಲ್ಲಿಂದ ಆಟೋ ಏನೋ ತೊಗೊಂಡ್ಬರ್ಬೇಕಂದ್ರೆ, ವಾಪಸ್ ಬರ್ಬೇಕಂದ್ರೆ ಒಬ್ರು ಅರ್ಜೆಂಟ್ ಮುಖ ಮುಚ್ಕೊಂಡ್ಬಿಟ್ಟಿದ್ರಿ, ಹಿಂಗೆ ಹತ್ತಿ ನಡೀರಿ ಅಂತ ಅಂದ್ಬಿಟ್ಟಂತು. ಆಟೋ ಹತ್ತು ಕೂತ್ಕೊಂಡು ಬರ್ತಾನೆ ಇದ್ವಿ, ಮುಖ ಹಿಂಗೆ ಸುತ್ಕೊಂಡಿದ್ರು, ಗ್ಲಾಸ್ ಹಾಕಿದ್ರು ಸರ್. ಆಮೇಲೆ ಶ್ರೀನಗರ ಎಲ್ಲ ಡ್ರಾಪ್ ಮಾಡಿ ಅಂತಂತಂದ್ರು. ಆಮೇಲೆ ಬರ್ತಿದ್ದಂಗೆ ಅರ್ಧ ದಾರಿಗೆ ಬಂತು, ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗ್ಬಿಡ್ತು ಅವರು ರಜನಿಕಾಂತ್ ಅಂತ. ಆಮೇಲೆ ನಾನು ಸಾರ್ ನೀವಾ ಅಂತ ಅಂದ್ಬಿಟ್ಟು ಹಿಂಗೆ ಹಿಂದೆ ತಿರುಗಿ ನೋಡ್ತಾ ಇದ್ದೆ. ಅದಕ್ಕೆ ಅವರು ಮಾತಾಡಬೇಡ, ಸುಮ್ಮನೆ ನಡಿಯಪ್ಪ ಅಂತ ಕರ್ಕೊಂಡ್ಬಂದು ನಾನು ರಜನಿಕಾಂತ್ ಅವ್ರನ್ನ ಡ್ರಾಪ್ ಮಾಡಿದೆ ಸರ್ ಅಂತ. ಎಂಥ ಸರಳವಾದಂಥ ವ್ಯಕ್ತಿಯವರು. ಬೆಂಗಳೂರಿಗೆ ಬಂದರೆ ಇವತ್ತು ಆಟೋಗಳಲ್ಲಿ ಓಡಾಡ್ತಾರೆ. ಕರೆಕ್ಟ್. ಚಾಮರಾಜಪೇಟೆ, ಶ್ರೀನಗರಲ್ಲಿ ಅವ್ರ ಅಣ್ಣನ ಮನೆ ಎಲ್ಲ ಇಲ್ಲೇ ಇರೋದು ಬೆಂಗಳೂರಲ್ಲಿ. ಬಟ್ ಆ ಸರಳತೆ ಇದೆಯಲ್ಲ, ಆ ಸಿಂಪ್ಲಿಸಿಟಿ, ಅಷ್ಟು ಸರಳತೆ ಇರೋದಕ್ಕೆ ಆ ವ್ಯಕ್ತಿ ಅಷ್ಟು ಎತ್ತರಕ್ಕೆ ರೀಚ್ ಆಗಿದೆ. ಈಗ ಅಣ್ಣವರು ಅಷ್ಟೇ, ಇವತ್ತು ಸರಳತೆಯ ಪರಾಕಾಷ್ಠೆ ಅಂತಂದ್ರೆ ಅಣ್ಣವರು. ಅವರಿಂದನೇ ಇನ್ಫ್ಯಾಕ್ಟ್ ಅಣ್ಣವರಿಂದನೇ ತುಂಬಾ ಜನ ಇನ್ಸ್ಪೈರ್ ಆಗುತ್ತೆ. ಹೌದು, ಇನ್ಫ್ಯಾಕ್ಟ್ ರಜನಿಕಾಂತ್ ಅವ್ರು ಕೂಡ ಹೇಳ್ಕೊಳ್ತಾರೋ ಆಕ್ಚುಲಿ. ಅವರು ಸತ್ಯ ಹರಿಶ್ಚಂದ್ರ ಕನ್ನಡ ಫಿಲಿಂ ಅಣ್ಣವ್ರು ಆಕ್ಟ್ ಮಾಡಿದಂಥ ಚಿತ್ರ. ಆ ಫಿಲಿಂ ಥಿಯೇಟರ್ಗೆ, ಆ ಫಿಲಿಮಲ್ಲಿ ಟಿಕೆಟ್ ತಗೊಳಕ್ಕೋಸ್ಕರ ಬೆಳಗ್ಗೆ ಕ್ಯೂ ಅಲ್ಲಿ ನಿಂತಿದ್ದಂತೆ ರಜನಿಕಾಂತ್ ಅವರು. ಪೊಲೀಸರ ಪೇಲ್ ಲಾಠಿ ಏಟೆಲ್ಲ ತಿಂದಿದ್ರಂದ್ರೆ, ಅಂಥವ್ರು ನಾನು ಅಣ್ಣವ್ರ ಪಕ್ಕ ಇವತ್ತು ಕುತ್ಕೊಂಡಿದ್ದೀನಿ ಅಂತ ಅವರಿಂದ ಕಲಿತೆ ಆ ಸಿಂಪ್ಲಿಸಿಟಿ ಅಂತೆಲ್ಲ ಹೇಳ್ತಾರೆ. ವಂಡರ್ಫುಲ್. ಅಂದ್ರೆ ಈಗ ಅಣ್ಣವರು ಅಂತ ನಾವು ಬಂದ್ರೆ, ಎಷ್ಟೊಂದು ಜನ ನೀವೇ ಹೇಳಿದ್ರಿ ಆ ಇನ್ಸ್ಪಿರೇಷನ್. ಫಾರ್ ಎಕ್ಸಾಂಪಲ್, ಅಣ್ಣವ್ರದ್ದು ಹೇಳಬೇಕು ಅಂತಂದ್ರೆ, ಈ ಮೊಮೆಂಟಲ್ಲಿ ವೀರಪ್ಪನವ್ರ ಅಣ್ಣವ್ರನ್ನ ಕಿಡ್ನಾಪ್ ಮಾಡ್ಕೊಂಡಾಗ ನಾವೆಲ್ಲ ಚಿಕ್ಕ ಹುಡುಗರು, ಇಡೀ ಕರ್ನಾಟಕ ಹೇಗೆ 1.5 ತಿಂಗಳು ಸ್ತಬ್ಧವಾಗಿ ಹೋಗಿತ್ತು ಅದು ನಾವು ನೋಡಿದ್ವಿ. 1.5 ತಿಂಗಳಲ್ಲ, 3 ತಿಂಗಳು ಸ್ತಬ್ಧವಾಗಿ ಹೋಗಿತ್ತು, ಹೇಗೆ ಕಷ್ಟ ಇತ್ತು ಅಂತ. ಜನ ಅಷ್ಟು ಪ್ರೀತಿ ಮಾಡ್ತಾ ಇದ್ರು ಅಣ್ಣವ್ರನ್ನ. ಜನ ಅಂತಲ್ಲ, ಯಾರೇ ಆಗ್ಲಿ, ಸ್ಟಾರ್ಗಳಾಗ್ಲಿ, ಅವ್ರು ಅಷ್ಟೇ ಪ್ರೀತಿ ಮಾಡ್ತಿದ್ರು. ವೀರಪ್ಪನ ಅಣ್ಣವ್ರನ್ನ ಕಳ್ಸ್ಕೊಡ್ಬೇಕಾದ್ರೆ ಹತ್ಬಿಟ್ಟು ಕಳ್ಸ್ಕೊಟ್ನಂತೆ. ಅದು ಅಣ್ಣವ್ರಿದ್ದ ಇಂಪ್ಯಾಕ್ಟ್. ಇನ್ನು ಅದೇ ತರ ರಜನಿಕಾಂತ್ ಅವ್ರ ಮೇಲೂ ಇಂಪ್ಯಾಕ್ಟ್ ಇತ್ತು. ರಜನಿಕಾಂತ್ ಅವ್ರ ಸ್ಟಾರ್ ವ್ಯಾಲ್ಯೂ ಹೇಗಿತ್ತು ಅಂತಂದ್ರೆ, ಒಂದು ಇನ್ಸಿಡೆನ್ಸ್ ಇದೆ. ಈಗ ರಜನಿಕಾಂತ್ ಅವ್ರ ಕಾರ್ ಒಂದ್ಸರಿ ಪಾಸ್ ಆಗ್ತಾ ಇತ್ತಂತೆ. ಆ ಕಡೆಯಿಂದ ಜಯಲಲಿತಾ ಅವ್ರದ್ದು ಕನ್ವಾಯ್ ಬರ್ತಾ ಇತ್ತಂತೆ, ಅವ್ರದ್ದು ಕಾರ್ ಪಾಸ್ ಆಗ್ತದೆ. ಸೊ ಇದು ನಿಮ್ಗೆ ಗೊತ್ತಲ್ಲ, ಪಾಲಿಟಿಷಿಯನ್ಸ್ ಬರ್ಬೇಕಾದ್ರೆ ಹೋಲ್ ಟ್ರಾಫಿಕ್ ಎಲ್ಲ ಸ್ಟಾಪ್ ಮಾಡ್ತಾರೆ. ರಜನಿಕಾಂತ್ ಅವ್ರು ಕಾರ್ನ ಸ್ಟಾಪ್ ಮಾಡಿದ್ರಂತೆ. ಕೇಳಿದ್ರಂತೆ, ಏನಕ್ಕೆ ಸ್ಟಾಪ್ ಆಗ್ತಾ ಇದೆ ಅಂತ ಡ್ರೈವರ್ ಕೇಳಿದ್ರಂತೆ. ಇಲ್ಲ, CM ಅವ್ರದ್ದು ಕನ್ವಾಯ್ ಬರ್ತಾ ಇದ್ದಾರೆ, ಜಯಲಲಿತಾ ಅವ್ರದ್ದು. ರಜನಿಕಾಂತ್ ಏನೂ ಮಾಡಲಿಲ್ಲ ಅಂತೆ, ಸುಮ್ಮನೆ ಸಿಂಪಲ್ ಆಗಿ ಡೋರ್ ತೆಗೆದು ಕೆಳಗಡೆ ಇಳಿದ್ಬಿಟ್ಟು ಹೋಗ್ಬಿಟ್ಟು ಸಿಗರೇಟ್ ಇತ್ತು ಅದನ್ನು ತಗೊಂಡು ಸೇದಾಗಿ ಸ್ಟಾರ್ಟ್ ಮಾಡೋದಂತೆ. ಆಮೇಲೆ ಕ್ರೌಡ್ ಕ್ಲಿಯರ್ ಮಾಡೋದಕ್ಕೆ ಮತ್ತೆ ಜಯಲಲಿತಾ ಅವ್ರ ಕಾರ್ ಮೂವ್ ಆಗೋದಕ್ಕೆ ಅದೆಷ್ಟೋ ಹೊತ್ತು ತಗೊಳ್ತಂತೆ. ಅದು ರಜನಿಕಾಂತ್ ಅವ್ರಿಗೆ ಇದು ಸ್ಟಾರ್ ವ್ಯಾಲ್ಯೂ. ನಾವು ಯಾವತ್ತೂ ಅಷ್ಟೇ, ಬುಡ ಎಷ್ಟು ಗಟ್ಟಿಯಾಗಿದೆಯೋ ಅಷ್ಟೇ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ. ರಜನಿಕಾಂತ್ ಅವರು ಅಷ್ಟು ಸ್ಟ್ರಾಂಗ್ ಆಗಿ ಆ ಟೈಮಲ್ಲಿ ಅವ್ರ ಒಂದು ಫೇಸ್ ನೋಡ್ಕೊಂಡ್ ಬಂದಿದೆ. ಈಗ ರಜನಿಕಾಂತ್ ಅವ್ರಿಗೆ ಹುಷಾರಿರ್ಲಿಲ್ಲ ಒಂದು ಟೈಮಲ್ಲಿ. ಅವ್ರು ಎಲ್ಲಾನು ಕ್ರಾಸ್ ಮಾಡ್ಕೊಂಡು ಬರೋದಕ್ಕೆ ಮೇಯ್ನ್ ಆಗಿ ಅವ್ರಿಗೆ ಬೇಸ್ ಆಗಿ ನಿಂತಿರೋದು, ಮೂಲಾಧಾರವಾಗಿ ನಿಂತಿರೋದು, ಅವ್ರ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಆಗಿರೋದು ಅಂದ್ರೆ ಅವ್ರ ಸ್ಪಿರಿಚುಯಾಲಿಟಿ. ಅವ್ರ ಸ್ಪಿರಿಚುವಲ್ ಆಸ್ಪೆಕ್ಟ್ ಅಂತ ಬಂದ್ರೆ, ಅವ್ರು ಹೋಗಿ ಮೆಡಿಟೇಷನ್ ಮಾಡೋದು, ವರ್ಷದಲ್ಲಿ ಒಂದಷ್ಟು ದಿನ ಅವ್ರನ್ನ ಸಪ್ರೇಟ್ ಮಾಡ್ಕೊಂಡು ಬಿಡೋದು, ಶಾಂತತೆಯಲ್ಲಿ ಅವ್ರ ಜೊತೆ ಅವರೇ ಇರೋದು, ಅವ್ರು ರುದ್ರಾಕ್ಷಿನ ಬಳಸೋದು ನಾವು ನೋಡಿದೀವಿ. ಅದೇ ಆಸ್ಪೆಕ್ಟ್ ಅಲ್ಲಿ ಅವರಿಗೆ ವಿತ್ ರೆಸ್ಪೆಕ್ಟ್ ಟು ಪವರ್ ಮತ್ತೆ ಗ್ರೌಂಡಿಂಗ್ ಅಂತ ಬಂದಾಗ, ಗ್ರೌಂಡಿಂಗ್ ಎನರ್ಜಿ ಅಂತೆಲ್ಲ ಬಂದಾಗ ಕರುಂಗಲಿ ಮಾರನ್ನು ವೇರ್ ಮಾಡ್ತಾ ಇದ್ರು ಅವರು. ರಜನಿಕಾಂತ್ ಅವ್ರಿಗೆ ಮೇನ್ ಆಗಿ ಅವ್ರ ಸ್ಪಿರಿಚುಯಾಲಿಟಿಲಿ ಅಡ್ವಾನ್ಸ್ ಆಗೋದಕ್ಕೆ ಕರುಂಗಲಿ ಮಾಲ ಇಸ್ ಒನ್ ಆಫ್ ವೆರಿ ಬೆನಿಫಿಟ್. ಯಾಕಂದ್ರೆ ನಾವು ಮುರುಗನ್ ಬಗ್ಗೆ ಮಾತಾಡಬೇಕಾದ್ರೆ ವೇಲ್ ಬಗ್ಗೆ ಮಾತಾಡ್ತೀವಿ. ಮುರುಗನ್ಗೆ ವೇಲ್ನ ಕೊಟ್ಟಿದ್ದು, ಆಯುಧನ ಕೊಟ್ಟಿದ್ದು ಪಾರ್ವತಿ. ಸೊ ವೇಲ್ ಇಸ್ ಅ ರಾ ಎನರ್ಜಿ.
ಆ ಎನರ್ಜಿನ ಈಗ ಆ ನೀವು ವೇಲ್ ಅಂದ್ರೆ ತ್ರಿಶೂಲ್ ತ್ರಿಶೂಲ್ ಇರುತ್ತಲ್ಲ. ಮೇಲ್ಗಡೆ ಇರುತ್ತಲ್ಲ ವೇಲ್, ಅದು ವೇಲ್ದು ರಾ ಎನರ್ಜಿ ಏನಿದೆ, ನೀವು ತಮಿಳ್ನಾಡ್ದೆಲ್ಲ ಶಿಲ್ಪಶಾಸ್ತ್ರಗಳನ್ನ ನೋಡಿದ್ರೆ, ಈಗ ನಾರ್ಮಲ್ ಸನಾತನ ಧರ್ಮದ ಶಿಲ್ಪಶಾಸ್ತ್ರ ಎಲ್ಲ ನೋಡಿದ್ರೆ, ಎನರ್ಜಿನ ಕಂಟೈನ್ ಮಾಡೋದಕ್ಕೆ, ಗ್ರೌಂಡ್ ಮಾಡೋದಕ್ಕೆ ಒಂದು ಡೆನ್ಸ್ ವುಡ್ನ ಯೂಸ್ ಮಾಡಬೇಕು. ಡೆನ್ಸ್ ವುಡ್ ಅಂತ ಬಂದಾಗ 99.9% ವುಡ್ಗಳು ಯಾವುದು ಅದಕ್ಕೆ ಮ್ಯಾಚ್ ಆಗೋದಿಲ್ಲ. ಸೊ ಅದಕ್ಕೆ ಮ್ಯಾಚ್ ಆಗೋ ಕೆಲವು ವುಡ್ಗಳಲ್ಲಿ ಮೇಯ್ನ್ ಆಗಿ ಕರುಂಗಲಿ ಮಾಲ ಬರುತ್ತೆ. ಒಂದೆರಡು ಬರ್ಬೋದು ಕರುಂಗಲಿ ಮಾಲ. ಸೊ ಒಂದೊಂದು ಪ್ಲಾನೆಟ್ಗೆ ಒಂದೊಂದು ಹೇಗೆ ಅಸೆಟ್ ಆಗಿದೆಯೋ, ಮಾರ್ಸ್ಗೆ ಹೇಗೆ ಮುರುಘ ಅಸೋಸಿಯೇಟ್ ಆಗಿದಾನೋ ಹಾಗೆ ಕರುಂಗಲಿ ಮಾಲ ಅಸೋಸಿಯೇಟ್ ಆಗುತ್ತೆ. ಸೊ ನೀವು ಆ ಹಳೆ ಕನ್ಸ್ಟ್ರಕ್ಷನ್ಸ್ ಎಲ್ಲ ನೀವು ಮಾತಾಡ್ತಾ ಇದ್ರಿ, ಅವಾಗೆಲ್ಲ ಜಮೀನ್ದಾರರು ಹೋಗ್ಬೇಕಾದ್ರೆ, ರೂರಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಇದನ್ನ ಸ್ಟಾಫ್ನ ಕ್ಯಾರಿ ಮಾಡ್ತಾ ಇದ್ರು, ಒಂದು ಕೋಲ್ ತರ, ಅದು ಕರುಂಗಲಿ ಮಾಲೆಯಿಂದ ಮಾಡಿರ್ತಿದ್ರು. ಆಮೇಲೆ ಮಲಗಬೇಕಾದ್ರೆ ಅವ್ರು ಮಂಚ ಕರುಂಗಲಿ ವುಡ್ಡಿಂದ ಮಾಡಿಸ್ಕೊತಾ ಇದ್ರು, ಇಲ್ಲ ಕರುಂಗಲಿ ವುಡ್ದು ಪೀಸ್ ಏನಾದ್ರು ಇಟ್ಕೊಳ್ತಾ ಇದ್ರು. ಯಾಕಂದ್ರೆ ಆ ಎನರ್ಜಿ ಏನಿದೆ, ಆ ದೃಷ್ಟಿ ಏನಿದೆ ಎಲ್ಲ ಗ್ರೌಂಡ್ ಆಗಬೇಕು ಅಂತ. ಹಾಗೆ ಶಿಲ್ಪಶಾಸ್ತ್ರದ ಪ್ರಕಾರ ಯಾವುದೇ ದೇವತೆಗಳದು, ಈ ನೀವು ಕೆಲ ಕಡೆ ಉಲ್ಲೇಖ ಇದೆ, ಯಾವುದೇ ದೇವತೆಗಳದು ಒಂದು ಆಯುಧ ಮಾಡಬೇಕಾದ್ರೆ ಅದಕ್ಕೆ ಬೇಸ್ ಅಂತ, ಆ ಎನರ್ಜಿನ ಹೋಲ್ಡ್ ಮಾಡಿ ಗ್ರೌಂಡ್ ಮಾಡೋದಕ್ಕಂತ ಕರುಂಗಾಲಿ ಯೂಸ್ ಮಾಡ್ತಿದ್ರು. ಸೊ ಇದೇ ರೀತಿ ವೇಲ್ ಕೂಡ ಆ ಎನರ್ಜಿ, ರಾ ಎನರ್ಜಿ ಹೋಲ್ಡ್ ಮಾಡೋದಕ್ಕೆ ಆ ಸ್ಟಾಫ್ ಕರುಂಗಾಲಿ. ಇದೇ ರೀತಿ ಈ ಒಂದು ಹೈ ಎನರ್ಜಿ ಏನಿತ್ತು, ಈ ಅವ್ರಿಗೆ ಎಲ್ಲರಿಗೂ ದೃಷ್ಟಿ ಆಗುತ್ತೆ ಅಂದರೆ ರಜನಿಕಾಂತ್ಗೆ ಇನ್ನೆಷ್ಟು ದೃಷ್ಟಿ ಆಗಬಹುದು. ಸೊ ಇಂಥದ್ದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಕರುಂಗಾಲಿ ಅಂತ ಬಂದಾಗ ಎರಡು ದೇವರುಗಳು ಬಹಳ ಅಸೋಸಿಯೇಟ್ ಆಗ್ತಾರೆ ಅಂತ, ಒಂದು ಮುರುಘ, ಇನ್ನೊಂದು ಕಾಳಿ ಅಂತ. ಕೆಲವು ಕಡೆ ಕರುಂಗಾಲಿ ಅಂತ ಹೇಳಬೇಕಾದ್ರೆ ಕರಿ ಕಾಳಿ ಅಂತಾನೆ ಹೇಳ್ತಾರೆ ಕೆಲವರು. ಈ ಸಿದ್ಧಾಜೈನ್ ಇರ್ತಾರೆ, ಕರುಂಗಾಲಿ ಅಂದ್ರೆ ಕರಿ ಕಾಳಿ. ಕಾಳಿ. ಸೊ ಕರು ಅಂತಂದ್ರೆ ಕಪ್ಪು, ಗಾಳಿ ಅಂತಂದ್ರೆ ಕಾಳಿ ಅಂತಾನು ಹೇಳ್ತಾರೆ ಕೆಲವರು. ನೀವು ಕೇಳಿದ್ರೆ ಈ ಯಾರು ಡಿವಿನಿಟಿಲಿ ಪ್ರಾಕ್ಟೀಸ್ ಮಾಡೋರು ಇರ್ತಾರೆ, ಮತ್ತೆ ಯಾರು ಸಾಧಕಾಸ್ ಇರ್ತಾರೆ, ಅವ್ರು ಅದೇ ತರ ಹೇಳೋದು. ಈಗ ಕಾಳಿ ಬೇಸಿಕ್ಲಿ ಏನು, ಶೀಸ್ ಅ ಬ್ಲ್ಯಾಕ್ ಹೋಲ್, ಶೀಸ್ ಅ ಎನರ್ಜಿ ದಟ್ ಕನ್ಸ್ಯೂಮ್ಸ್ ಎವ್ರಿಥಿಂಗ್. ಎಸ್ಪೆಷಲಿ ಕೆಲವರು ಸಾಧಕಾಸ್ ಏನು ಪ್ರಾಕ್ಟೀಸ್ ಮಾಡ್ತಾರೆ ಕರುಂಗಾಲಿ ಅಂತ ಬಂದಾಗ, ಕರುಂಗಾಲಿ ಸ್ಟಾಪ್ಸ್ ಎವ್ರಿಥಿಂಗ್ ದಟ್ ಕಮ್ಸ್ ಅಟ್ ಯು, ಎಲ್ಲಾನು ನಿಲ್ಸುತ್ತೆ. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಬಟ್ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಅಂತ. ಈಗ ನಿಮ್ಮ ಕಡೆ ಇನ್ನೊಂದು ಬಹಳ ನೆಗೆಟಿವ್ ಎನರ್ಜಿ ಬರ್ತಾ ಇದೆ, ಬಟ್ ನೆಗೆಟಿವ್ ಎನರ್ಜಿದು ಲೈಫ್ ಟೈಮ್ ಏನಿದೆ ಅದು ಪಾಸಿಟಿವ್ ಎನರ್ಜಿಗಿಂತ ಬಹಳ ಕಡಿಮೆ. ಯೂಶಲಿ ಕರುಂಗಲಿ ಮಾಲ ಧರಿಸೋರು ಏನು ಮಾಡ್ತಾರೆ, ಮಾರ್ನಿಂಗ್ ಧರಿಸ್ತಾರೆ, ನೈಟ್ ಬಿಚ್ಚಿಟ್ಬಿಡ್ತಾರೆ. ಸೊ ನೈಟ್ ಬಿಚ್ಚಿ ಏನು ಮಾಡ್ತಾರೆ ಅಂತಂದ್ರೆ, ಮೇಜರ್ ಕೆಲವು ಕಡೆ ಕಾಳಿದು ಯಂತ್ರ ಇಟ್ಕೊಂಡಿರ್ತಾರೆ, ಕಾಳಿದು ಫೋಟೋ ಇಟ್ಕೊಂಡಿರ್ತಾರೆ, ಯಂತ್ರದ ಮೇಲೆ ಕರುಂಗಾಲಿ ಮಾಲ ಇಟ್ಬಿಡ್ತಾರೆ. ಈಗ ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ 2-3 ಕರುಂಗಲಿ ಮಾಲ ಇದೆ ಅಂತ, ಯಂತ್ರದ ಮೇಲೆ ಒಂದು ಗ್ಲಾಸ್ ಬೌಲ್ ಇಟ್ಬಿಟ್ಟು ಅಥವಾ ವುಡನ್ ಬೌಲ್ ಇಟ್ಬಿಟ್ಟು ಅದರೊಳಗಡೆ ಇಟ್ಬಿಡ್ತಾರೆ. ಸೊ ಆ ಯಂತ್ರ ಏನು ಮಾಡುತ್ತೆ, ಅದರಲ್ಲಿರೋ ನೆಗೆಟಿವ್ ಎನರ್ಜಿನೆಲ್ಲ ತಿನ್ನುತ್ತೆ, ಕನ್ಸ್ಯೂಮ್ ಮಾಡುತ್ತೆ. ನೀವು ಅದನ್ನ ಮತ್ತೆ ಮಾರ್ನಿಂಗ್ ಎದ್ದು ಹಾಕೊಳ್ತೀರಾ. ಈ ನೆಗೆಟಿವ್ ಎನರ್ಜಿಗೆ ಲೈಫ್ ಟೈಮ್ ಕಡಿಮೆ ಇರೋದಕ್ಕಿಂತ ಪಾಸಿಟಿವ್ ಎನರ್ಜಿಗಿಂತ ಕಡಿಮೆ ಇರೋದ್ರಿಂದ ಆ ಮೊಮೆಂಟಲ್ಲಿ ಏನೇನು ಪಾಸ್ ಆಗಿತ್ತೋ ನೆಗೆಟಿವಿಟಿ ಎಲ್ಲ ಖಾಲಿ ಆದಮೇಲೆ ಪಾಸಿಟಿವ್ ಮಾತ್ರ ನಿಮ್ಮಲ್ಲಿ ಉಳ್ಕೊಂಡು ಪ್ರೊಸೀಡ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ವಾಟ್ ಯು ನೀಡ್ ಟು ಪ್ರೊಸೀಡ್ ಇನ್ ಲೈಫ್. ಜೀವನದಲ್ಲಿ ಮುಂದಕ್ಕೆ ಹೋಗೋದಕ್ಕೆ, ಆಧ್ಯಾತ್ಮದಲ್ಲಿ ಮುಂದಕ್ಕೆ ಹೋಗೋದಕ್ಕೆ, ಅದಕ್ಕೆ ಕರುಂಗಲಿ ಮಾಲ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ವೆರಿ ಗ್ರೇಟ್ ಟೂಲ್. ಯಾಕಂದ್ರೆ ಆ ಸಂದರ್ಭದಲ್ಲಿ ಏನೇನು ಅಡೆತಡೆಗಳು ಬರುತ್ತೋ ಅದೆಲ್ಲ ನುಂಗಿ ಖಾಲಿ ಆಗೋವರೆಗೂ ಅದನ್ನ ಕಾಳಿ ನೋಡ್ಕೊಳ್ತಾಳೆ ಅಥವಾ ಮುರುಘ ನೋಡ್ಕೊಳ್ತಾನೆ. ಅದಾದ್ಮೇಲೆ ಪಾಸಿಟಿವ್ ಎನರ್ಜಿ ಏನಿದೆ, ಪಾಸಿಟಿವ್ ಇಂಪ್ಯಾಕ್ಟ್ ಏನಿದೆ, ಅದನ್ನ ತಗೊಂಡು ನೀವು ಮುಂದಕ್ಕೆ ಹೋಗ್ತೀರಾ. ರಜನಿಕಾಂತ್ ಅವರು ಅಂತ ಬಂದಾಗ ಅವರು ಆಧ್ಯಾತ್ಮದಲ್ಲಿ ಮುಂದುವರಿಯೋದಕ್ಕೆ ಇದು ಆ ಥರ ಬೆನಿಫಿಷಿಯಲ್ ಆಯಿತು. ಆ್ಯಂಡ್ ಅವ್ರಿಗಿದ್ದ ಕೆಟ್ಟ ದೃಷ್ಟಿಗಳೇನಿತ್ತು, ಅವ್ರಿಗಿದ್ದ ಪವರ್ ಏನಿತ್ತು, ಅದನ್ನು ಮೇಂಟೈನ್ ಮಾಡೋದಕ್ಕೆ, ಆ ಕಮಾಂಡ್ ಮೇಂಟೈನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತು ಅಂತ ಹೇಳಲಾಗತ್ತೆ. ಅದಕ್ಕೋಸ್ಕರ ರಜನಿಕಾಂತ್ ಅವ್ರು ಇದನ್ನು ಧರಿಸ್ತಾ ಇದ್ರು. ಇದೆಲ್ಲ ಅವ್ರಿಗೆ ಅದರಿಂದ ಆಗಿದ್ದು ಯೂಸು ಅಂತ ಹೇಳಲಾಗತ್ತೆ. ಮತ್ತೆ ಇನ್ನೊಂದು ಕನ್ನಡ ಅಂತಲ್ಲ, ಕರ್ನಾಟಕದ ರೂಟ್ಸ್ ಇತ್ತು ಅಂತ ಅನ್ಸತ್ತೆ. ಸಾಯಿ ಪಲ್ಲವಿ ಇವರು ಕನ್ನಡದ ಹೀರೋಯಿನ್ ಅಂತಲ್ಲ, ಬಟ್ ಇವರ ಮಾತೃಭಾಷೆ ಮಿಕ್ಸ್ ಆಗಿರೋ ಕನ್ನಡ. ಇವರು ಬಡಗ ಕಮ್ಯುನಿಟಿಗೆ ಸೇರ್ತಕ್ಕಂಥವ್ರು. ಬಡಗ ಮುಂಚೆ ಎಲ್ಲ ನಿಮಗೆ ಗೊತ್ತಿರಬೇಕು, ಈಗ ಊಟಿ ಎಲ್ಲ ಕರ್ನಾಟಕದಲ್ಲಿದ್ದು ಮುಂಚೆ. ಕರ್ನಾಟಕ ಊಟಿ ಬಂದು ಮೈಸೂರು ಸಂಸ್ಥಾನಕ್ಕೆ ಸೇರಿತ್ತಂದು. ಈಗಲೂ ನೀವು ಊಟಿಗೆಲ್ಲಾದ್ರೂ ಹೋದ್ರೆ ಅಲ್ಲಿ ನಿಮಗೆ ತುಂಬಾ ಜನ ಸಿಗೋದೆ ಕನ್ನಡ ಮಾತಾಡೋರು. ಅಲ್ಲಿರ್ತಕ್ಕಂಥ ಒಂದು ಬಡಗ ಕಮ್ಯುನಿಟಿಲಿ ಹುಟ್ಕೊಳ್ದವರು ಸಾಯಿ ಪಲ್ಲವಿಯವರ ಮಾತೃಭಾಷೆ ಕನ್ನಡ, ಅಂದ್ರೆ ಬಡಗ ಕನ್ನಡ. ಅದು ಹೇಗೆ ಅಂದ್ರೆ ನಿಮಗೆ ಒಂದು 70% ಕನ್ನಡ ಇರುತ್ತೆ, ಇನ್ನೊಂದು 30% ಕನ್ನಡ ಮಿಕ್ಸ್ ಆಗಿರುತ್ತೆ. ಚೆನ್ನಾಗಿರುತ್ತೆ ಅವ್ರ ಭಾಷೆ ಅದು. ಬಟ್ ಅವ್ರಿಗೆ ಆ ಭಾಷೆ ಬಂದ್ರೆ ಅವ್ರು ಈ ಕನ್ನಡ ಮಾತಾಡಲ್ಲ. ಅವ್ರ ಕನ್ನಡ ಬಡಗ ಕನ್ನಡನೇ ಅದೇ ಬೇರೆ. ಇನ್ಫ್ಯಾಕ್ಟ್ ಸಾಯಿ ಪಲ್ಲವಿ ಕೂಡ ಆಕೆ
ಒಂದು ದೊಡ್ಡ ಕಮರ್ಷಿಯಲ್ ಬ್ರ್ಯಾಂಡ್, ಒಂದು ದೊಡ್ಡ ಬ್ರ್ಯಾಂಡು, ವೈಟ್ನಿಂಗ್ ಬ್ರ್ಯಾಂಡು. ಅಂದರೆ ನಿನ್ನ ಮುಖದ ಮೇಲೆ ಪಿಂಪಲ್ ಇತ್ತು, ಪಿಂಪಲ್ ಹಚ್ಕೊಂಡು ಈ ಕ್ರೀಮ್ ಹಚ್ಕೊಂಡ ತಕ್ಷಣ ವಾಸಿಯಾಗೋಯ್ತು, ಇದನ್ನು ಎಂಡೋಸ್ ಮಾಡಬೇಕು ಅಂತಂದ್ಬಿಟ್ಟು ಅವಾಗಲೇ ತುಂಬ ದೊಡ್ಡ ಮಟ್ಟದ ಪಾರಿತೋಷಿಕವನ್ನು, ಅಂದರೆ ಒಂದು ಸಂಭಾವನೆನ ಕೊಟ್ಟು ನೀವು ಇದರಲ್ಲಿ ಆ್ಯಕ್ಟ್ ಮಾಡಿ ಅಂತ ಕೇಳ್ತಾರೆ. ಬೇರೆ ಯಾರಾದರೂ ಆ ಸ್ಥಾನದಲ್ಲಿ ಎತ್ತಿದ್ರೆ ಕಣ್ಮುಚ್ಕೊಂಡು ಎತ್ಕೊಂಡ್ಬಿಡೋರು. ಆದರೆ ಸಾಯಿ ಪಲ್ಲವಿ ಆ ವಿಚಾರದಲ್ಲಿ ನಿಜವಾಗ್ಲೂ ಎಷ್ಟು ಖುಷಿ, ಅಂದರೆ ಎಷ್ಟು ಒಳ್ಳೆ ವಿಚಾರ ಅಂದರೆ ಅವ್ರು ಹೇಳ್ತಾರೆ, ಇಲ್ಲ ನಾನು ದಾರಿ ತಪ್ಪಿಸಲ್ಲ ಜನನ್ನ, ನಾನು ಇಟ್ಸ್ ಓಕೆ ಅಂತ ರಿಜೆಕ್ಟ್ ಮಾಡ್ತಾರವರು. ಆಮೇಲೆ ತುಂಬ ವಿಚಾರಗಳಲ್ಲಿ ಆಕೆ ಒಂಥರ ಆದರ್ಶವಂತೆ. ಬಿಕಾಸ್ ಅವರು ಎಲ್ಲೂ ಎಕ್ಸ್ಪೋಸ್ ಮಾಡಲ್ಲ. ದೊಡ್ಡ ಹೀರೋಗಳ ಜೊತೆ ಸಿನಿಮಾ ಬಂದರೂ ಕೂಡ ಅದರಲ್ಲಿ ತುಂಬ ಕಿಸ್ ಮಾಡೋ ಸೀನು ಅಥವಾ ಬೇರೆ ಏನಾದರೂ ಸೀನ್ಸ್ ಇದ್ರೂ ಕೂಡ ಜನ ರಿಜೆಕ್ಟ್ ಮಾಡ್ಬಿಡ್ತಾರೆ. ತುಂಬ ದೊಡ್ಡ ಹೀರೋಗಳ ಜೊತೆ ಸಿನಿಮಾ ರಿಜೆಕ್ಟ್ ಮಾಡ್ಯಾರ ಅಂತ ಒಂದು ಒಳ್ಳೆ ಎಥಿಕ್ಸ್ ಇರೋ ಹೆಣ್ಮಗಳು ಸಾಯಿ ಪಲ್ಲವಿ. ಇನ್ಫ್ಯಾಕ್ಟ್ ನಮ್ಮ ಯಶೋರ, ರಾಕಿಂಗ್ ಸ್ಟಾರ್ ಯಶೋರ ಮುಂದಿನ ಸಿನಿಮಾ ರಾಮಾಯಣದಲ್ಲೂ ಕೂಡ ಸೀತೆಯಾಗಿ ಕಾಣಿಸ್ಕೋತಿದ್ದಾರೆ ಸಾಯಿ ಪಲ್ಲವಿ ಕತ್ತಲ್ಲೂ ಕೂಡ ಕರುಂಗಲಿ ಮಾಲಾ ಇದೆ. ಜೀವನದಲ್ಲಿ ನಾವೇನು ಸಹಿಸ್ಕೊಳ್ತೀವೋ ನಮ್ಗೆ ಅದೇ ಸಿಗುತ್ತೆ ಅನ್ನೋದು ಸತ್ಯ. ಇವಾಗ ನನ್ನ ಜೀವನದಲ್ಲಿ ನನಗೆ 20 ರೂಪಾಯಿ ಏನೋ ಸಿಕ್ತು, ನಾನು ಅದಕ್ಕೆ ಓಕೆ ನಂಗೆ 20 ರೂಪಾಯಿ ಸಿಕ್ಕಿದೆ ಅಂತ ಅಂದ್ಕೊಂಡ್ರೆ ದೇವ್ರಿಗೆ ಗೊತ್ತಾಗುತ್ತೆ, ಓಕೆ ಇವನಿಗೆ ಇದು ಸಮಾಧಾನ ಆಯಿತು ಸಾಕು ಅಂತ. ಬಟ್ ಇಲ್ಲ, ನಂಗೆ ಇದು ಬೇಡ ಅಂತ ನಾನು ರಿಜೆಕ್ಟ್ ಮಾಡಿ ನಾನು ಕಾಯ್ಕೊಳ್ತಾ ಕೂತ್ಕೊಂಡ್ರೆ ಪರೀಕ್ಷೆಗಳು ಬರ್ತವೆ. ಅದಾದ್ಮೇಲೆ ಅದಕ್ಕಿಂತ ದೊಡ್ಡದೇನೋ ಬರುತ್ತೆ, ಅದನ್ನು ನಾನು ರಿಜೆಕ್ಟ್ ಮಾಡಿದ್ರೆ ಮತ್ತಷ್ಟು ಪರೀಕ್ಷೆಗಳು ಬರ್ತವೆ. ಪರೀಕ್ಷೆಗಳು ಯಾಕೆ ಬರ್ತವೆ ಅಂತಂದ್ರೆ ಬೇಸಿಕಲಿ ನೀವು 20 ರೂಪಾಯಿ ಬಂತು ಅಂದಾಗ ನಿಮ್ಮ ಲೆವೆಲ್ 20 ರೂಪಾಯಿದು ಇರುತ್ತೆ, ಅದಕ್ಕೆ 20 ರೂಪಾಯಿ ಬಂದಿರುತ್ತೆ. ಇಲ್ಲ ನೀವು ಕೇಳ್ತಾ ಇರೋದು 200 ರೂಪಾಯಿ, ಆ 200 ರೂಪಾಯಿ ನಿಮಗೆ ಸಿಗಬೇಕು ಅಂತಂದ್ರೆ ನೀವು ಅದು ಅಷ್ಟು ದೊಡ್ಡ ಮನುಷ್ಯ ಆಗಬೇಕು. ಈಗ ನಾನು ಅರ್ಧ ಲೀಟ್ರು ಹಾಲು ತುಂಬೋ ಪಾತ್ರೆಯಲ್ಲಿ 1 ಲೀಟ್ರ್ ಸುರಿತೀನಿ ಅಂದ್ರೆ ಮಿಕ್ಕಿದೆಲ್ಲ ಚೆಲ್ಲು ಹೋಗುತ್ತೆ. ಈಗ ಒಬ್ಬ ಮನುಷ್ಯಂಗೆ ಹ್ಯಾಂಡಲ್ ಮಾಡೋಕ್ಕೆ 20 ರೂಪಾಯಿ ಅನ್ನೋದಾಗ ಅವ್ನು 200 ರೂಪಾಯಿ ಕೇಳ್ತಾ ಇದ್ದಾನೆ ಅಂದ್ರೆ ಅವ್ನು 200 ರೂಪಾಯಿ ಬಂದುಬಿಟ್ರೆ ಅವ್ನು ಮಿಕ್ಕಿದ್ದು 180 ರೂಪಾಯಿ ಕಳ್ಕೊಳ್ಳೋದೇನು, ಆ 20 ರೂಪಾಯಿ ಕಳ್ಕೊಂಡು 200 ರೂಪಾಯಿ ಕಳ್ಕೊಂಡು ಮತ್ತೆ ದೇವ್ರ ಮುಂದ್ಗಡೆ ನಿಂತ್ಕೊಳ್ತಾನೆ. ಅದಕ್ಕೆ ಪರೀಕ್ಷೆಗಳು ಬರ್ತವೆ. ಈಗ ಒಂದು ಮ್ಯಾಥ್ಯೂ ಮೆಕಾನಿಕೆದು, ನೀವು ಇಂಗ್ಲೀಷ್ ಆಕ್ಟರ್ ಒಬ್ರು ಇದ್ದಾರೆ, ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದ್ರೆ ಅದ್ರಲ್ಲಿ ಅವ್ರು ಹೇಳ್ತಾರೆ, ಅವ್ರಿಗೆ ಆವಾಗ ಒಂದು ಪಟ್ಟ ಸಿಕ್ಬಿಟ್ಟಿರುತ್ತೆ ರಾಮ್ ಕಾಮಲ್ಲಿ. ಹಿ ಈಸ್ ದಟ್ ಆಕ್ಟರ್. ಅವ್ರನ್ನ ಜನರಲೈಸ್ ಮಾಡಿಬಿಟ್ಟಿರ್ತಾರೆ. ಆಲ್ರೆಡಿ ದುಡ್ಡು ಚೆನ್ನಾಗಿ ಮಾಡ್ತಾ ಇರ್ತಾರೆ, $millions ಬರ್ತಾ ಇರುತ್ತೆ, $4 million ಒಂದೊಂದು ಮೂವಿಗೆ ಏನೋ ತಗೊಳ್ತಾ ಇರ್ತಾರೆ ಅವರು. ಸಡನ್ ಆಗಿ ಹಿ ಡಿಸೈಡ್ಸ್ ದಟ್ ನೋ, ಐ ಡೋಂಟ್ ವಾಂಟ್ ಟು ಡೂ ದಿಸ್ ಅಂತ, ಐ ವಾಂಟ್ ಟು ಬ್ರೇಕ್ ದಿಸ್, ನಾನು ಒಬ್ಬ ಬೇರೆ ಥರ ಆಕ್ಟರ್ ಆಗಬೇಕು ಅಂತ. ಈಗ ಇಂಟರ್ಸ್ಟೆಲ್ಲರ್ ಎಲ್ಲ ಮಾಡಿದ್ದಾರೆ ಅವರು, ಈಸ್ ಅ ವೆರಿ ಬಿಗ್ ನೇಮ್. ಆ ಥರ ಡಿಸೈಡ್ ಮಾಡಿದಾಗ ಅವ್ರಿಗೆ ಒಂದಷ್ಟು ದಿನ ಬರೀ ರಾಮ್ ಕಾಮ್ಗಳೇ ಬಂತಂತೆ. ಅವ್ರು ಇಲ್ಲ ನಾನು ಮಾಡಲ್ಲ ಅಂತ ಕೂತಾಗ ಒಂದು ರಾಮ್ ಕಾಮ್ ಬರುತ್ತೆ, ಅದ್ರದ್ದು ವ್ಯಾಲ್ಯೂ ಅದ್ರದ್ದು ಇವ್ರು 4 ಒಪ್ಕೊಳ್ಳಿದಾಗ 6 ಆಗುತ್ತೆ, 8 ಆಗುತ್ತೆ, 10 ಆಗುತ್ತೆ, ಒಪ್ಕೊಳ್ಳಲ್ಲ ಇವರು. ಅದಾದ್ಮೇಲೆ ಒಂದಿನ 14 ಮಿಲಿಯನ್ ಚೆಕ್ ಕಳಿಸ್ಬಿಡ್ತಾರೆ. ಇನ್ನೇನು ಬೇಕು, ಒಪ್ಕೊಂಡ್ರೆ ಹಾಕೋಯ್ತು, ಇದು ನನ್ನ ಬಜೆಟ್, ಇದು ನಂದು ಇದಾಗೋಗುತ್ತೆ ಅಂತ. ಆಗ್ಲೂ ಒಪ್ಕೊಳ್ಳೋದಿಲ್ಲ. ಆಮೇಲೆ ಅವ್ರಿಗೆ ಬೇರೆ ಆಫರ್ಸ್ ಬರ್ತಾ ಹೋಗೋದು, ಯಾಕಂದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ಆ ಮನುಷ್ಯ ಗ್ರೋ ಆಗಿಬಿಟ್ಟಿರ್ತಾನೆ. ಸಾಯಿ ಪಲ್ಲವಿ ಅವ್ರ ವಿಚಾರದಲ್ಲೂ ಅಷ್ಟೇನೆ. ಈಗ ನೀವು ಸಂದೀಪ್ ರೆಡ್ಡಿ ವಾಂಗ ಒಂದು ಇಂಟರ್ವ್ಯೂನ ಇದು ಸ್ಟೇಜ್ ಮೇಲೆ ಒಂದು ಹೇಳ್ತಾರೆ, ಅವರು ಅರ್ಜುನ್ ರೆಡ್ಡಿ ಆಫರ್ ಮಾಡಿದ್ರು, ಸಚ್ ಅ ಬಿಗ್ ಡೈರೆಕ್ಟರ್ ರೈಟ್ ನಾವ್. ಅವಾಗ ಏನ್ ರೋಲು ಅಂತ ಅವ್ರ ಪಿ ಎ ಕೇಳಿದಾಗ ಹೀಗೆ ಎಕ್ಸ್ಪೋಸ್ ಮಾಡ್ಬೇಕು, ಅವ್ರು ಸ್ಯಾರಿ ಬಿಟ್ಟು ಬೇರೆ ಕ್ಲೋತೆ ಹಾಕಲ್ಲ, ಇನ್ನು ಎಕ್ಸ್ಪೋಸು ಇದೆಲ್ಲ ಅಂತ ಸ್ಮೂತ್ ಸೀನ್ ಅಂದ್ರೆ ಮಾಡೋದೇ ಇಲ್ಲ ಅಂತ. ಅದಕ್ಕೆ ಸಂದೀಪ್ ರೆಡ್ಡಿ ಭಾಗ ಯಾರನ್ನೂ ಹೊಗಳದೇ ಇಲ್ಲ, ನೀವು ಬೈದಿರೋದೇ ನೋಡೋದು. ಅವ್ರು ಸಾಯಿ ಪಲ್ಲವಿನ ಹೊಗಳ್ತಾರ ಅಂತಂದ್ರೆ ಆ ಥರ. ಶಿ ಹ್ಯಾವ್ ಕ್ರಿಯೇಟೆಡ್ ಅ ಬ್ರ್ಯಾಂಡ್. ಆ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೋದಕ್ಕೆ ಅವರು ಆಧ್ಯಾತ್ಮದ ಸೈಡಲ್ಲಿ ಅವ್ರಿಗಿರ್ತಕ್ಕಂಥ ಒಂದು ಒಲವು, ಅವ್ರನ್ನ ಅವರು ಗ್ರೌಂಡೆಡ್ ಆಗಿ ನಿಲ್ಲಿಸ್ಕೊಂಡಿರೋ ರೀತಿ, ಮತ್ತೆ ಅವ್ರನ್ನ ನೋಡಿ ಉರ್ಕೊಳ್ಳೋರು ಬರೀ ಇಲ್ಲಿಲ್ಲ, ಸ್ಟಾರ್ಗಳಲ್ಲೂ, ಸ್ಟಾರ್ ನಟಿಯರಲ್ಲೂ ಅವ್ರನ್ನ ನೋಡಿ ಉರ್ಕೊಳ್ಳೋದನ್ನ ನಾವು ಆವಾಗ ನೋಡ್ತಾನೆ ಇರ್ತೀವಿ, ನೋಡೋಕೆ ಸಿಗ್ತಾನೆ ಇರುತ್ತೆ. ಇದೇ ಸಂದರ್ಭದಲ್ಲಿ ಒಂದು ತೆಲುಗು ಫಿಲ್ಮ್ ಪ್ರೆಸ್ ಮೀಟ್ ಅಲ್ಲಿ ಅನ್ಸುತ್ತೆ, ತೆಲುಗು ತಮಿಳ್ ಫಿಲ್ಮ್ ಯಾವುದೋ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಸಕ್ಸಸ್ ಫಂಕ್ಷನ್ ಅಲ್ಲಿ ರಶ್ಮಿಕಾ ಮಂದಣ್ಣ, ಕೀರ್ತಿ ಸುರೇಶ್, ಆಮೇಲೆ ಇನ್ನೊಬ್ರು ಯಾರೋ ದೊಡ್ಡ ಹೀರೋಯಿನ್ ಜೊತೆಗೆ ಸಾಯಿ ಪಲ್ಲವಿ, ಈ 4 ಜನರ ಬಗ್ಗೆ ಮಾತಾಡ್ತಾರೆ. ಮೊದಲನೇದಾಗಿ ರಶ್ಮಿಕಾ ಮಂದಣ್ಣ ಅಂತಾರೆ, ಜನ ಒಂಚೂರು ಕಿರಿಸ್ತಾರೆ. ಕೀರ್ತಿ ಸುರೇಶ್ ಅಂತಾರೆ, ಕಿರಿಸ್ತಾರೆ. ಇನ್ನೊಂದು ಹೀರೋಯಿನ್ ಯಾರೋ ಹೆಸರು ಹೇಳ್ತಾರೆ, ಕಿರಿಸ್ತಾರೆ. ಸಾಯಿ ಪಲ್ಲವಿ ಹೆಸರು ಹೇಳಿದ ತಕ್ಷಣ ಆ ಎಂಟೈರ್ ಆಡಿಟೋರಿಯಂ ಕಿರಿಸ್ತಾರೆ. ಅದು ಒಂದು ಸಕ್ಸಸ್. ಅಂದರೆ ಈಗ ಲೈಫಲ್ಲಿ ಕೆಲವೊಂದ್ಸರಿ ಏನಾಗ್ತೀವಿ ಅಂದ್ರೆ, ಈಗ ನಮ್ಮದೇ ಒಂದು ಸಿದ್ಧಾಂತಗಳು ಇಟ್ಕೊಂಡು ನಾವು ಬದುಕಬೇಕು ಅಂತ ಆಸೆ ಪಡ್ತೀವಿ. ಈಗ ಉದಾಹರಣೆಗೆ ನಾನು ನಾನ್ ವೆಜ್ ತಿನ್ನಲ್ಲ, ಅಥವಾ ಯಾವುದೇ ಥರದ ಕೆಟ್ಟ ಅಭ್ಯಾಸಗಳಿಗೆ ನಾನು ಬಲಿಯಾಗಲ್ಲ, ಪ್ರಾಕ್ಟೀಸ್ ಮಾಡ್ಕೊಳ್ಳಲ್ಲ, ಅಥವಾ ಯಾರಿಗೂ ಮೋಸ ಮಾಡಲ್ಲ. ಹೀಗೆಲ್ಲ ನಿಮಗೆ ಅಂತ ಒಂದಷ್ಟು ರೂಲ್ಸ್ನ ನೀವು ಸೆಟ್ ಮಾಡಿ ಇಟ್ಕೋತೀರ. ಈಗೆಲ್ಲೋ ಒಂದು ಕಡೆ ಕೆಲಸಕ್ಕೆ ಸೇರ್ಕೊಂಡ್ರು, ಕಾಲೇಜ್ಗೆ ಹೋದ್ರೆ, ಈ ಕಾಲೇಜ್ಗೆ ಹೋದ್ರಿ, ಯಾರೋ ಒಬ್ಬ ಫ್ರೆಂಡ್ ಹೇಳ್ತಾರೆ, ಹಿಂಗೆಲ್ಲ ಇದ್ರೆ ಬದುಕಕ್ಕಾಗತ್ತೇನೋ, ಬಾ ಮಚ್ಚ
ಹೋಗೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಇಲ್ಲದೇ ಇರೋ ಅಭ್ಯಾಸಗಳೆಲ್ಲ ನಿಮಗೆ ಅವ್ರು ಕಲಿಸ್ತಾರೆ. ಅಥವಾ ಕಲಿಸುವಂಥ ಸಂದರ್ಭಗಳಲ್ಲಿ ನೀವು ಸಿಕ್ಕಾಕೋತೀರ. ಕೆಲವೊಂದ್ಸರಿ ಕಾಂಪ್ರಮೈಸ್ ಆಗ್ಬಿಡ್ತೀರ ನೀವು ಎಷ್ಟೋ ವಿಚಾರಗಳಲ್ಲಿ ಜೀವನದಲ್ಲಿ. ಈಗ ಎಷ್ಟೋ ಜನ ಹೆಣ್ಮಕ್ಳು ತವ್ರ ಮನೆಯಲ್ಲಿ ಬೆಳೆದಿರೋ ರೀತಿ ಬೇರೆ, ಗಂಡನ ಮನೆಗೆ ಬಂದ ತಕ್ಷಣ ಪಾಪ ಎಷ್ಟೋ ಆಸೆಗಳನ್ನ ಬಲಿ ಕೊಟ್ಬಿಟ್ಟು ಬೇರೆಯವ್ರಿಗೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಈಗ ಅದೇ ತರ ಒಂದು ಗಂಡಂದ್ರು ಅವ್ರಿಗೆ ಲೈಫಲ್ಲಿ ಹೆಂಗೋ ಅವ್ರಿಗೆ ಒಂದು ಬದುಕಬೇಕು ಅಂತ ಆಸೆ ಇರುತ್ತೆ. ಇಲ್ಲಿ ಬೇರೆಯವ್ರಿಗೋಸ್ಕರ ಕಾಂಪ್ರಮೈಸ್ ಮಾಡಿಕೊಂಡು ಅವರು ಕೂಡ ಎಂಟೈರ್ ಅದೊಂದು ಶಿಫ್ಟ್ ಅಂದ್ರೆ ಅವ್ರ ಸಿದ್ಧಾಂತಗಳೇ ಬಿಟ್ಕೊಟ್ಬಿಟ್ಟಿರ್ತಾರೆ ಕೆಲವೊಂದ್ಸರಿ. ಸೊ ಇಲ್ಲ, ನಾನು ಹಿಂಗೆ ಬದುಕ್ತೀನಿ, ಇಷ್ಟ ಇದ್ರೆ ಸಿಗಲಿ, ಇಲ್ದಿದ್ರೆ ಇಲ್ಲ ಅಂತ ಆ ಬದುಕುವಂತ ಒಂದು ಒಳ್ಳೆ ಗುಣ ಇದೆ ಸಾಯಿ ಪಲ್ಲವಿಲಿ. ಹೌದು. ಒರಿಜಿನಲ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಅ ಕಾಪಿ, ಈಸ್ ಆಲ್ವೇಸ್ ಪ್ರೈಸಿಯರ್ ದ್ಯಾನ್ ಅ ಕಾಪಿ. ಒರಿಜಿನಲ್ಗೆ ಯಾವತ್ತೂ ಅದ್ರದ್ದು ಜೆರಾಕ್ಸ್ಗಿಂತ, ನೀವು ಮುಂಗಾರು ಮಳೆ ಬಂತು, ಅದಾದ್ಮೇಲೆ 100 ಮುಂಗಾರು ಮಳೆ ಬಂದಿದೆ, ದುನಿಯಾ ಬಂತು, ಅದಾದ್ಮೇಲೆ 100 ದುನಿಯಾ ಬಂದಿದೆ. ಬಟ್ ಇವತ್ತಿಗೂ ನಾವು ಮುಂಗಾರು ಮಳೆ ಮತ್ತು ದುನಿಯಾನೇ ನೆನೆಸ್ಕೊಳ್ಳೋದು. ಈಗ ನಾವು ಸಾಧನೆ ಮಾಡೋರು, ಈಗ ದೇವ್ರಿಗೆ ಹತ್ರ ಆಗಿರೋರು, ಈ ಥರ ಎಲ್ಲ ನಾವು ಮಾತಾಡ್ಬೇಕಾದ್ರೆ ನಾನು ಇಲ್ಲಿ ಕುತ್ಕೊಂಡು ದೇವ್ರನ್ನ ನಾನು ಮೀಟ್ ಆಗಬೇಕು ಅಂತ ಅಂದ್ಕೊಂಡ್ರೆ, ನನ್ನ ಸಿದ್ಧಾಂತಗಳಿಗೆ ನಾನು ಬದ್ಧನಾಗಿಲ್ಲ ಅಂತಂದ್ರೆ, ಅದನ್ನೇ ನಾನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ ಅವ್ನು ಬಂದು ನಮ್ಮನ್ನು ಮೀಟ್ ಮಾಡಲ್ಲ. ಅದಕ್ಕೆ ಸಾಧನೆ ಅಂತ ಕರೆಯೋದು, ಸಾಧಕಾಸ್ ಅಂತ ಕರೆಯೋದು. ಅವರೆಲ್ಲ ಸಿದ್ಧಾಂತಗಳಿಗೆ ಅವರು ಅಳವಡಿಸ್ಕೊಂಡು ಇಂಥದ್ದೇ ಡಯಟಿ ಅಂತ ಇಟ್ಕೊಂಡು ಆ ಡಯಟಿಗೆ ಅಷ್ಟು ಏನೇನು ಸಿದ್ಧಾಂತಗಳು ಇಷ್ಟನೋ ಏನು ಇಷ್ಟನೋ ಅದೇ ಥರ ಬದುಕ್ತಾ ಇರ್ತಾರೆ. ಈಗ ನಾನು ರಾಜ್ಕುಮಾರ್ ಅವ್ರನ್ನ ನೋಡಬೇಕು ಅಂತ ಅಂದ್ಕೊಂಡ್ರೆ, ಅಣ್ಣವ್ರನ್ನ ನೋಡಬೇಕು ಅಂತ ಅಂದ್ಕೊಂಡು ರಜನಿಕಾಂತ್ ಅವ್ರ ಮನೆ ಮುಂದೆ ನಿಂತ್ಕೊಂಡ್ರೆ ಅಣ್ಣವ್ರು ಹೊರಗಡೆ ಬರ್ತಾರಾ? ಬರಲ್ಲ. ನಿಮ್ಮ ಸಿದ್ಧಾಂತಗಳು ನೀವ್ಯಾರು ಅನ್ನೋದನ್ನ ಡಿಫೈನ್ ಮಾಡುತ್ತೆ, ನೀವಿರೋ ಜಾಗಗಳನ್ನ ಡಿಫೈನ್ ಮಾಡುತ್ತೆ, ನೀವಿರೋ ಜಾಗ ನಿಮ್ಮ ವ್ಯಾಲ್ಯೂನ ಡಿಸೈಡ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಮಾವಿನ ಹಣ್ಣು ಒಂದು ಸ್ಟೋರಲ್ಲಿ ಇದೆ ಅಂತಂದ್ರೆ ಅದ್ರ ಬೆಲೆ 20 ರೂಪಾಯಿ. ಅದೇ ಮಾವಿನ ಹಣ್ಣನ್ನ ಒಬ್ಬ ಅಂಗಡಿಯವನು ತೊಗೊಂಬಂದು ಜ್ಯೂಸ್ ಮಾಡ್ದ ಅಂತಂದ್ರೆ ಅದ್ರದ್ದು ಬೆಲೆ 40 ರೂಪಾಯಿ 80 ರೂಪಾಯಿ ಆಯಿತು. ಅದೇ ಐಸ್ ಕ್ರೀಮ್ ಮಾಡ್ದ ಅಂತಂದ್ರೆ ಇನ್ನೂ ಆಯಿತು. ಅದನ್ನೇ ನೀವು ಹೋಗಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿಕೊಡಿ, 500 ರೂಪಾಯಿ 600 ರೂಪಾಯಿ ಆಯಿತು. ಮಾವಿನ ಹಣ್ಣು ಅದೇನೆ, ಬಟ್ ಅದಿರೋ ಜಾಗ, ಅದು ಇರೋ ರೀತಿ ಆ ಥರ ಆಗ್ತಾ ಹೋಗುತ್ತೆ. ಹಾಗೇನೆ ಒಂದಷ್ಟು ಮಂಥನ ಆಗಲೇಬೇಕು, ಪ್ರತಿಯೊಬ್ಬ ಮನುಷ್ಯನ ವ್ಯಾಲ್ಯೂ ಜಾಸ್ತಿ ಆಗಬೇಕು ಅಂತಂದ್ರೆ. ಅದನ್ನೇ ನಾನು ಎಕ್ಸ್ಟೆಂಡ್ ಆಗೋದು ಅಂತ ಹೇಳಿದ್ದು, ಬೆಳೆಯೋದು ಅಂತ ಹೇಳಿದ್ದು. ಈಗ ಸಾಯಿ ಪಲ್ಲವಿನ ಡ್ಯಾನ್ಸ್ ಶೋನಲ್ಲೂ ನೋಡಿದ್ದಾರೆ. ಅಲ್ಲಿಂದ ಈಗ ಆಕೆ ಬೇರೆ ದೊಡ್ಡ ಸ್ಟಾರ್, ಮೇಲ್ ಸ್ಟಾರ್ ಲೆವೆಲ್ಗೆ ಚಪ್ಪಾಳೆಗಳನ್ನ ಕೂಗೆ ಕೇಳಿಸ್ಕೊಳ್ಳೋದನ್ನ. ಈಗ ಒಂದು ಹಾಲಿರುತ್ತೆ, ಹಾಲು ಹೊಡೆದ್ರೆ ಮೊಸರಾಗತ್ತೆ, ಅದ್ರದ್ದು ಡ್ಯೂರೇಷನ್, ಇವಾಗ ಅದ್ರದ್ದು ಲೈಫ್ ಜಾಸ್ತಿ, ಬೆಲೆನೂ ಜಾಸ್ತಿ. ಆ ಮೊಸರನ್ನ ಕಡಿದ್ರೆ ನೀವು ಬೆಣ್ಣೆ ಆಗುತ್ತೆ, ಅಗೈನ್ ಅದ್ರದ್ದು ಡ್ಯೂರೇಷನ್ ಜಾಸ್ತಿ, ಬೆಲೆ ಜಾಸ್ತಿ. ಅದನ್ನ ನೀವು ಕಾಯಿಸಿ ಬೆಲ್ಲ ತುಪ್ಪ ಮಾಡಿದ್ರೆ ಅದ್ರದ್ದು ಶೆಲ್ಫ್ ಲೈಫ್ ಮತ್ತೆ ಜಾಸ್ತಿ, ಅದ್ರದ್ದು ಬೆಲೆ ಇನ್ನೂ ಜಾಸ್ತಿ. ಸೊ ಈ ಮಂಥನ ಪ್ರಕ್ರಿಯೆ ಆಗಲೇಬೇಕು. ಈ ಒಂದು ಈಗ ಯಾರೋ ಮನುಷ್ಯ ಏನೋ ಒಂದು ಚೇಂಜ್ ಆಗೋಯ್ತು, ಈಗ ಹಾಲು ಹಾಳಾಗೋಯ್ತು ಅಂತಂದ್ರೆ ಅದು ಎಸೆಯೋದಲ್ಲ, ಅದರಿಂದ ಇನ್ನೇನೋ ಒಂದು ಆಗತ್ತೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ, ಒಪ್ಕೊಳ್ಳೋಕೆ ರೆಡಿ ಇರಬೇಕು. ಈಗ ಸಾಯಿ ಪಲ್ಲವಿ ಅವ್ರ ವಿಚಾರ ಬಂದಾಗ್ಲೂ ಆಕೆ ಗ್ರೋತ್ ಏನಿದೆ, ಆ ಬೇಸ್ ಸ್ಟ್ರಾಂಗ್ ಆಗಿಲ್ಲ ಅಂತಂದ್ರೆ, ಆ ಆಧ್ಯಾತ್ಮದ ಆಸ್ಪೆಕ್ಟ್, ನಾನು ಪದೇ ಪದೇ ಅದನ್ನು ತರ್ತಾ ಇದ್ದೀನಿ. ನೀವು ತುಂಬಾ ಬೆಳೀತಾ ಇದ್ದೀರಾ ಅಂತಂದ್ರೆ ನೀವು ಯಾವತ್ತೂ ಜೀವನದಲ್ಲಿ ದೇವ್ರ ಹತ್ರ ಏನೋ ಒಂದು ಕೇಳ್ಕೊಂಡೇ ಇರ್ತೀರ. ನೀವಿವತ್ತು ನೋಡಿ, ನೀವು ಪಾಡ್ಕಾಸ್ಟ್ ನೋಡ್ತಾ ಇರೋರಾಗಿರ್ಬೋದು, ನಾನವರಾಗಿರ್ಬೋದು, ನೀವಾಗಿರ್ಬೋದು, ನಿಮ್ಮ ಜೀವನದಲ್ಲಿರೋ ಎಷ್ಟೋ ವಿಷಯಗಳು ನೀವು 5 ವರ್ಷದ ಹಿಂದೆ ಕೇಳ್ಕೊಂಡಿರೋದಾಗಿರುತ್ತೆ. ನೀವು ಏನೋ ಒಂದು ವಿಚಾರ ಸಿಕ್ಕಿದಾಗ ವಾಪಸ್ ನೀವು ಎಲ್ಲಿಗೆ ಹೋಗ್ಬೇಕು? ದೇವಸ್ಥಾನಕ್ಕೆ ಹೋಗಿ ಥ್ಯಾಂಕ್ಸ್ ಹೇಳಬೇಕು. ಇಲ್ಲ, ನಾವು ಪಬ್ಗೆ ಹೋಗಿ ಪಾರ್ಟಿ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಯಾವ ಜಾಗದಿಂದ ನಿಮಗೆ ಏನು ಸಿಕ್ಕಿರುತ್ತೋ ಅದು ಸಿಕ್ಕಿದಾಗ ಅದರದ್ದು ವಂದನೆಗಳನ್ನು ನೀವು ಆ ಜಾಗಕ್ಕೆ ಹೋಗಿ ಅರ್ಪಿಸ್ಬೇಕು. ಎಷ್ಟೊಂದು ಜನ ಮಾತೆತ್ತಿದ್ರೆ ಹರಕೆ ಕಟ್ಕೊಳ್ತಾ ಇರ್ತಾರೆ, ಹರಕೆ ಪೂರೈಸೋದೇ ಇಲ್ಲ, ಹರಕೆಗಳು ಹಾಗಾಗಿ ಉಳ್ಕೊಳ್ತವೆ. ನೀವು ಜ್ಯೋತಿಷಿಗಳ ಹತ್ರ ಹೋಗಿ ಕೇಳಿ, ಅವ್ರು ಫಸ್ಟ್ ಹೇಳೋದನ್ನ ಹರಕೆ ಕಟ್ಕೊಳ್ಳೋದು ಬಿಡಿ. ನಾನು ಇಲ್ಲಿಗೆ ಬಂದಾಗ ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅಷ್ಟು ಮಾಡ್ತೀನಿ, ಅಷ್ಟೇ ಹೇಳ್ಕೊಬೇಕು. ನೀವೇ ಒಂದು ಅನ್ನದಾನ ಕೊಡೋದು, ಏನೋ ಒಂದು ಮಾಡ್ಕೋಬೇಕು. ಸೊ ಕಮಿಂಗ್ ಬ್ಯಾಕ್ ಟು ಸಾಯಿ ಪಲ್ಲವಿ ಅವ್ರು ಅಂತಂದ್ರೆ, ಸೊ ಅವ್ರು ಏನು ಬೆಳೀತಾ ಬಂದಿದ್ದಾರೆ, ಆ ಗ್ರೌಂಡಿಂಗ್ ಪ್ರಾಸೆಸ್ ಏನಿದೆ, ಅದಕ್ಕೆ ಆಧ್ಯಾತ್ಮ ಅದರಲ್ಲಿ ಮುಂದುವರೆದಿರೋದು, ಅದು ಬೇಕೇ ಬೇಕು. ಮತ್ತು ಅವ್ರದ್ದು ಇಮೇಜ್ ಏನಿದೆ, ಮತ್ತು ಅವ್ರದ್ದು ಬೆಳವಣಿಗೆ ಏನಿದೆ, ಅವ್ರದ್ದು ಆಧ್ಯಾತ್ಮದ ಪರ್ಸ್ಪೆಕ್ಟಿವ್ ಏನಿದೆ, ಅದಕ್ಕೆ ಈ ಕರುಂಗಲಿ ಮಾಲ ತುಂಬಾ ಹೆಲ್ಪ್ ಮಾಡಿದೆ. ಈಗ ನಾವು ಮಾತಾಡ್ತಿರ್ತಕ್ಕಂಥ ಕರುಂಗಲಿ ಮಾಲನ ನೀವು ಕೂಡ ಶಾಪ್ ಮಾಡಬೇಕು ಅಂದ್ರೆ divineraksha.com ಇಲ್ಲಿ ಶಾಪ್ ಮಾಡ್ಬೋದು. ಅಥವಾ ನಿಮ್ಮ ಇಲ್ಲಿ ಕೆಳಗೆ ಸ್ಕ್ರೀನ್ ಮೇಲೆ ಕಾಣ್ತಿದ್ದಲ್ಲ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಸಾಕು, ಇದನ್ನ ನಿಮಗೆ ಮನೆಗೆ ತಲುಪಿಸ್ತಾರೆ. ಅಂಡ್ ಮತ್ತೊಬ್ರು ಖ್ಯಾತ ನಟಿ, ದಕ್ಷಿಣ ಭಾರತದಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡಿದಂಥ ನಟಿ ಸಮಂತ. ಇನ್ಫ್ಯಾಕ್ಟ್ ಅವ್ರ ಡಿವೋರ್ಸ್ ಆದಾಗ ಕೂಡ ಅವರಿಗೆ 0 ಹೇಟರ್ಸೇ ಕಮ್ಮಿ. ಬಿಕಾಸ್ ಎಷ್ಟೋ ಕೋಟ್ಯಾಂತರ ರೂಪಾಯಿ ಆಸ್ತಿನ ಬಿಟ್ಟು ಬಂದ್ಲು ಆಕೆ, 1 ರೂಪಾಯಿ ಕೂಡ ಗಂಡನ್ಗೆ ತೊಂದರೆ ಕೊಡದ. ಇನ್ಫ್ಯಾಕ್ಟ್ ಅವರು ಕೂಡ, ಸಮಂತ ಕೂಡ ಕರುಂಗಲಿ ಮಾಲನ ಹಾಕಿದ್ದಾರೆ. ಅವರು ಕೂಡ ಬಹಳ ದೊಡ್ಡ ಆಕ್ಟರ್ಸ್. ನಾವು ಅವಾಗಿಂದ ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀವಿ. ಬಹುಶಃ ನಾನು ಅವ್ರನ್ನ ಏ ಮಾಯ ಚೇಸಾವೆ ಮೂವಿಯಿಂದ ನೋಡ್ಕೊಂಡ್ ಬಂದಿದ್ದೀನಿ. ಬಹಳ ಸುಂದರವಾದಂತಹ ಬದುಕು ಕಟ್ಕೊಂಡವರು ನಾಗ ಚೈತನ್ಯ ಅವ್ರ ಜೊತೆ.
ನಾವು ಅವ್ರ ಮ್ಯಾರೇಜ್ ಬ್ರೇಕಪ್ ಕೂಡ ನೋಡಿದ್ದೀವಿ ಇತ್ತೀಚೆಗೆ. ಅವರೊಬ್ಬರನ್ನ ಮದುವೆ ಆದರು, ಇವರು ಇತ್ತೀಚೆಗೆ ಇನ್ನೊಬ್ಬರನ್ನ ಮದುವೆ ಆದರು. ಈ ಫೇಸಲ್ಲಿ ಏನಾಗುತ್ತೆ, ಅವ್ರಿಗೆ ಮ್ಯೂಸಿಟಿಸ್ ಅಂತ ಒಂದು ಆಟೋ ಇಮ್ಯೂನ್ ಡಿಸೀಸ್ ಬರುತ್ತೆ. ಅದಕ್ಕಿಂತ ಮುಂಚೆ ಅವ್ರದ್ದೊಂದು ಪಬ್ಲಿಕ್ ಬ್ರೇಕಪ್ ಆಗುತ್ತೆ. ಆ್ಯಂಡ್ ಇಟ್ ವಾಸ್ ವೆರಿ ಪೇನ್ಫುಲ್ ಫಾರ್ ಹರ್. ಅವ್ರು ಬಹಳಷ್ಟು ನೋವಿನ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರ್ತಾರೆ. ಅವರು ಸ್ಟೇಜಲ್ಲಿ ಅಥವಾ ಈವೆಂಟ್ಗಳಲ್ಲಿ, ಇಂಟರ್ವ್ಯೂಗಳಲ್ಲಿ ಅಳೋದನ್ನ ನಾವು ನೋಡಿದ್ದೀವಿ. ಅವರು ಸಡನ್ನಾಗಿ ವೆಯ್ಟ್ ಲಾಸ್ ಆಗಿರೋದನ್ನ, ಅದರಿಂದ ಕಮ್ ಬ್ಯಾಕ್ ಮಾಡೋ ಪ್ರಯತ್ನ ಮಾಡಿರೋದನ್ನ, ಇದೆಲ್ಲ ನೋಡಿದ್ದೀವಿ. ಅಷ್ಟು ಉತ್ತುಂಗದಲ್ಲಿದ್ದವರು ಈ ಹಂತಕ್ಕೆ ಬರಬೇಕು ಅಂತಂದರೆ ಬಹುಶಃ ಒಂದು ಆ್ಯಂಗಲಲ್ಲಿ ನೋಡಿದ್ರೆ ದೃಷ್ಟಿನೂ ಅದರ ಕೆಲಸ ಮಾಡಿರಬಹುದು. ಆ್ಯಂಡ್ ಬಹಳಷ್ಟು ವಿಚಾರಗಳು ಕೂಡ ಇರ್ತವೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ನೆಮ್ಮದಿ ಅಂತ ಕೊಟ್ಟಿದ್ದು ಆಧ್ಯಾತ್ಮ. ಇದೆಲ್ಲ ಆಗ್ತಾ ಇರ್ಬೇಕಾದ್ರೆ ನೀವು ನೋಡಿರ್ಬೋದು, ಅವರು ಇಶಾದಲ್ಲಿ ಕಾಣಿಸ್ಕೊಂಡ್ರು, ಇನ್ನಷ್ಟು ಜಾಗಗಳಲ್ಲಿ ದೇವಸ್ಥಾನಗಳಲ್ಲಿ ಕಾಣಿಸ್ಕೊಂಡ್ರು. ಯಾವಾಗಲೂ ಅವ್ರ ಕೈ ಸುತ್ತ ಅಥವಾ ಅವ್ರ ಕೊಳ್ಳಲ್ಲಿ ನೀವು ಕರುಂಗಲಿ ಮಾಲ ಅಥವಾ ರುದ್ರಾಕ್ಷಿ ನೋಡೋಕೆ ಸಿಗ್ತಾನೆ ಇತ್ತು. ಕರುಂಗಲಿ ಮಾಲನ ಅವರು ಬಹಳಷ್ಟು ಧರಿಸ್ತಾ ಇರೋದು ನೀವು ನೋಡ್ತಾ ಇದ್ರಿ. ಸ್ಪೆಷಲಿ ಯಾಕೆ ಅಂತಂದರೆ, ಮೇಯ್ನ್ಲಿ ಇಂಥ ಸ್ಥಿತಿಯಲ್ಲಿ ಅವ್ರು ಏನು ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ ಮೆಡಿಸಿನ್ಸು, ಅದೇನು ಜನ್ರೇಟ್ ಮಾಡ್ತಾ ಇರುತ್ತೆ ಹೀಟ್ ಬಾಡಿಲಿ. ಈ ಕರುಂಗಲಿ ಮಾಲಾಗೆ ಮೆಡಿಸಿನಲ್ ಆಸ್ಪೆಕ್ಟ್ಸ್ ಕೂಡ ಇದೆ. ನೀವು ಈ ಕರುಂಗಲಿ ವುಡ್ ಏನಿದೆ, ಅದು ಮರ ಇಬೋನಿ ವುಡ್ ಏನಿದೆ, ಅದನ್ನು ನೀವು ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ನೋಡಿದ್ರೆ ಅದರಲ್ಲಿ ಒಂದು ರೆಡ್ಡಿಶ್ ಬ್ಲ್ಯಾಕ್ ನೀರಾಗಿರುತ್ತೆ. ಅದನ್ನು ನೀವು ಕುಡಿದ್ರೆ ಅದು ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋದಲ್ಲದೆ, ನಿಮ್ಮ ದೇಹದ ಹೀಟನ್ನು ರಿಡ್ಯೂಸ್ ಮಾಡೋದಲ್ಲದೆ, ಬಹಳಷ್ಟು ಕೆಲಸಗಳನ್ನು ಮತ್ತು ಸ್ಕಿನ್ ಇಶ್ಯೂಸ್ಗೆ ಸಾಲ್ವ್ ಮಾಡೋದಲ್ಲದೆ ಇನ್ನಷ್ಟು ಕೆಲಸಗಳನ್ನು, ಇನ್ನಷ್ಟು ಔಷಧಿ ಗುಣಗಳನ್ನು ಅದು ಹೊಂದಿದೆ. ಸೊ ಇದನ್ನು ಧರಿಸೋದ್ರಿಂದ ಅವರು ಈ ಟೈಮಲ್ಲಿ ಅವ್ರ ಬಾಡಿ ಹೀಟ್ ಜನ್ರೇಟ್ ಏನು ಮಾಡ್ತಿತ್ತು ಅದು, ಮತ್ತು ಅವರ ಟುವರ್ಡ್ಸ್ ಬರ್ತಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಏನಿತ್ತು, ಅವರ ಸುತ್ತ ಇದ್ದಂತಹ, ಅವರ ಆರಾದಲ್ಲಿದ್ದಂತಹ ನೆಗೆಟಿವ್ ಎನರ್ಜಿ ಆಲ್ರೆಡಿ ಏನಿತ್ತು, ಅದನ್ನೆಲ್ಲ ಅದು ಕನ್ಸ್ಯೂಮ್ ಮಾಡಿಕೊಂಡು ಅವರ ಬಾಳಿಗೆ, ಅವರ ಜೀವನಕ್ಕೆ ಒಂದು ಸ್ಥಿರತೆ ತರಲಿಕ್ಕೆ ಏನು ಸಾಧ್ಯ ಇತ್ತು ಅದನ್ನು ತಂದು ಅವರ ಆಧ್ಯಾತ್ಮದ ಕಡೆ ಹೋಗಬೇಕಾದ್ರೆ ಏನು ನೆಸೆಸಿಟಿ ಇತ್ತು ಟೂಲ್ ಆಗಿ, ಆ ಥರ ಹೆಲ್ಪ್ ಮಾಡಿದೆ ಅದು. ಅವರು ಅದನ್ನು ಕೆಲವು ಕಡೆ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಥರ ಅವರಿಗೆ ಕರುಂಗಲಿ ಮಾಲ ಹೆಲ್ಪ್ ಮಾಡಿರೋದು ಅವರ ದುಃಖದ ಪರಿಸ್ಥಿತಿಯಲ್ಲಿ ಅದರಿಂದ ಹೊರಗಡೆ ಬರೋದಕ್ಕೆ, ಮತ್ತು ಆಧ್ಯಾತ್ಮದ ಕಡೆ ಹೋಗಿ ಅವ್ರನ್ನ ಹೀಲ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಅವರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ. ಇದು 3 ಆಸ್ಪೆಕ್ಟಲ್ಲಿ ಕರುಂಗಲಿ ಮಾಲ ತುಂಬ ವರ್ಕ್ ಆಗಿದೆ ಆ್ಯಂಡ್ ಅವ್ರಿಗೆ ತುಂಬ ಹೆಲ್ಪ್ ಮಾಡಿದೆ. ಈಗ ನಾವು ಮಾತಾಡ್ತಿರ್ತಕ್ಕಂಥ ಕರುಂಗಲಿ ಮಾಲ ನೀವು ಕೂಡ ಧರಿಸ್ಬೋದು. ಇದಕ್ಕೆ ಯಾವುದೇ ಥರದ ರೂಲ್ಸು ರೆಗ್ಯುಲೇಷನ್ಸು ತುಂಬ ಆ ಥರದ್ದೆಲ್ಲ ಏನೂ ಇಲ್ಲ. ಬಟ್ ಆದರೆ ನಿಮಗೆ ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಕರುಂಗಲಿ ಮಾಲ ಅಂತ ಸಿಗತ್ತೆ. ಬಟ್ ಈ ನಮ್ಮ divinerksha.com ಅಲ್ಲಿ ಇಲ್ಲಿ ಖುದ್ದು ನಾವೇ ಸ್ವತಃ ಹೋಗಿ ನಾವೇ ಶಾಪ್ ಮಾಡಿ ಇದನ್ನು ಚಾರ್ಜ್ ಮಾಡಿ ನಾವು ಕೊಡ್ತಿರ್ತಕ್ಕಂಥದ್ದು. ನೀವು ಶಾಪ್ ಮಾಡ್ಬೋದು divinerksha.com ಅಲ್ಲಿ, ಅಥವಾ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಸಾಕು, ನಿಮ್ಮ ಮನೆಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು. ನಂತರ ಮತ್ತೊಬ್ಬರು ಸೂಪರ್ ಸ್ಟಾರ್. ಇವರು ಸೂಪರ್ ಸ್ಟಾರ್ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಇವರು ಯಾವ ಸಿನಿಮಾ ನಟ ಅಲ್ಲ, ರಾಜಕೀಯ ವ್ಯಕ್ತಿ ಅಲ್ಲ. ಬಟ್ ಪರ್ಸ್ನಲ್ ಆಗಿ ನನಗೆ ಈತ ಮಾಡ್ತಕ್ಕಂಥ ಕೆಲವು ಕಾರ್ಯಗಳು ಬಹಳನೇ ಇಷ್ಟ ಆಗತ್ತೆ. ಅವರೇನೆ ಅಂಬಾನಿಯವ್ರ ಮಗ ಅನಂತ್ ಅಂಬಾನಿ. ಇನ್ಫ್ಯಾಕ್ಟ್ ಪ್ರಪಂಚದಲ್ಲೇ ಅನ್ಸುತ್ತೆ ಮೊದಲನೇ ಬಾರಿಗೆ ಒಂದು ಆನೆಗಳಿಗೆ ಒಂದು ಆಸ್ಪತ್ರೆ, ಆನೆಗಳಿಗೆ ಒಂದು ಅದು ಅದ್ಭುತ, ತುಂಬ ಚೆನ್ನಾಗಿದೆ. ಅವರು ಪ್ರಾಣಿಗಳನ್ನ ನೋಡ್ಕೊಳ್ತಕ್ಕಂಥ ರೀತಿ. ಈಗ ಎಷ್ಟೋ ಸರಿ ನಾವು ಒಬ್ಬರನ್ನ ಸಣ್ಣ ಇದ್ರು ದಪ್ಪ ಇದ್ರು ಹೇಗೆ ಕಮೆಂಟ್ ಮಾಡಿ ಪರ್ಸ್ನಲಾಗಿ ಅಟ್ಯಾಕ್ ಮಾಡ್ತೀವಲ್ಲ, ಸೊ ಅದೇ ಥರ ಇವಾಗ ನೀವು ಅನ್ಕೊಬೋದು, ನೀವು ದಪ್ಪ ಇದ್ರೆ ಸಣ್ಣ ಆದರೆ ಒಂಥರ ದುಡ್ಡಿಲ್ಲ, ಟೈಮ್ ಇಲ್ಲ, ಅದಕ್ಕೆ ಹಿಂಗಾಗ್ಬಿಟ್ಟೆ ಅಂತ. ಈಗ ಅನಂತ್ ಅಂಬಾನಿಯವ್ರಿಗೆ ಏನು ಕಮ್ಮಿ? ಅವ್ರಿಗೇನು ಕಮ್ಮಿ? ಎಷ್ಟೊತ್ತು ಸಣ್ಣ ಆಗಬೇಕು ಅಂದರೆ ಸೈಡ್ ಕಟ್ಸ್ ಏನಾದರೂ ಇದ್ರೆ. ಬಟ್ ಅವರು ಕೂಡ ಎಷ್ಟೆಲ್ಲ ಕಷ್ಟಪಟ್ಟರು. ಯಾವತ್ತೇ ಆಗಲಿ ಒಬ್ಬರ ಆರೋಗ್ಯದ ವಿಚಾರದಲ್ಲಿ ಅವ್ರಿಗೆ ಹೇಳ್ಕೊಂಡಿದೆ ಸ್ವತಃ, ಅವರಿಗೆ ಕೆಲವು ಆರೋಗ್ಯ ಸಮಸ್ಯೆ ಇರೋದ್ರಿಂದ ದಪ್ಪ ಇದ್ದೀನಿ ಅಂತ ಹೇಳಿ. ಯಾವತ್ತೇ ಆಗಲಿ ಒಬ್ಬರ ಪರ್ಸ್ನಲ್ ವಿಚಾರಗಳು, ನೀವು ದಪ್ಪ ಯಾಕಿದ್ದೀರಾ, ಸಣ್ಣ ಯಾಕಿದ್ದೀರಾ, ನಿಮಗೆ ಮದುವೆ ಯಾಕಾಗಿಲ್ಲ, ನಿಮಗೆ ಮಕ್ಕಳು ಯಾಕಾಗಿಲ್ಲ, ನಿಮ್ಮ ತಲೆಯಲ್ಲಿ ಕೂದಲು ಯಾಕೆ ಕಮ್ಮಿ ಇದೆ, ಆ ಥರದ್ದೆಲ್ಲ ತುಂಬ ಕೆಲವ್ರು ಮಾತಾಡ್ತಾರೆ. ಇದು ದಯವಿಟ್ಟು ಮಾತಾಡಬೇಡಿ, ಅದು ಎಂಥ ಕೆಟ್ಟ ಅಭ್ಯಾಸ ಗೊತ್ತು. ಈಗ ನಾವು ಇವ್ರ ಬಗ್ಗೆ, ಅನಂತ್ ಅಂಬಾನಿಯವ್ರ ಬಗ್ಗೆ, ಅವರು ಕೂಡ ಕರುಂಗಲಿ ಮಾಲ ಹಾಕಿದ್ದಾರೆ. ಅವು ಬಹಳಷ್ಟು ನೋಡ್ಲಿಕ್ಕೆ ಸಿಗುತ್ತೆ. ಈಗ ಏನಾಗುತ್ತೆ, ಇಟಕತೆ ಇರೋ ದ್ರಾಕ್ಷಿ ಕಹಿ ಅಂತಾರಲ್ಲ, ಹಾಗೆ ಈಗ ನಮ್ಮ ಮೈಂಡ್ಸೆಟ್ ಏನಿದೆ, ಬೇಸಿಕಲಿ ನಮ್ಮ ಜನರ ಮೈಂಡ್ಸೆಟ್ಟಲ್ಲಿ ಯಾರ ಹತ್ರನಾದ್ರು ದುಡ್ಡಿದ್ರೆ ಅವರು ಕೆಟ್ಟವರು ಅಂತ. ನೀವು ಇದು ಜನಗಳದೇ ಬೇಸಿಕ್ ತಪ್ಪು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನೀವು ತುಂಬ ನೋಡಿರ್ಬೋದು, ನಿಮ್ಮ ತಂದೆ ತಾಯಿನೇ ನಿಮ್ಮ ಚಿಕ್ಕ ವಯಸ್ಸಿಂದ ಅವನ ಹತ್ರ ಬಿಡೋ,
ಅವನ ಹತ್ರ ದುಡ್ಡಿದೆ ಅದಕ್ಕೆ ಹಿಂಗೆ ಆಡ್ತಾನೆ ಅಂತ ಎಲ್ಲ ಹೇಳಿರ್ತಾರೆ. ನೀವು ಅದನ್ನ ಒಗ್ಗೂಡಿಸ್ಕೊಂಡು ಬಂದಿರ್ತೀರ. ಸೊ ದುಡ್ಡು ಇಲ್ಲದೆ ಇರೋದನ್ನ ನೀವು ವರ್ಚ್ಯೂ ಅನ್ನೋ ಥರ ಮಾಡ್ಕೊಂಡ್ಬಿಟ್ಟಿರ್ತೀರ. ಆ್ಯಂಡ್ ದುಡ್ಡು ಇರೋರ್ನ ನೀವು ಕೆಟ್ಟವರು ಅನ್ನೋ ಥರ ಪೊಟ್ರೆ ಮಾಡ್ಕೊಂಡ್ಬಿಟ್ಟಿರ್ತೀರ. ನೀವು ಹೀಗೆ ನಿಮಗೆ ನೀವು ಮಾತಾಡ್ಕೊಂಡಾಗ, ನಿಮಗೆ ನೀವು ಅಸ್ಯೂಮ್ ಮಾಡ್ಕೊಂಡಾಗ ಯಾವತ್ತೂ ದುಡ್ಡು ನಿಮ್ಮ ಹತ್ರ ಬರೋದೇ ಇಲ್ಲ. ವೆಲ್ತ್ ಅನ್ನೋದು ಕ್ರಿಯೇಟ್ ಆಗೋದೇ ಇಲ್ಲ. ಸೊ ನಿಮ್ಮ ಜೀವನದಲ್ಲಿ ದುಡ್ಡು ಬರ್ತಾ ಇಲ್ಲ, ವೆಲ್ತ್ ಇಲ್ಲ ಅಂತಂದ್ರೆ ಒನ್ ಆಫ್ ದ ಮೇನ್ ರೀಸನ್ ಇದೇ ಇರ್ಬೋದು. ಇವಾಗ ನಿಮಗೊಬ್ರು ಸ್ನೇಹಿತರು ಇರ್ತಾರೆ ಅಂತ ಅನ್ಕೊಳ್ಳೋಣ. ನಿಮ್ಗೆ ಯಾರ್ದೋ ಜೊತೆ ಏನೋ ಒಂದು ರಿಲೇಶನ್ಶಿಪ್ ಇರುತ್ತೆ. ನೀವು ಅವ್ರ ಪಕ್ಕ ಕುತ್ಕೊಂಡು ಅವ್ರ ಹತ್ರ ಕುತ್ಕೊಂಡು ಅಥವಾ ಅವರ ಬಗ್ಗೆ ಇನ್ಯಾರ ಹತ್ರನೋ ಕೆಟ್ಟದಾಗಿ ಮಾತಾಡ್ತಾ ಇರಿ. ಆ ರಿಲೇಶನ್ಶಿಪ್ ಎಷ್ಟು ವರ್ಷ, ಎಷ್ಟು ದಿನ ಉಳಿಯುತ್ತೆ, ಎಷ್ಟು ಗಂಟೆ ಉಳಿಯುತ್ತೆ ಅಂತ ನೀವು ನೋಡ್ಬೋದು. ಹಾಗೇನೆ ನಿಮ್ಮ ಜೀವನದಲ್ಲಿರುವಂತಹ ಪ್ರತಿ ವಸ್ತುನು, ಪ್ರತಿ ವಿಷಯನೂ ಒಂದು ರಿಲೇಶನ್ಶಿಪ್ ಇದ್ದ ಹಾಗೆ. ನೀವು ಎಲ್ಲಿವರೆಗೂ ಅದ್ರ ಬಗ್ಗೆ ಒಳ್ಳೆ ಮಾತಾಡೋಕೆ ಸಾಧ್ಯ ಇಲ್ಲ, ಅದು ನಿಮ್ಮ ಜೀವನದಲ್ಲಿ ಉಳಿಯೋಕೆ ಸಾಧ್ಯ ಇಲ್ಲ. ಇನ್ನು ನೀವು ಅನಂತ ಅಂಬಾನಿ ಬಗ್ಗೆ ಮಾತಾಡಬೇಕಾದ್ರೆ ನೀವು ಹೇಳಿದ್ರೆ ಅವ್ರ ವೆಯ್ಟ್ ಬಗ್ಗೆ ಮಾತಾಡ್ತಾರೆ, ಅವ್ರ ಕೂದಲು ಬಗ್ಗೆ ಮಾತಾಡ್ತಾರೆ. ಇತ್ತೀಚೆಗೆ ಅವ್ರಿಗೆ ಮದುವೆ ಆಯಿತು, ಅದ್ರ ಬಗ್ಗೆನೂ ಮಾತಾಡ್ಕೊಂಡ್ರು. ಆ ಹೆಣ್ಣು ಮಗಳ ಬಗ್ಗೆ ಮಾತಾಡ್ಕೊಂಡ್ರು. ಹೀಗೆ ಅದು ಜನರ ವಿಕೃತಿಯನ್ನ ತೋರಿಸುತ್ತೆ, ವಿಕೃತ ಮನಸ್ಥಿತಿಯನ್ನ ತೋರಿಸುತ್ತೆ. ಸೊ ಈಗ ನೀವು ಜಿಮ್ಮಿಗೆ ಹೋದಾಗ ಒಬ್ಬ ದಪ್ಪ ಇರೋ ಮನುಷ್ಯ ವರ್ಕೌಟ್ ಮಾಡ್ತಾ ಇದ್ದಾನಂತಂದ್ರೆ ಅವನ ಹಿಂದೆ ನೀವು ಆಡ್ಕೊಂಡು ನಕ್ರೆ ಜಿಮ್ಮಿಗೆ ಇನ್ಯಾರು ಬರೋಕ್ ಸಾಧ್ಯ? ತುಂಬಾ ಕಟ್ಟುಮಸ್ತಾಗಿದ್ದವರು ಬರೋಕ್ ಸಾಧ್ಯನಾ? ಇಲ್ಲ. ನೀವು ಜಿಮ್ಗೆ ಹೋದಾಗ ನೀವು ಫಸ್ಟ್ ಅರ್ಥ ಆಗೋದೇ ನೀವು ವೀಕ್ ಅಂತ. ನೀವು ಓದೋ ಕುತ್ಕೊಂಡಾಗ ನೀವು ಫಸ್ಟ್ ಅರ್ಥ ಆಗೋದೇ ನೀವು ದಡ್ರು ಅಂತ. ಸೊ ನೆಗೆಟಿವ್ ಇಂದ ಯಾವಾಗಲೂ ಪಾಸಿಟಿವ್ ಕಡೆಗೆ ಹೋಗೋದು. ನೆಗೆಟಿವ್ ನಂಗೆ ಕಾಣಿಸ್ಬಿಡ್ತು ಅಂತ ಆ ಜಾಗದಿಂದ ನಾನು ಎಕ್ಸಿಟ್ ಆಗೋಕೆ ಟ್ರೈ ಮಾಡಿದ್ರೆ ಯಾವತ್ತೂ ನಾನು ಪಾಸಿಟಿವ್ ಕಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅನಂತ್ ಅಂಬಾನಿ ಅವರು ಅಂತ ಬಂದಾಗ ಅವರಿಗೆ ಹೆಲ್ತ್ ಇಶ್ಯೂಸ್ ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ಅವ್ರ ಹತ್ರ ಇರೋ ವೆಲ್ತ್ಗೆ, ಅವ್ರ ಹತ್ರ ಇರೋ ಏನು ಆಸ್ತಿ ಏನಿದೆ ಅದಕ್ಕೆ ಕೆಟ್ಟ ದೃಷ್ಟಿ ಅನ್ನೋದು ಯಾವಾಗಲೂ ಬೀಳ್ತಾನೆ ಇರುತ್ತೆ. ಅವ್ರ ಹೆಲ್ತ್ನ ಅವ್ರು ಕಾಪಾಡೋಕೆ, ಅವ್ರ ಕೆಟ್ಟ ದೃಷ್ಟಿಯನ್ನು ನಿಗಿಸ್ಕೊಳ್ಳೋಕೆ. ಆ್ಯಂಡ್ ಕರುಂಗಲಿ ಮಾಲ ಇಸ್ ಆಲ್ಸೋ ಅದು ಇನ್ನೊಂದು ಸ್ಟ್ರಾಂಗ್ ಅಸೋಸಿಯೇಷನ್ ಇರೋದು ವಶೀಯ ಶಕ್ತಿ, ಆಕರ್ಷಣ ಶಕ್ತಿಯ ಬಗ್ಗೆ. ಸೊ ಕರುಂಗಲಿ ಮಾಲೆಯನ್ನ ಆಕರ್ಷಣ ಶಕ್ತಿಯಾಗಿ ಕೂಡ ಬಳಸ್ಕೊಳ್ತಾರೆ. ಈಗ ನಾವು ಪೊಲಿಟಿಷಿಯನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಮುಂಚೆ. ಅವ್ರ ಜೇಬಲ್ಲಿ ಸೀಕ್ರೆಟ್ ಆಗಿ ಇಟ್ಕೊಂಡು ಓಡಾಡ್ತಾರೆ. ಆ್ಯಂಡ್ ಕತ್ತಿಗೆ ಹಾಕೊಳ್ತಾರೆ ಕೆಲವರು ಓಪನ್ ಆಗಿ. ಯಾಕೆ ಅಂತಂದ್ರೆ ಒಂದು ಕರುಂಗಲಿ ಮಾಲ ಡೈರೆಕ್ಟ್ ಆಗಿ ಮಾರ್ಸಿಗೆ ರಿಲೇಟ್ ಆಗಿರೋದ್ರಿಂದ, ಮಂಗಳ ಡೈರೆಕ್ಟ್ ಆಗಿ ಮಂಗಳದ ಇಂಟರ್ನಲ್ ಎನರ್ಜಿ ಬಂದು ಮುರುಘ ಆಗಿರೋದ್ರಿಂದ, ಸುಬ್ರಹ್ಮಣ್ಯ ಆಗಿರೋದ್ರಿಂದ, ಸುಬ್ರಹ್ಮಣ್ಯ ಸೇನಾಧಿಪತಿ ದೇವತೆಗಳಿಗೆಲ್ಲ ಆಗಿರೋದ್ರಿಂದ ಒಂದು ಪವರು ಮತ್ತೊಂದು ಇನ್ನೊಂದು ವಶೀಯ ಶಕ್ತಿ, ಇದೆರಡಕ್ಕೂ ಕರುಂಗಲಿ ಮಾಲನ ಬಳಸ್ಕೊಳ್ಳಲಾಗತ್ತೆ. ಈಗ ಇನ್ನಷ್ಟು ವೆಲ್ತ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಇನ್ನಷ್ಟು ಐಡಿಯಾಸ್ಗಳು ಬರೋದಕ್ಕೆ, ಇನ್ನಷ್ಟು ಹೆಲ್ತ್ ಇಶ್ಯೂಸ್ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ, ಹೀಲ್ ಆಗೋದಕ್ಕೆ. ಮತ್ತು ಅವರು ಕೂಡ ನೀವು ನೋಡಿರಬಹುದು ಗಣೇಶನ ದೇವಸ್ಥಾನಗಳಲ್ಲಿ ಬಹಳಷ್ಟು ದೇವಸ್ಥಾನಗಳೇ ಅವ್ರು ಕಾಣಿಸ್ಕೊಳ್ತಾನೆ ಇರ್ತಾರೆ. ಬಹಳಷ್ಟು ದೇವರ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ. ಅವ್ರ ತಂದೆ ಆಗಲಿ, ಅವರಾಗಲಿ, ಅವ್ರ ಕುಟುಂಬಸ್ಥರಾಗಲಿ. ಹೀಗೆ ಆಧ್ಯಾತ್ಮದ ಕಡೆ ಅವ್ರಿಗೆ ಬಹಳಷ್ಟು ಒಲವಿದೆ. ಅದಕ್ಕೆ ಸಪೋರ್ಟ್ ಮಾಡೋದಕ್ಕಾಗಲಿ ಇದಕ್ಕೆಲ್ಲನೂ ಕರುಂಗಲಿ ಮಾಲ ತುಂಬ ಒತ್ತಾಸೆಯಾಗಿ ನಿಂತ್ಕೊಂಡಿದೆ. ಆ್ಯಂಡ್ ಅದೇ ಥರ ಹೆಲ್ಪ್ ಮಾಡ್ತಾ ಇದೆ. ಸೊ ಇದು ಅನಂತ್ ಅಂಬಾನಿಯವರು ಕರುಂಗಲಿ ಮಾಲೆಯಿಂದ ಪಡ್ಕೊಂಡಿರ್ತಕ್ಕಂತಹ ಬೆನಿಫಿಟ್ಸ್. ಆ್ಯಂಡ್ ಅವ್ರು ಇದನ್ನು ವೇರ್ ಮಾಡುವಂಥ ಒನ್ ಆಫ್ ಸ್ಟ್ರಾಂಗೆಸ್ಟ್ ರೀಸನ್ಸ್. ಮೊನ್ನೆ ಕೂಡ ನಾನು ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಿದ್ದೆ. ಒಂದು ಫೇಮಸ್ ಪ್ಲೇಸ್ ಹೇಳಲ್ಲ ನಾನು, ರೋಡ್ ಸೈಡಲ್ಲೇ ಬಂದ್ಬಿಟ್ಟು ಕರುಂಗಲಿ ಮಾಲ ತಗೊಳ್ಳಿ ಎಷ್ಟದು ₹850 ಅಂತ ಫಸ್ಟ್ ಹೇಳಿದ್ರು. ಆಯ್ತಾ, ನೋಡ್ತಿದ್ದಾಗೆ ನಾನು ನೆಗಕ್ಕೆ ಶುರು ಮಾಡಿ, ಸರ್ ಫೈನಲಿ ತಗೊಳ್ಳಿ ಸರ್, ನಿಮ್ಗೆ ₹500 ಕೊಟ್ಬಿಡ್ತೀನಿ ತಗೊಳ್ಳಿ ಸರ್ ಅಂತ. ಆಯ್ತಾ, ಅದು ನೋಡಿದ್ರೆ ಫುಲ್ ಕಲರ್ ಹಾಕ್ಬಿಟ್ಟು ಕೊಡ್ತಿರೋದು. ಆದರೆ ಎಷ್ಟು ಫೇಕ್ ಮಾಡ್ತಾರೆ ನೋಡಿ ಇಂಥದನ್ನೆಲ್ಲ. ಸೊ ಕರುಂಗಲಿ ಮಾಲ, ಈಗ ನಾವು ಧರಿಸ್ತಿರ್ತಕ್ಕಂಥ ಕರುಂಗಲಿ ಮಾಲ ಇದೇ ಥರದ್ದು ನೀವು ಪಡಿಬೇಕು ಅಂದರೆ, ನಿಮಗೆ ಬೇಕು ಅಂತಂದರೆ ಸ್ವತಃ ನಾವೇ ಚೆಕ್ ಮಾಡಿ ಹೋಗಿ ತೊಗೊಂಬಂದಿರ್ತಕ್ಕಂಥದ್ದು. divinerksha.com ಅಲ್ಲಿ ನೀವು ಶಾಪ್ ಮಾಡ್ಬೋದು. ಕರುಂಗಲಿ ಮಾಲ ಇನ್ನೂ ಸಾಕಷ್ಟು ಕಲೆಕ್ಷನ್ಸ್ ಇದೆ, ಚೆಕ್ಔಟ್ ಮಾಡಿ. ರುದ್ರಾಕ್ಷ ಆಗ್ಬೋದು, ಕ್ರಿಸ್ಟಲ್ಸ್ ಆಗ್ಬೋದು, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ತೊಗೊಂಡ ನಂತರ ನೀವು ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ ಈ ಫೋನ್ ನಂಬರು, ಈ ನಂಬರಿಗೆ ವಾಟ್ಸಪ್ ಮಾಡಿದ್ರು ಸಾಕು, ನಿಮ್ಮ ಮನೆಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು. ಮತ್ತೊಬ್ಬರು ದೊಡ್ಡ ಸೂಪರ್ ಸ್ಟಾರ್, ನಿಜವಾಗ್ಲೂ ಸೂಪರ್ ಸ್ಟಾರೇ ಈ ವ್ಯಕ್ತಿ. ಪರ್ಸ್ನಲ್ ಲೈಫಲ್ಲಿ ತುಂಬ ಕಾಂಟ್ರವರ್ಸಿ ಇದ್ರೂ ಕೂಡ ಇವರು ಮೇಂಟೈನ್ ಮಾಡ್ಕೊಂಬಂದಿರೋ ಒಂದು ಇಮೇಜ್ ಇದೆ ಅಲ್ಲ, ವಾವ್. ಅವ್ರು ಮಾಡಿರೋ ಒಂದು ಒಳ್ಳೆ ಕೆಲಸದಿಂದ ಅವರೇ ತೆಲುಗಿನ ನಟ ಪವನ್ ಕಲ್ಯಾಣ್ ಅವರು, ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು, ಅವರು ಕರುಂಗಲಿ ಮಾಲ ಹಾಕಿದ್ದಾರೆ. ಪವನ್ ಕಲ್ಯಾಣ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಅವ್ರು ಎಷ್ಟು ವರ್ಷಗಳಿಂದ ಆ ಸೂಪರ್ ಸ್ಟಾರ್ ಸ್ಟೇಟಸ್ನ ಮೇಂಟೈನ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವ್ರಿಗೊಂಥರ ಅಲ್ಲಿ ಅವ್ರಿಗೆ, ಇಲ್ಲಿ ಸುದೀಪ್ ಅವ್ರಿಗೆ ಹೇಗೆ ಇಮೇಜ್ ಇದೆಯೋ ಹಾಗೆ ಇದೆ, ಆಂಗ್ರಿ ಯಂಗ್ ಮ್ಯಾನ್ ಅಂತ. ಆ್ಯಂಡ್ ಹಿ ಹ್ಯಾವ್ ಆಲ್ವೇಸ್ ಸ್ಟೇಡ್ ಯಂಗ್ ಮ್ಯಾನ್ ಥರನೇ. ಇತ್ತೀಚೆಗೆ ಅವರು ಪಾಲಿಟಿಕ್ಸಲ್ಲಿ ಯಾವ ಮಟ್ಟದ ಅವ್ರು ಗೆಲುವು ಸಾಧಿಸಿದ್ರು, ಹೇಗೆ ಕ್ಲೀನ್ ಸ್ವೀಪ್ ಮಾಡಿದ್ರು, ಹೇಗೆ ಒಂದು ಪಾರುಪತ್ಯವನ್ನು ಸಾಧಿಸಿದ್ರು ಅಂತ ನಾವು ನೋಡಿದ್ವಿ. ಆ್ಯಂಡ್ ಪವನ್ ಕಲ್ಯಾಣ್ ಅಂತ ಹೇಳಿದ ಕೂಡಲೇ ಜ್ಞಾಪಕ ಬರೋದು ಅವ್ರಿಗಿರುವಂತಹ ಕೋಪ.
ಆ್ಯಂಡ್ ಅವ್ರಿಗಿರುವಂಥ ಫ್ಯಾನ್ ಬೇಸ್ ಮಾತೆತ್ತಿದ್ರೆ ಪವನ್ ಕಲ್ಯಾಣ್ ಫ್ಯಾನ್ಸ್ ಅಂತ ಬಂದಾಗ ಅವ್ರು ಫಸ್ಟ್ ಮಾಡೋದೇ ಇದನ್ನು ಅದನ್ನೆಲ್ಲ ನೋಡಿದ್ದೀವಿ. ಸೊ ರಾಜಕೀಯದಲ್ಲಿ ಇಂತಹ ಮಟ್ಟದ ಸಾಧನೆಯನ್ನು ಮಾಡಬೇಕು, ಸಾಧಿಸಬೇಕು ಅಂತಂದರೆ ಮೊದಲನೇದಾಗಿ ನಾನು ಉಲ್ಲೇಖ ಮಾಡಬೇಕಾಗಿರೋದು ಅಂತಂದರೆ ಅವರು ಇಷ್ಟ ದೇವತ, ಅವರು ಬಹಳಷ್ಟು ಭಕ್ತಿಯಿಂದ ಪೂಜಿಸುವಂಥ ಒಂದು ದೇವಿ ಅಂತಂದರೆ ವರಾಹಿ. ಅವ್ರು ಆ್ಯಕ್ಚುಲಿ ಕ್ಯಾಂಪೇನ್ ಮಾಡಿದ್ರಲ್ಲ ಪಾಲಿಟಿಕ್ಸ್ಗಂತ, ಎಲೆಕ್ಷನ್ ಕ್ಯಾಂಪೇನ್ಗಂತ, ಅವ್ರದ್ದು ವೆಹಿಕಲ್ ನೇಮ್ ಕೂಡ ವರಾಹಿ ಅಂತಲೇ ಇಟ್ಕೊಂಡಿದ್ರು. ನಾನು ಆಲ್ರೆಡಿ ಹೇಳಿದ್ದೀನಿ 3 ಹೆಸರುಗಳು ಮುಖ್ಯವಾಗಿ ಕೂಡ್ಕೊಂಡು ಬರೋದು ನಾವು ಕರುಂಗಲಿ ಮಾಲಾ ಅಂತ ಹೇಳಿದಾಗ. ಒಂದು ಮಂಗಳ ಗ್ರಹ, ಮಂಗಳ, ಮಾರ್ಸ್, ಇನ್ನೊಂದು ಅಂಗಾರಕ ಅಂತ ಕೂಡ ಕರೀತಾರೆ ಮಂಗಳಗೆ, ಇನ್ನೊಂದು ಸುಬ್ರಹ್ಮಣ್ಯ, ಮುರುಗನ್, ಇನ್ನೊಂದು ವರಾಹಿ ದೇವಿ. ಸೊ ವರಾಹಿ ದೇವಿ ಯಾಕೆ ಈ ಕನೆಕ್ಷನ್ಸ್ ಏನು ಮುಂದೆ ಮಾತಾಡೋಣ. ಸೊ ವರಾಹಿ ದೇವಿನ ಅವರು ಪೂಜಿಸೋದ್ರಿಂದ ಅವರಲ್ಲಿ ಆ ರಾ ಎನರ್ಜಿ, ಆ ಕೋಪ ಇರೋದ್ರಿಂದ ಆ ಕೋಪವನ್ನು ಗ್ರೌಂಡ್ ಮಾಡಲಿಕ್ಕೆ, ಆ ಹೀಟನ್ನು ಕನ್ಸ್ಯೂಮ್ ಮಾಡಲಿಕ್ಕೆ, ಆ ಕೋಪವನ್ನು ಚಾನಲ್ ಮಾಡಲಿಕ್ಕೆ, ಈ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ, ಅಂದರೆ ಈ ಪೊಲಿಟಿಕಲ್ ರೈಟಿಯಸ್ ಡ್ಯೂಟಿ ಏನಿದೆ ಅದ್ರ ಕಡೆ ಅದನ್ನು ಚಾನಲ್ ಮಾಡೋದಕ್ಕೆ ಎಲ್ಲದಕ್ಕೂ, ಮತ್ತು ಅವರು ಪಾಲಿಟಿಷಿಯನ್ ಆಗಿರೋದ್ರಿಂದ ಆ ಆಕರ್ಷಣ, ಜನನ ಅವ್ರ ಕಡೆ ಸೆಳೆಯೋದಕ್ಕೆ, ಆ ವಶೀಯ ಶಕ್ತಿ ಬೇಕಾಗಿರೋದಕ್ಕೆ, ಮತ್ತು ಆ ಕಮಾಂಡಿಂಗ್, ಆ ಪ್ರೆಸೆನ್ಸ್, ಆ ಪವರ್ ಎಲ್ಲದಕ್ಕೂ ಮುರುಗನ್, ನಮ್ಮ ಸುಬ್ರಹ್ಮಣ್ಯ ಏನು ಡೈರೆಕ್ಟಾಗಿ ಅಸೋಸಿಯೇಟೆಡ್ ಡೈಟಿ ಆಗಿರೋದ್ರಿಂದ ಇದೆಲ್ಲದಕ್ಕೂ ಅವರು ಕರುಂಗಲಿ ಮಾಲಾ ವೇರ್ ಮಾಡೋದು ಡೈರೆಕ್ಟ್ಲಿ ಅಸೋಸಿಯೇಟ್ ಆಗಿದೆ. ಕೆಲವು ಸರಿ ಅವ್ರು ನೇರವಾಗಿ ಹಾಕೊಂಡಿರ್ತಾರೆ, ಕೆಲವು ಸರಿ ಅವರು ಜೇಬಲ್ಲಿ ಇಟ್ಕೊಂಡೇ ಓಡಾಡ್ತಿರ್ತಾರೆ. ಅವರು ಮಾತ್ರ ಅಲ್ಲ, ಬಹಳಷ್ಟು ಜಾಗಗಳಲ್ಲಿ ತಮಿಳ್ನಾಡು ಗೌರ್ಮೆಂಟ್ ಸೈಡ್ ಅಂತಲೇ ಬಂದಾಗ ಕೆಲವು ಪೊಲಿಟಿಷಿಯನ್ಸು ಸೀಕ್ರೆಟಾಗಿ ಕರುಂಗಲಿ ಮಾಲಾ ಇಟ್ಕೊಂಡು ಓಡಾಡ್ತಿರ್ತಾರೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಮತ್ತೊಬ್ಬರು ತಮಿಳ್ ನಟ ವಿಶಾಲ್ ವಿಷ್ಣು, ಅವ್ರ ಲೈಫಲ್ಲಿ ಕರುಂಗಲಿ ಮಾಲಾ ಹಾಕಿದ್ಮೇಲೆ ತುಂಬ ಚೇಂಜಸ್ ಆಯಿತು ಅಂತ, ಮಿರಾಕಲ್ ಆಯಿತು ಅಂತ ಇನ್ಫ್ಯಾಕ್ಟ್ ಅವ್ರು ಹೇಳ್ತಾರೆ. ವಿಷ್ಣು ವಿಶಾಲ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವ್ರದ್ದು ನೀವು ರಾಕ್ಷಸನ್ ಮೂವಿ ನೋಡಿರಬಹುದು. ಅದಕ್ಕಿಂತ ಮುಂಚೆ ಅವ್ರದ್ದು ಬಹಳಷ್ಟು ಫ್ಲಾಪ್ಗಳಿದ್ವು. ಅದ್ರ ಜೊತೆ ಅವರು ಸ್ಪೋರ್ಟ್ಸ್ ಆಡ್ತಾ ಇರಬೇಕಾದ್ರೆ ಬಹಳಷ್ಟು ಇಂಜುರಿಗಳಿಗೆ ಕೂಡ ಒಳಗಾಗಿದ್ದರು. ಆ್ಯಂಡ್ ಅವ್ರಿಗೆ ಒಂದು ಡಿವೋರ್ಸ್ ಕೂಡ ಆಗಿತ್ತು. ನಾವು ಸಮಂತ್ರ ಅವ್ರ ಡಿವೋರ್ಸ್ ಬಗ್ಗೆ ಮಾತಾಡ್ತಿದ್ವಿ. ಇದೆಲ್ಲ ನೋವುಗಳಿಂದ ಇನ್ನೇನು ಕರಿಯರ್ ಎಂಡೇ ಆಗೋಯ್ತು ಅನ್ಬೇಕಾದ್ರೆ ಅವರು ಸ್ಪಿರಿಚುಯಾಲಿಟಿ ಕಡೆ ಬರ್ತಾರೆ, ಆಧ್ಯಾತ್ಮದ ಕಡೆ ಬರ್ತಾರೆ. ಆಧ್ಯಾತ್ಮದ ಕಡೆ ಬಂದಾಗ ಈ ನೋವುಗಳನ್ನೆಲ್ಲ ಬಾಧಿಸ್ತಾ ಇದ್ದಾಗ ಅವರು ಕರುಂಗಲಿ ಮಾಲಾವನ್ನು ವೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಅವರ ಇಂಜುರಿಯಿಂದ ಹೊರಗಡೆ ಬರ್ತಾರೆ. ಆ್ಯಂಡ್ ಅವ್ರಿಗೆ ರಾಕ್ಷಸನ್ ಮೂವಿ ಸಿಗುತ್ತೆ. ರಾಕ್ಷಸನ್ ತುಂಬ ದೊಡ್ಡ ಹಿಟ್ ಆಗುತ್ತೆ. ಅದಾದಮೇಲೆ ಅವ್ರಿಗೆ ಮೂವಿ ಆಫರ್ಸ್ ಇನ್ನೂ ನಡೀತಾ ಇದೆ, ಅವ್ರು ಮೂವೀಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಅವರು ಜ್ವಾಲಾಗುಟ್ಟ ಅವ್ರನ್ನ ಮದುವೆ ಆಗ್ತಾರೆ. ಸೊ ಕರುಂಗಲಿ ಮಾಲಾ ಅವ್ರನ್ನ ಅವರು ಧರಿಸಿರೋದ್ರಿಂದ ಅವ್ರಿಗೆ ಬಹಳಷ್ಟು ಬೆನಿಫಿಟ್ಸ್ಗಳಾಗಿವೆ. ಇದು ಒನ್ ಆಫ್ ದ ಫ್ಯೂ ಬೆನಿಫಿಟ್ಸ್ ಅವ್ರಿಗಾಗಿರೋದ್ರಲ್ಲಿ. ನೀವೀಗ ಆನ್ಲೈನು ಅಥವಾ ನೀವೆಲ್ಲ ಹೋದರೆ ಸ್ಟೋರ್ಗಳಲ್ಲೋ ರೋಡ್ ಸೈಡಲ್ಲೋ ಕರುಂಗಲಿ ಮಾಲಾ ಅಂತ ಮಾಡ್ತಿರ್ತಾರೆ. ದಯವಿಟ್ಟು ಎಲ್ಲಿ ತೊಗೊಂಡ್ರು ಚಿಂತೆ ಇಲ್ಲ, ಬಟ್ ನೀವು ಚೆನ್ನಾಗಿರೋದನ್ನ ತೊಗೊಳ್ಳಿ. ಈಗ ಅಂಥ ಒಂದು ಒಳ್ಳೆ ಕ್ವಾಲಿಟಿ ಕರುಂಗಲಿ ಮಾಲಾನ ನಾವು ನಮ್ಮ ವೆಬ್ಸೈಟಲ್ಲಿ divinerksha.com ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿರತಕ್ಕಂಥ ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಸಾಕು. ಈ ಕರುಂಗಲಿ ಮಾಲಾ ಜೊತೆ ಏನೋ ಸಾಕಷ್ಟು ಕಲೆಕ್ಷನ್ಸ್ ಇದೆ, ನೀವು ಚೆಕ್ ಮಾಡಿ ನೀವು ಇದನ್ನು ನಿಮ್ಮ ಮನೆಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು. ಈಗ ಮತ್ತೊಬ್ಬರು ಒಂದು ದೊಡ್ಡ ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದಂಥ ತಮಿಳ್ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಅವರು ಕರುಂಗಲಿ ಮಾಲಾ ಬಗ್ಗೆ ಕೂಡ ಮಾತಾಡ್ತಾರೆ. ಲೋಕೇಶ್ ಕನಕರಾಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಈಗ. ಲೋಕೇಶ್ ಕನಕರಾಜ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ, ಅವರು ತುಂಬ ಜಾಗದಲ್ಲಿ ಓಪನ್ಲಿ ಹೇಳ್ಕೊಂಡಿದ್ದಾರೆ, ನಾನು ಸ್ಪಿರಿಚುಯಾಲಿಟಿಲೆಲ್ಲ ನಂಬೋದಿಲ್ಲ, ಅದು ಇದು ಅಂತೆಲ್ಲ ಮುಂಚೆ ಮಾತಾಡ್ತಾ ಇದ್ರು. ಹೀಗಿರ್ಬೇಕಾದ್ರೆ ಅವ್ರದ್ದು ಒನ್ ಆಫ್ ದ ಶೂಟಿಂಗ್ ಸೆಟ್ಸಲ್ಲಿ ಏನಾಗುತ್ತೆ, ಅವ್ರಿಗೊಂದು ಆಕ್ಸಿಡೆಂಟ್ ಆಗುತ್ತೆ, ಮೈನರ್ ಆಕ್ಸಿಡೆಂಟ್. ಅವಾಗ ಅವ್ರ ಸ್ನೇಹಿತರೊಬ್ಬರು ಕರುಂಗಲಿ ಮಾಲಾನ ತಂದು ಕೊಟ್ಟು, ನೀವು ಇದನ್ನು ವೇರ್ ಮಾಡಲೇಬೇಕು ಅಂತ ಇನ್ಸಿಸ್ಟ್ ಮಾಡ್ತಾರೆ. ನೀವು ಹಾಕ್ಕೊಳ್ಳೇಬೇಕು, ನಿನ್ನ ಈ ಥರದ ದೃಷ್ಟಿಯಿಂದ, ಆಕ್ಸಿಡೆಂಟ್ಗಳಿಂದ ಇದು ಕಾಪಾಡ್ಕೊಳ್ಳುತ್ತೆ ಅಂತ. ಅದಾದಮೇಲೆ ಫ್ರೆಂಡ್ ತೋರಿಸಿರೋ ಪ್ರೀತಿಗೆ, ಫ್ರೆಂಡ್ ತೋರಿಸಿರೋ ಮಮತೆಗೆ ಅವ್ರು ಅದನ್ನು ವೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ವಿಕ್ರಮ್ ರಿಲೀಸ್ ಆಗುತ್ತೆ, ಲಿಯೋ ರಿಲೀಸ್ ಆಗುತ್ತೆ, ಬ್ಲಾಕ್ ಬಸ್ಟರ್ಗಳಾಗ್ತವೆ. ಅವ್ರ ಜೀವನದಲ್ಲಿ ಒಳ್ಳೊಳ್ಳೆ ವಿಚಾರಗಳು ನಡೀತಾ ಹೋಗುತ್ತವೆ, ಇಂತಹ ಅವಘಡಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅದಾದಮೇಲೆ ಅವರು ಇವತ್ತಿಗೂ ಕೂಡ ಅವರು ಕನ್ಸಿಸ್ಟೆಂಟ್ಲಿ ಎಲ್ಲ ಕಡೆ ಓಪನ್ ಆಗಿ ವೇರ್ ಮಾಡಿಕೊಂಡೇ ಬಂದಿದ್ದಾರೆ. ಅಂದರೆ ಯಾವುದ್ರಲ್ಲೂ ನಂಬಿಕೆ ಇಲ್ಲ ಅಂತ ಹೇಳಿದಂಥ ಅವರೇನೆ ಈಗ ಕರುಂಗಲಿ ಮಾಲೆನ ಒಪ್ಕೊಂಡು, ಆಧ್ಯಾತ್ಮವನ್ನು ಒಪ್ಕೊಂಡು, ಅದನ್ನು ವೇರ್ ಮಾಡಿಕೊಂಡು ಅದರಿಂದ ಒಳ್ಳೇದಾಗಿದೆ ಅಂತಲೇ ಹೇಳ್ಕೊಂಡಿದ್ದಾರೆ. ಇದು ಅವರು ಲೋಕೇಶ್ ಕನಕರಾಜ್ ಅವ್ರಿಗೆ ಆಗಿರುವಂತಹ ಬದಲಾವಣೆಗಳು ಜೀವನದಲ್ಲಿ ಕರುಂಗಲಿ ಮಾಲವನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ. ನಮ್ಮ ಕನ್ನಡದಲ್ಲಿ ಶಿವಣ್ಣನ ಸೂಪರ್ ಹಿಟ್ ಸಾಂಗ್ ಅದು ವೈ ದಿಸ್ ಕುಲಾವ್ರಿಡ ಅಂತ ತಮಿಳ್ ಹಾಡಿದ್ರಲ್ಲ, ಧನುಷ್ ಅವರು ಕನ್ನಡದಲ್ಲಿ ಕೂಡ ಹಾಡ್ತಾರೆ, ವಜ್ರಕಾಯಲಿ ನೋ ಪ್ರಾಬ್ಲಮ್ ಅಂತ.
ಅದಕ್ಕೆ ಅವರು ದುಡ್ಡು ತೊಗೊಳ್ಳಿಲ್ಲವಂತೆ ಹಾಡನ್ನ ಹಾಡಬೇಕಂದ್ರೆ. ಅದಕ್ಕೆ ಇನ್ ರಿಟರ್ನ್ ಫಿಲ್ಮ್ ತಂಡದವರು ಒಂದು ಕಾಸ್ಟ್ಲಿ ವಾಚ್ನ ಕೊಡ್ತಾರೆ ಅವ್ರಿಗೆ ಗಿಫ್ಟ್ ಆಗಿ. ಅಂಡ್ ಧನುಷ್ ಅವರಂತೂ ಯಾವಾಗಲೂ ಕರಂಗೋಲಿ ಮಾಲ ಹಾಕೇ ಇರ್ತಾರೆ. ಧನುಷ್ ಅವರು ಧನುಷ್ ಅವರು ಅಂತ ಮಾತಾಡಿದಾಗ ಧನುಷ್ ಅವರು ಎಷ್ಟು ದೊಡ್ಡ ಹೆಸರು. ನೀವು ಮುಂಚೆ ಧನುಷ್ ಅವ್ರ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ರಿ, ಹೇಗೆ ಅವರು ಬಂದು ಶಿವಣ್ಣ ಅವ್ರಿಗೋಸ್ಕರ ಒಂದು ಸಾಂಗ್ ಹಾಡಿದ್ರು, ರೆಮ್ಯುನರೇಷನ್ ಕೂಡ ತಗೊಳ್ಳಿಲ್ಲ, ಅದಕ್ಕೆ ಒಂದು ಕಾಸ್ಟ್ಲಿ ವಾಚ್ನ ಗಿಫ್ಟ್ ಮಾಡಿದ್ರು ಅಂತ. ಅವರ ಹೆಸರು ಇಲ್ಲಿ ಮಾತ್ರ ಅಲ್ಲ, ನೀವು ಹಾಲಿವುಡ್ಡಲ್ಲೂ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ದ ಗ್ರೇ ಮ್ಯಾನ್ ಅಂತ ಒಂದು ಮೂವಿ ಬಂದಿತ್ತು, ನೀವು ನೋಡಿರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಅವರು ಬಾಲಿವುಡ್ಡಲ್ಲಿ ಕೆಲಸ ಮಾಡಿದ್ದಾರೆ. ರಂಜಾನಾದಲ್ಲಿ ಮಾಡಿದರು. ಇತ್ತೀಚೆಗೆ ಒಂದು ಮೂವಿ ರಿಲೀಸ್ ಆಯಿತು ಕೃತಿ ಸನನ್ ಅವ್ರ ಜೊತೆ. ಮತ್ತು ತಮಿಳ್ನಾಡಲ್ಲೂ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಸೊ 3 ಇಂಡಸ್ಟ್ರೀಲಿ ಅವರು ಕಾನ್ಸ್ಟೆಂಟಾಗಿ ವರ್ಕ್ ಮಾಡ್ತಾನೆ ಇದ್ದಾರೆ, ಬಾಲಿವುಡ್, ಹಾಲಿವುಡ್ ಮತ್ತು ತಮಿಳ್ ಇಂಡಸ್ಟ್ರೀಲಿ. ಸೊ ಈ 3 ಕಡೆ ಮಾಡ್ತಾ ಇರೋದ್ರಲ್ಲಿ, 3 ಕಡೆ ವರ್ಕ್ ಮಾಡ್ತಾ ಇರೋದ್ರಿಂದ, ಇಷ್ಟೊಂದು ಹ್ಯಾಂಡ್ಲ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ತುಂಬ ಸ್ಟ್ರೆಸ್ ಕೂಡ ಇದೆ ಇದರಿಂದ. ಆ್ಯಂಡ್ ಅವ್ರದ್ದು ಸಪ್ರೇಷನ್ ಕೂಡ ನೀವು ನೋಡಿರ್ತೀರ, ರಜನಿಕಾಂತ್ ಅವರ ಮಗಳ ಜೊತೆ ಅವ್ರದ್ದು ಸಪ್ರೇಷನ್ ಕೂಡ ಆಯಿತು, ಅವ್ರ ಮದುವೆ ಸಪ್ರೇಷನ್ ಕೂಡ ಆಯಿತು. ಸೊ ಇಷ್ಟೆಲ್ಲ ಒಬ್ಬ ಮನುಷ್ಯ ಗೋತ್ರು ಆಗ್ತಾ ಇರಬೇಕಾದ್ರೆ, ಇಷ್ಟೆಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇರಬೇಕಾದ್ರೆ, ಇಷ್ಟೆಲ್ಲ ಜೀವನದಲ್ಲಿ ನಡೀತಾ ಇರಬೇಕಾದ್ರೆ, ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಹೀಗೆ ಆಗ್ತಾ ಇರಬೇಕಾದ್ರೆ, ಇದೊಂದು ಎಕ್ಸೆಸಿವ್ ಹೀಟ್ ಜನ್ರೇಟ್ ಮಾಡುತ್ತೆ ಅವ್ರ ಬಾಡಿಲಿ, ನಿಮ್ಮ ಬಾಡಿಲಿ. ಅದು ನೀವೇ ಇದ್ರ ಥ್ರೂ ಹೋಗ್ತಾ ಇದ್ರೆ ಎಮೋಷ್ನಲ್ ಡ್ರೈನಿಂಗ್ ಇರುತ್ತೆ, ಬಹಳಷ್ಟು ಎಮೋಷ್ನಲ್ ಡ್ರೈನ್ ಆಗ್ತಾ ಇರುತ್ತೆ. ಇಂಥವೆಲ್ಲ ಫೋಕಸ್ ಮಾಡಬೇಕು, ಇಂಥವೆಲ್ಲ ನಿಭಾಯಿಸಬೇಕು ಅಂತಂದಾಗ ಒಂದು ಸ್ಟ್ರಾಂಗ್ ಗ್ರೌಂಡಿಂಗ್ ಟೂಲ್ ಬೇಕು. ಅದಕ್ಕೆ ಅವರು ಓಪನ್ಲಿ ಅವ್ರು ಮಾಡೋ ರೋಲ್ಸ್ ಎಲ್ಲ ನೀವು ನೋಡಿದ್ರೆ, ಅಸುರನ್ ಆಗಿರ್ಬೋದು, ಅಥವಾ ಇನ್ನಷ್ಟು ಒಂದಷ್ಟು ಮೂವಿಗಳಿವೆ, ಬಹಳಷ್ಟು ಮೂವಿಗಳಿವೆ. ಇದೆಲ್ಲ ಎಮೋಷ್ನಲಿ ಬಹಳ ಡ್ರೈನ್ ಮಾಡಿಸೋವಂಥ ಕ್ಯಾರೆಕ್ಟರ್. ಧನುಷ್ ಅವ್ರದ್ದು ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ಅವರು ಪರಕಾಯ ಪ್ರವೇಶ ಅಂತಾರಲ್ಲ, ಅವರೇ ಕ್ಯಾರೆಕ್ಟರ್ ಆಗಿ ಹೋಗ್ತಾರೆ. ನೀವು ಕ್ಯಾರೆಕ್ಟರ್ ಸಪ್ರೇಟು, ಧನುಷ್ ಸಪ್ರೇಟ್ ಮಾಡಿ ನೋಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಅವರೇ ಆ ಕ್ಯಾರೆಕ್ಟರ್ ಆದಾಗ ಅವ್ರು ಎಮೋಷ್ನಲಿ ಒಂಥರ ಒಂದು ಮಡಿಕೆಯಲ್ಲಿ ಒಂದು ತೂತು ಹೊಡೆದ ಹಾಗೆ. ಸೊ ಅಷ್ಟು ಡ್ರೈನ್ ಆಗ್ತಿರ್ಬೇಕಾದ್ರೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಎನರ್ಜಿ ಬೇಕು. ಸೊ ಓಪನ್ಲಿ ಇವಾಗೆಲ್ಲ ಅವರು ಎಲ್ಲ ಕಡೆ ಅವ್ರದ್ದು ವೀಡಿಯೋಸ್ ನೋಡಿದ್ರೆ ನೀವು, ಆ್ಯಂಡ್ ಮೂವಿ ಶೂಟ್ಸ್ ಆಗಿರ್ಬೋದು, ಅಥವಾ ಕೆಲವು ಸರಿ ಸ್ಟೇಜ್ ಮೇಲೆ ಮೂವಿ ಪ್ರಮೋಷನ್ಸ್ ಆಗಿರ್ಬೋದು, ಅವರು ಓಪನ್ ಆಗಿ ಹಾಕೊಂಡು ಬರ್ತಾರೆ ಕರುಂಗಲಿ ಮಾಲ. ಸೊ ಅವರ ಈ ಆಧ್ಯಾತ್ಮದ ಜರ್ನಿಯಲ್ಲಿ, ಅವರ ಈ ಹೀಲಿಂಗ್ ಜರ್ನಿಯಲ್ಲಿ, ಅವರ ಈ ಬ್ಯಾಲೆನ್ಸ್ ಜರ್ನಿಯಲ್ಲಿ ಕರುಂಗಲಿ ಮಾಲ ಬಹಳಷ್ಟು ಹೆಲ್ಪ್ ಮಾಡಿದೆ. ಅದನ್ನು ಅವರೇ ಓಪನ್ ಆಗಿ ಕೂಡ ಹೇಳ್ಕೊಂಡಿದ್ದಾರೆ. ಇದೆಲ್ಲದ್ರ ಮಧ್ಯೆ ಇನ್ನೊಬ್ಬ ಸ್ಟಾರ್ ಅಂತಂದ್ರೆ ನಮಗೆ ತುಂಬ ಕೇಳಲಿಕ್ಕೆ ಸಿಗೋದು, ಓಪನ್ ಆಗಿ ಕರುಂಗಲಿ ಮಾಲ ಹಾಕೊಂಡು ಓಡಾಡೋದು ಅಂತಂದರೆ ಶಿವಕಾರ್ತಿಕೇಯನ್ ಈಗ ಎಷ್ಟು ದೊಡ್ಡ ಹೆಸರು ತಮಿಳ್ ಇಂಡಸ್ಟ್ರಿಲಿ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರನೇ. ತಮಿಳ್ ಇಂಡಸ್ಟ್ರಿನ ಯಾರು ಫಾಲೋ ಮಾಡ್ತಾ ಇದ್ದಾರೆ. ಒಬ್ಬ ಆ್ಯಂಕರಿಂದ ಸ್ಟಾರ್ಟ್ ಮಾಡಿ ಈಗ ಇಷ್ಟು ದೊಡ್ಡ ಸ್ಟಾರ್ ಆಗೋ ಲೆವೆಲ್ಗೆ ಬಂದು, ಈಗ ಒನ್ ಆಫ್ ದ ಪ್ರಾಮಿನೆಂಟ್ ಆ್ಯಕ್ಟರ್, ಟಾಪ್ 5 ಆ್ಯಕ್ಟರ್ಸ್ ಅಂತ ಬಂದರೆ ತಮಿಳ್ ಇಂಡಸ್ಟ್ರಿಲಿ ಶಿವಕಾರ್ತಿಕೇಯನ್ ಕೂಡ ಒಬ್ಬರಿದ್ದಾರೆ. ಈ ರೈಸ್ ಏನಿತ್ತು ಅವ್ರಿಗೆ ಬಹಳಷ್ಟು ಎನಿಮೀಸ್ನ ಕ್ರಿಯೇಟ್ ಮಾಡಿತು, ಬಹಳಷ್ಟು ಶತ್ರುಗಳನ್ನ ಕ್ರಿಯೇಟ್ ಮಾಡಿತು. ಓಪನ್ ಆಗಿ ಇವತ್ತಿಗೂ ಕೂಡ ಅವ್ರ ಬಗ್ಗೆ ಮಾತಾಡ್ಕೊಳ್ಳೋರು ಬಹಳಷ್ಟು ಇದ್ದಾರೆ. ಅವರ ಸಮಕಾಲೀನರೇ ಆಗಿರ್ಬೋದು, ಅವರ ಹಿರಿಯರೇ ಆಗಿರ್ಬೋದು. ಈ ಕಣ್ಣು ದೃಷ್ಟಿಗಳಿಂದ ಏನಾಯಿತು, ಅವರು ಈ ರಜನಿ ಮುರುಗನ್ ಮತ್ತು ರೆಮೋ ಮೂವಿ ಎಲ್ಲ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೊರಟಾಗ ಬಹಳಷ್ಟು ಸಾಲಕ್ಕೆ ಬಿದ್ದರು, ಬಹಳ ಥಿಂಗ್ಸ್ನ ಕಳ್ಕೊಳ್ಬೇಕಾಯಿತು. ಈ ಥರ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದ್ದಾಗ ಅವರು ಕರುಂಗಲಿ ಮಾಲೆಯನ್ನು ವೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕರುಂಗಲಿ ಮಾಲವನ್ನು ಹ್ಯಾಂಡಲ್ ಮಾಡೋ ಪ್ಲಾನೆಟ್, ಅದರದ್ದು ಪ್ಲಾನೆಟ್ ಮಾರ್ಸ್ ಆಗಿರೋದ್ರಿಂದ, ಆ್ಯಂಡ್ ಇಟ್ ಈಸ್ ಆಲ್ಸೋ ದ ಪ್ಲಾನೆಟ್ ಆಫ್ ಡೆಟ್ ಆ್ಯಂಡ್ ಲ್ಯಾಂಡ್, ಅಂದರೆ ಸಾಲ ಮತ್ತು ಜಾಗಗಳಿಗೆ, ನೆಲಕ್ಕೆ ಭೂಮಿಗೆ ಸಂಬಂಧಪಟ್ಟ ಪ್ಲಾನೆಟ್ ಆಗಿರೋದ್ರಿಂದ ಅದನ್ನು ಹಾಕೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಫಿನಾನ್ಷಿಯಲ್ ಪೊಸಿಷನ್ ಏನಿದೆ ಅದು ಸ್ಟೇಬಲ್ ಆಗ್ತಾ ಹೋಯಿತು. ಅದಾದಮೇಲೆ ಡಾನ್ ಮತ್ತು ಡಾಕ್ಟರ್ ಅನ್ನೋ ಮೂವಿಗಳನ್ನ ಪ್ರೊಡ್ಯೂಸ್ ಮಾಡಿದ್ರು. 2 ಮೂವಿಗಳು ತುಂಬ ಚೆನ್ನಾಗಿ ಓಡ್ತು, ತುಂಬ ದೊಡ್ಡ ಹಿಟ್ ಆಯಿತು. ಅದರಿಂದ ಅವ್ರು ಮಾಡ್ಕೊಂಡಿರ್ತಕ್ಕಂತಹ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ಎಲ್ಲ ತೀರ್ತಾ ಬಂತು. ಆ್ಯಂಡ್ ಅವ್ರ ಲೈಫಲ್ಲಿ ಒಂದು ಸ್ಟೆಬಿಲೈಸೇಷನ್ ಬಂತು. ಈ ಕಣ್ಣು ದೃಷ್ಟಿ ವಿಚಾರದಲ್ಲಾಗಿರಬಹುದು, ಅಥವಾ ಸಾಲದ ವಿಚಾರಗಳಲ್ಲಾಗಿರ್ಬೋದು, ಈ ಸಂದಿಗ್ಧ ಪರಿಸ್ಥಿತಿಗಳ ವಿಚಾರದಲ್ಲಾಗಿರಬಹುದು, ಅಥವಾ ಅವ್ರಿಗೆ ಆಗ್ತಿರೋ ದೃಷ್ಟಿಯ ವಿಚಾರದಲ್ಲಾಗಿರ್ಬೋದು, ಇದೆಲ್ಲದರಲ್ಲೂ ಒಂದು ಸ್ಟೆಬಿಲಿಟಿ ಬರ್ತಾ ಹೋದ್ಮೇಲೆ ಅವರು ಅದನ್ನು ಓಪನ್ ಆಗಿ ಧರಿಸ್ಕೊಂಡು ಈಗಲೂ ಓಡಾಡ್ತಾರೆ. ಇದು ಒನ್ ಆಫ್ ದ ಮೋಸ್ಟ್ ಆಫ್ ದ ಬೆನಿಫಿಟ್ಸ್ ದಟ್ ಶಿವಕಾರ್ತಿಕೇಯನ್ ಅವರಿಗೆ ಸಿಕ್ಕಿದ್ದು ಕರುಂಗಲಿ ಮಾಲದ ಕಡೆಯಿಂದ. ಈಗ ಕರುಂಗಲಿ ಮಾಲ ಕಾಳಿ ಶಕ್ತಿ ಅಂತ ಹೇಳ್ತಾರೆ. ಒಂದ್ ಕಡೆ ಕಾಳಿ ಮಾಲ ಅಂತ ಕರೀತಾರೆ, ಇನ್ನೊಂದು ಕಡೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಂದರೆ ಮುರುಗನ್ಗೆ ತುಂಬ ಇಷ್ಟವಾದದ್ದು ಅಂತ ಅಂದ್ಬಿಟ್ಟು. ಇದರ ಪೌರಾಣಿಕ ಹಿನ್ನೆಲೆ ಏನು, ಅಂದರೆ ಕರುಂಗಲಿ ಮಾಲಾಗೂ ಮತ್ತೆ ಆ ಜಗನ್ಮಾತೆಗೆ? ಪೌರಾಣಿಕ ಹಿನ್ನೆಲೆ ಅಂತ ಬಂದಾಗ ಕರುಂಗಲಿ ಮಾಲೆ ಇದ್ದು, ಸನಾತನ ಧರ್ಮದಲ್ಲಿ ಸ್ಥಾವರ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಈ ಮರಗಳೆಲ್ಲ ಏನಿದೆ ಅಲ್ಲ, ಅದು ಉಸಿರಾಡ್ತಕ್ಕಂತಹ
ಋಷಿಗಳು ಅನ್ನೋ ಥರ ಕನ್ಸಿಡರ್ ಮಾಡ್ತಾರೆ. ಇಟ್ ಇಸ್ ಅ ಲೈವ್ ಎನರ್ಜಿ ದಟ್ ಈಸ್ ಇನ್ ಮೆಡಿಟೇಷನ್ ಅಂತ. ಸೊ ಇದನ್ನ ಒಂದು ಬ್ರಿಡ್ಜ್ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ಈಗ ನಮ್ಮ ಆನ್ಸೆಸ್ಟ್ರಲ್ ಈ ಕನೆಕ್ಷನ್ಸ್ ಏನಿದೆ ಅದೆಲ್ಲ ಬ್ರೇಕ್ ಆಗಿದ್ರೆ, ಅದೆಲ್ಲ ಬಿಟ್ಟು ಹೋಗಿದ್ರೆ, ಆ ಆನ್ಸೆಸ್ಟ್ರಲ್ ಕನೆಕ್ಷನ್ಗೆ, ನಮ್ಮ ಪೂರ್ವಜರಿಗೆ ಕನೆಕ್ಟ್ ಮಾಡಲಿಕ್ಕೆ ಒಂದು ಸ್ಟ್ರಾಂಗ್ ಬ್ರಿಡ್ಜ್ ಅಂತ ಕರುಂಗಲಿ ಮಾಲೆಯನ್ನ ಕನ್ಸಿಡರ್ ಮಾಡ್ತಾರೆ. ಲಾಟ್ ಆಫ್ ದ ಪೀಪಲ್ ಯಾರು ಕರುಂಗಲಿ ವುಡ್ ಅನ್ನ ಯೂಸ್ ಮಾಡ್ತಾರೆ, ಕರುಂಗಲಿ ವುಡ್ ಮತ್ತೆ ಕರುಂಗಲಿ ಮಾಲೆಯನ್ನ ವೇರ್ ಮಾಡ್ತಾರೆ, ಇಟ್ ಕ್ರಿಯೇಟ್ಸ್ ಅ ಬ್ರಿಡ್ಜ್, ಒಂದು ಸೇತುವೆಯನ್ನ ನಿರ್ಮಾಣ ಮಾಡುತ್ತೆ ಪೂರ್ವಜರ ಮತ್ತೆ ನಮ್ಮ ನಡುವೆ ಅಂತ ಕೂಡ ನಂಬಲಾಗತ್ತೆ. ಇನ್ನು ಪೌರಾಣಿಕ ಹಿನ್ನೆಲೆ ಅಂತ ತಗೊಂಡು ಬಂದ್ರೆ, ಕರುಂಗಲಿ ಮಾಲಾ ಮುರುಗನಿಗೆ ಅಂದ್ರೆ ಸುಬ್ರಹ್ಮಣ್ಯನಿಗೆ ಹೇಗೆ ಅಸೋಸಿಯೇಟ್ ಆಯಿತು, ವರಾಹಿ ದೇವಿಗೆ ಹೇಗೆ ಅಸೋಸಿಯೇಟ್ ಆಯಿತು, ಸಪ್ತ ಮಾತ್ರಿಕರಿಗೆ, ಅದು ಸಪ್ತ ಮಾತ್ರಿಕೆಯರು, ಅದರಲ್ಲೇ ವರಾಹಿ ದೇವಿ ಬರೋದು, ಹೇಗೆ ಅಸೋಸಿಯೇಟ್ ಆಯಿತು, ಮಂಗಳ ಗ್ರಹಕ್ಕೆ ಹೇಗೆ ಅಸೋಸಿಯೇಟ್ ಆಯಿತು ಅಂತ ನಾವು ಮಾತಾಡ್ಬೋದು. ಕಾಶಿಗೆ ಹೋದಾಗ ಇನ್ಫ್ಯಾಕ್ಟ್ ನಾವು ಲಾಸ್ಟ್ ಟೈಮ್ ಕೂಡ ಹೋಗಿದ್ವಿ ಅನ್ಸತ್ತೆ. ಒಂದು ಟೆಂಪಲ್ ವಿಸಿಟ್ ಮಾಡಬೇಕು ಅಂತ ಬೆಳಗ್ಗೆನೇ ಹೋದ್ವಿ, ನಾವು ಸಾಧ್ಯವಾಗಿಲ್ಲ. ಕಾಶಿಯಲ್ಲಿ ಕಾಳಭೈರವ ಹೇಗೆ ಅಲ್ಲಿನ ಅಂದರೆ ಮೂಲದೇ ಬೇಸಿಕಲಿ ಕಾಶಿನ ಪ್ರೊಟೆಕ್ಟ್ ಮಾಡೋದು ಕಾಲಭೈರವ ಅಲ್ವಾ, ಕ್ಷೇತ್ರ ಪಾಲಕ. ಅದೇ ಥರ ಕಾಶಿನ ಕಾಯ್ತಕ್ಕಂಥ ಮತ್ತೊಬ್ಳು ಗ್ರಾಮ ದೇವತೆ ಅಂದರೆ ಅದು ವಾರಾಹಿ ದೇವಿ ಅಂತೆ. ಇವತ್ತಿಗೂ ಅಷ್ಟೇ ಕಾಶಿಲಿ ಒಂದು ದೇವಸ್ಥಾನ ಇದೆ. ನೆಕ್ಸ್ಟ್ ಟೈಮ್ ನೀವು ಯಾವಾಗಾದ್ರು ಹೋದ್ರೆ ದಯವಿಟ್ಟು ವಿಸಿಟ್ ಮಾಡಿ. ನೀವು ನೋಡಿ ದರ್ಶನ ಮಾಡೋ ಬರೋದೇ ನಿಮ್ಮ ಪುಣ್ಯ. ಯಾಕಂದರೆ ಪ್ರತಿದಿನ ಬೆಳಗ್ಗೆ 1 ಅವರ್ ಮಾತ್ರ ದೇವಸ್ಥಾನ ತೆಗೆಯೋದು. ಕಾಶಿಲಿ ವಾರಾಹಿ ದೇವಿ ರಾತ್ರಿಯೆಲ್ಲ ಇಂದಿಗೂ ಗ್ರಾಮ ಸಂಚಾರ ಮಾಡ್ತಾಳಂತೆ. ಕಾಶಿಯೆಲ್ಲ ಆಕೆ ಕಾಯ್ತಾಳಂತೆ ಕಾವಲು. ಬೆಳಗ್ಗೆ ಬಂದು 7:30 ಬೆಳಗಿನ ಜಾವ ಬರೋದಂತೆ ಆಕೆ ದೇವಸ್ಥಾನಕ್ಕೆ. 7:30 8:30 9 ಗಂಟೆ ತನಕ ಮಾತ್ರನೇ ಆಕೆ ದರ್ಶನ. 1 ಅವರ್ ಅಷ್ಟೇ ನೀವು ಆ ದೇವಸ್ಥಾನ ನೋಡ್ಬೋದು, ಅಂದರೆ ದೇವಿ ದರ್ಶನ ಮಾಡ್ಬೋದು. ನಂತರ ಬಾಗಿಲು ಹಾಕ್ಬಿಡ್ತಾರೆ ವಾರಾಹಿ ದೇವಿ. ಇನ್ಫ್ಯಾಕ್ಟ್ ಈ ಸಪ್ತ ಮಾತೃಕೆಯರು ಅಂತ ಏನು ಕರಿತೀವಲ್ಲ, ವಾರಾಹಿ ದೇವಿಗೂ ಕೂಡ ಕರುಂಗಲಿ ಮಾಲಕ್ಕೂ ಅಮ್ಮಂಗೂ ಸಂಬಂಧ ಅಂತ ಅಂತಾರೆ. ಒಂದ್ಸರಿ ಏನಾಗತ್ತೆ, ಈಗ ನಾನು 2 ಸ್ಟೋರಿ ಬರುತ್ತೆ. ಒಂದು ಕರುಂಗಲಿ ಮಾಲಾ ಅಸೋಸಿಯೇಟೆಡ್ ವಿತ್ ವರಾಹಿ ದೇವಿ, ಅಂದ್ರೆ ಸಪ್ತ ಮಾತೃಕೆಯರಲ್ಲಿ ವರಾಹಿ ದೇವಿ ಬರ್ತಾಳೆ. 2ನೇ ಸ್ಟೋರಿ ಬಂದು ಮಾರ್ಸ್, ಈ ಅಂಧಕ ಅನ್ನೋ ರಾಕ್ಷಸ ಬರ್ತಾನೆ, ಅಂಗಾರಕನ ಸೃಷ್ಟಿ ಹೇಗಾಯ್ತು ಅಂತ ಬರುತ್ತೆ. ಅಂಗಾರಕ ಅಂತಂದ್ರೆ ಮಾರ್ಸ್ ಅಂತ. ಈ ಅಂಗಾರಕ ದೋಷ ಅಂತಾರೆ, ಕುಜ ದೋಷ, ಈ ತರ ದೋಷಗಳು ಬರ್ತಾವಲ್ಲ, ಅಂಗಾರಕ ದೋಷ ಅಂತಂದ್ರೆ, ಅಂಗಾರಕ ಅಂತಂದ್ರೆ ಮಾರ್ಸ್ ಅಂತ. ಸೊ ನಾವು ಇವಾಗ ಸಪ್ತ ಮಾತೃಕೆಯರ ಬಗ್ಗೆ ಮೊದಲು ಮಾತಾಡೋಣ. ಸಪ್ತ ಮಾತೃಕೆಯರು ಅಂತ ಬಂದಾಗ ಮತ್ಸ್ಯ ಪುರಾಣದಲ್ಲಿ ಹೇಳಲಾಗತ್ತೆ, ಈ ಉಲ್ಲೇಖ ಇರೋದು. ಏನಾಗತ್ತೆ, ಒಂದು ಸರಿ ಒಂದು ಪ್ಲೇಫುಲ್ ಮೂಡಲ್ಲಿದ್ದಾಗ ಪಾರ್ವತಿ ಬಂದು ಶಿವನ ಕಣ್ಣು ಮುಚ್ಚಿಬಿಡ್ತಾಳೆ. ಧ್ಯಾನ ಮಾಡ್ತಾ ಇದೆ ಶಿವನ ಕಣ್ಣು. ಶಿವನ 2 ಕಣ್ಣು ಸೂರ್ಯ ಮತ್ತೆ ಚಂದ್ರನ ರೆಪ್ರೆಸೆಂಟ್ ಮಾಡುತ್ತೆ. ಆ ಥರ ಕಣ್ಣು ಮುಚ್ಚಿದಾಗ ಇಡೀ ಸೃಷ್ಟಿಗೆ, ಬ್ರಹ್ಮಾಂಡಕ್ಕೆ ಒಂದು ಅಂಧಕಾರ ಆವರಿಸ್ಕೊಂಡ್ಬಿಡುತ್ತೆ. ಆ್ಯಂಡ್ ಆಟೋಮೆಟಿಕಲಿ ಹೀಟ್ ರೈಸ್ ಆಗುತ್ತೆ. ಹೀಟ್ ರೈಸ್ ಆದಾಗ ಶಿವನ ಹಣೆಯಿಂದ ಒಂದು ಬೆವರಿನ ಹನಿ ನೆಲದ ಮೇಲೆ ಬೀಳುತ್ತೆ. ಅದರಿಂದ ಅಂಧಕ ಅನ್ನೋ ಒಬ್ಬ ರಾಕ್ಷಸ ಹುಟ್ಕೊಳ್ತಾನೆ. ಅಂಧಕ ಅಂತಂದ್ರೆ ಕಣ್ಣು ಇಲ್ಲದೆ ಇರೋನು, ಅಂಧ ರಾಕ್ಷಸ ಅಂತ. ಅವನನ್ನ ಹಿರಣ್ಯಕಶಿಪು ತಗೊಂಡು ಹೋಗಿ ಅವನ್ನ ಇನ್ನಷ್ಟು ಬೆಳೆಸ್ತಾ ಹೋಗ್ತಾನೆ, ಇನ್ನಷ್ಟು ಪವರ್ಫುಲ್ ಆಗಿ ಮಾಡ್ತಾ ಹೋಗ್ತಾನೆ. ಇದಾದ ಮೇಲೆ ತನ್ನ ತಂದೆ, ಈಗ ಲೆಕ್ಕದಲ್ಲಿ ಅವನ ಬೆವರಿನ ಹನಿಯಿಂದ ಹುಟ್ಟಿದ್ರಿಂದ ಶಿವ ಅಂಧಕನ ತಂದೆ ಆಗ್ತಾನೆ. ಅವನ ತಂದೆ ವಿರುದ್ಧನೇ ಯುದ್ಧಕ್ಕೆ ಅಂತ ನಿಂತ್ಕೊಳ್ತಾನೆ. ಅಂಡ್ ಪಾರ್ವತಿನೇ ಅಪಹರಿಸ್ಬೇಕು, ಪಾರ್ವತಿ ಬೇಕು ಅಂತ ಹೊರಡ್ತಾನೆ. ಹೀಗಿದ್ದಾಗ ಶಿವ ಅವನ ವಿರುದ್ಧ ಯುದ್ಧಕ್ಕೆ ಹೋದಾಗ, ಶಿವ ಕೊಲ್ಲಿಕ್ಕೆ ಅಂತ ತನ್ನ ತ್ರಿಶೂಲವನ್ನು ಬಳಸಿದಾಗ, ಅಂಧಕನಿಗೆ ರಕ್ತ ಬೀಜಾಸುರನಿಗೆ ಅಂತ ಶಕ್ತಿ ಇತ್ತು, ಅದೇ ತರ ಶಕ್ತಿ ಇರುತ್ತೆ. ಅಂಧಕನ ರಕ್ತ ನೆಲದ ಮೇಲೆ ಬಿದ್ದ ಕೂಡಲೇ ಅದರಿಂದ ಇನ್ನೊಬ್ಬ ಅಂಧಕ ಹುಟ್ಟುತ್ತಾ ಇರ್ತಾನೆ, ರಕ್ತದ ಒಂದು ಹನಿ ಬಿದ್ದಾಗ. ಈ ತರ ಶಿವ ಎಷ್ಟೇ ಸರಿ ಇರಿದ್ರು ಅದರಿಂದ ಒಂದಷ್ಟು ರಕ್ತದ ಹನಿಗಳು ಚಿಮ್ಮಿ ಮತ್ತಷ್ಟು ಅಂಧಕರು ಹುಟ್ಟುತ್ತಾನೆ ಹೋಗ್ತಾರೆ. ಹೀಗಿದ್ದಾಗ ಇದನ್ನ ಕಂಟೈನ್ ಮಾಡಬೇಕು, ಇದನ್ನ ಮುಗಿಸಬೇಕು ಅಂತ ನಿರ್ಧಾರ ಮಾಡಿದಾಗ ಶಿವ ಸಪ್ತಮಾತೃಕೆಯರನ್ನ ಸೃಷ್ಟಿ ಮಾಡ್ತಾನೆ. ಸಪ್ತಮಾತೃಕೆಯರನ್ನ ಬರ್ತಾರೆ. ಸಪ್ತಮಾತೃಕೆಯರು ಅಂತ ಬಂದಾಗ ಈಗ ಒಬ್ಬೊಬ್ಬ ಶಿವ ಬೇರೆಲ್ಲ ದೇವರುಗಳನ್ನ ಕರೆದು ಅವರ ಇಂಟರ್ನಲ್ ಎನರ್ಜಿ, ಫೆಮಿನಿನ್ ಎನರ್ಜಿ ಏನಿರುತ್ತೆ ಅದ್ರ ಮೂಲಕ ಸಪ್ತಮಾತೃಕೆಯರು ಹುಟ್ಟೋದು. ಈಗ ಶಿವನಿಂದ ಮಹೇಶ್ವರಿ ಹುಟ್ಟುತ್ತಾಳೆ, ಬ್ರಹ್ಮನಿಂದ ಬ್ರಹ್ಮಾನಿ ಹುಟ್ಟುತ್ತಾಳೆ, ವಿಷ್ಣುವಿಂದ ವೈಷ್ಣವಿ ಹುಟ್ಟುತ್ತಾಳೆ, ಇಂದ್ರನಿಂದ ಇಂದ್ರಾಣಿ ಹುಟ್ಟುತ್ತಾಳೆ, ಆಮೇಲೆ ವರಾಹ ದೇವರಿಂದ ವರಾಹಿ ಹುಟ್ಟುತ್ತಾಳೆ, ಆಮೇಲೆ ಇನ್ನೂ ಒಬ್ರು ದೇವತೆ ಚಾಮುಂಡ ಹುಟ್ಟುತ್ತಾಳೆ, ಇನ್ನೊಂದು ಕಡೆ ನರಸಿಂಹಿ ಕೂಡ ಹುಟ್ಟುತ್ತಾಳೆ, ನರಸಿಂಹನಿಂದ ಅಂತ ಹೇಳ್ಬಿಡುತ್ತೆ. ಅದು 8 ಜನ ಆಗ್ತಾರೆ. ಈ ಸಪ್ತಮಾತೃಕೆಯಲ್ಲಿ ವರಾಹಿ ಇರ್ತಾಳೆ. ಈ
ರಕ್ತ ಬೀಜಾಸುರನ ರಕ್ತ ಈ ಅಂಧಕನ ರಕ್ತ ಎಲ್ಲೆಲ್ಲಿ ಚೆಲ್ತಾ ಇರುತ್ತೆ ಆ ರಕ್ತವನ್ನ ಕುಡಿಯೋ ಕೆಲಸ ವರಾಹಿಗೆ ಸಿಗುತ್ತೆ. ಆಕೆ ಒಂದು ಪೆಸ್ಟಲ್ ಅಂತ ಆಕೆ ಒಂದು ಆಯುಧ ಇಟ್ಕೊಂಡಿರ್ತಾಳೆ. ಆಕೆಯ ಟಸ್ಕಿಂದ, ಆಕೆಯ ದಂತಗಳಿಂದ ಮತ್ತೆ ಆ ಪೆಸ್ಟಲಿಂದ ಅಂಧಕನ ನಾಶ ಮಾಡಿ ಆ ರಕ್ತವನ್ನ ಕುಡಿತಾ ಇರ್ತಾಳೆ. ಆ ರಕ್ತವನ್ನ ಆಕೆ ಹೆಂಗ್ ಕುಡಿತಾ ಇರ್ತಾಳೆ ಮತ್ತೆ ಅಂಧಕನ ಹುಟ್ಟ ಆಗದೆ ಇರೋ ಹಾಗೆ ಸಪ್ತಮಾತೃಕೆಯರ ಜೊತೆ ಸೇರಿ ಅದರಿಂದ ಆಕೆ ಮುಖ್ಯ ದೇವತೆ ಆಗ್ತಾಳೆ. ಸಪ್ತಮಾತೃಕೆಯರಿಗೆ ಈ ಅಸೋಸಿಯೇಷನ್ ಇರೋದು ಮತ್ಸ್ಯ ಪುರಾಣದ ಪ್ರಕಾರ ಈ ಶಿವನಿಗೂ ಸಪ್ತಮಾತೃಕೆಯರಿಗೂ ಅಂಧಕನಿಗೂ ಈ ತರ. ಆದ್ರಿಂದ ವರಾಹಿಯ ಪೂಜೆ ಬಹಳ ಮಾಡ್ಲಾಗತ್ತೆ. ಈಗ ನೀವು ಕರುಂಗಲಿ ಮಾಲೆಯನ್ನ ವೇರ್ ಮಾಡ್ಬೇಕಂದ್ರೂ ಈಗ ಅದಕ್ಕೆ ಈಗ ಯೂಶಲಿ ಕರುಂಗಲಿ ಮಾಲೆನ ಆಕ್ಟಿವೇಟ್ ಮಾಡಬೇಕು ಅಂತಂದಾಗ ತಗೊಂಡ್ಮೇಲೆ 24 ಗಂಟೆ ಕಲ್ಲುಪ್ಪಲ್ಲಿ ಇಟ್ಟಿದ್ದು, ಆಮೇಲೆ ಅದನ್ನ ಹಾಲಲ್ಲಿ ತೊಳೆದು, ಆಮೇಲೆ ಅದನ್ನ ತುಪ್ಪದಲ್ಲಿ ಸ್ವಲ್ಪ ನೆನೆಸಿಟ್ಟು, ಆಮೇಲೆ ನೀರಲ್ಲಿ ತೊಳೆಯೋ ಒಂದು ಇದಿದೆ. ಈಗ ಅದನ್ನ ಕರುಂಗಲಿ ಮಾಲೆಯನ್ನ ಎನರ್ಜೈಸ್ ಮಾಡಬೇಕು ಅಂತ ಬಂದಾಗ ಯೂಶಲಿ ಅದನ್ನ 24 ಗಂಟೆ ಕಲ್ಲುಪ್ಪಲ್ಲಿ ಇಟ್ಟಿದ್ದು, ಆಮೇಲೆ ಅದನ್ನ ಹಾಲಲ್ಲಿ ತೊಳೆದು, ಹಾಲಲ್ಲಿ ನೆನೆಸಿಟ್ಟು, ಆಮೇಲೆ ಹಾಲಲ್ಲಿ ನೆನೆಸಿಟ್ಟ ಮೇಲೆ ಒಂದಷ್ಟು 1 ಗಂಟೆ 2 ಗಂಟೆ ಅದಾದ್ಮೇಲೆ ಅದನ್ನ ನೀರಲ್ಲಿ ತೊಳೆದು, ಗಂಗೆ ಆಗಲಿ ನೀರಲ್ಲಿ ತೊಳೆದು, ಅದಾದ್ಮೇಲೆ ಅದನ್ನ ವೀಳ್ಯದೆಲೆಗಳ ಮಧ್ಯೆ ಇಟ್ಟು ದಾಸವಾಳ ಹೂವನ್ನ ಅರ್ಪಿಸ್ತಾರೆ. ಈ ಮಾರ್ಸ್ಗೆ ಫೇವ್ರೆಟ್ ಹೂವು ಅದು ಅಂತ. ಸೊ ಇದು ಆ ಪ್ರಾಸೆಸ್. ಸೊ ಇಲ್ಲೆಲ್ಲ ನಿಮ್ಗೆ ನೋಡಿದ್ರೆ ಈ ವರಾಹಿ ದೇವಿ ಮತ್ತೆ ಈ ವೇರ್ ಮಾಡ್ಬೇಕಾದ್ರೆ ಇಲ್ಲ ವರಾಹಿ ಮಂತ್ರನೋ ಇಲ್ಲ ಸುಬ್ರಹ್ಮಣ್ಯನ ಮಂತ್ರನೋ ಅಥವಾ ಇಲ್ಲ ಮಂಗಳ ಗ್ರಹದ ಮಂತ್ರನೋ ಅಂಗಾರಕನ ಮಂತ್ರನೋ ಇದನ್ನ ಹೇಳ್ಕೊಂಡು ವೇರ್ ಮಾಡೋದು ರೂಢಿ. ಸೊ ಇದು ಈ ಕಥೆ ಏನಿದೆ ಮತ್ಸ್ಯ ಪುರಾಣದಲ್ಲಿ ಬರ್ತಕ್ಕಂಥದ್ದು, ಇದು ಸಪ್ತಮಾತೃಕೆಯರಿಗೂ ಮತ್ತೆ ಅಂಗಾರಕನಿಗೂ ಮತ್ತೆ ಸಪ್ತಮಾತೃಕೆಯಲ್ಲಿ ವರಾಹಿ ಕೈಯಲ್ಲಿ ಆ ಆಯುಧ ಇದ್ದಿದ್ರಿಂದ ಕರುಂಗಲಿ ಮಾಲಾಗೂ ಕರುಂಗಲಿ ವುಡ್ಡಿಗೂ ಇರುವಂತಹ ಒಂದು ಕನೆಕ್ಷನ್. ನೀವಾಗಲೇ ಹೇಳ್ತಿದ್ರಿ ಕರುಂಗಲಿ ಅಂದ್ರೆ ಅದೊಂದು ಬೆಂಕಿ ಅಂತ. ಇನ್ಫ್ಯಾಕ್ಟ್ ಮಾರ್ಸ್ ಅಂತ ಏನ್ ಕರಿತೀವಲ್ಲ ನಾವು, ಮಂಗಳ, ಈಗ ಮಂಗಳ ಗ್ರಹಕ್ಕೂ ಕರುಂಗಲಿ ಮಾಲಾಗೂ ಒಂದು ಸಂಬಂಧ ಇದೆ ಅಂತ ಹೇಳಿದ್ರು. ನಾವು ಇವಾಗ ಮಾತಾಡಿದ್ವಿ ಸೇಮ್ ಕತೆ. ಈಗ ನೀವು ಕೇಳಿರ್ಬೋದು, ಈಗ ನೀವು ಪುರಾಣಗಳಿವೆ, 18 ಪುರಾಣಗಳಿವೆ. ಒಂದೇ ಕಥೆನ ಮಲ್ಟಿಪಲ್ ಪುರಾಣಗಳಲ್ಲಿ ಬೇರೆ ಬೇರೆ ತರ ಕೇಳಿರ್ತೀರ, ನಿಮಗೆ ಕನ್ಫ್ಯೂಷನ್ ಉಂಟಾಗತ್ತೆ. ಹೇಗೆ ವೇದವ್ಯಾಸರು 18 ಪುರಾಣಗಳನ್ನ ಬರೆದಾಗ ಒಂದೇ ಕಥೆಯನ್ನ ಬೇರೆ ಬೇರೆ ತರ ಬರೀತಾರೆ ಅಂತ. ಸನಾತನ ಧರ್ಮದಲ್ಲಿ ಕಲ್ಪಭೇದ ಅಂತ ಒಂದಿದೆ. ಅಂದ್ರೆ ಕಲ್ಪ ಅಂತಂದ್ರೆ ಈಗ ಒಂದು ಟೈಮ್ ಲೈನಲ್ಲಿ ಆಗಿದ್ದು ಇನ್ನೊಂದು ಟೈಮ್ ಲೈನಲ್ಲಿ ಆಗೋ ಅವಶ್ಯಕತೆ ಇಲ್ಲ. ಟೈಮ್ ಕಾನ್ಸೆಪ್ಟ್ ನ ತಗೊಂಡ್ರೆ ದೇರ್ ಇಸ್ ಮಲ್ಟಿ ಡೈಮೆನ್ಷನಲ್ ಥಿಯರಿ, ದೇರ್ ಇಸ್ ಮಲ್ಟಿವರ್ಸ್ ಥಿಯರಿ. ವಿಷ್ಣು ಬಹಳಷ್ಟು ಪ್ರತಿ ಸರಿ ಉಸಿರಾಡಿದಾಗ ಒಂದಷ್ಟು ಯೂನಿವರ್ಸ್ಗೆ ಕೊಡ್ತಾನೆ ಅಂತ. ಮಲ್ಟಿ ಟೈಮ್ ಲೈನ್ ಥಿಯರಿ, ಈ ಥರ ಎಲ್ಲ ಇದೆ. ನೀವು ಸನಾತನ ಧರ್ಮ ತಗೊಂಡ್ರೆ, ನಮ್ಮ ಪುರಾಣಗಳನ್ನ ತಗೊಂಡ್ರೆ, ಸ್ಕ್ರಿಪ್ಚರ್ಸ್ನ ತಗೊಂಡ್ರೆ ಈ ಥರದ ಬಹಳಷ್ಟು ಕಥೆಗಳು ನಿಮಗೆ ಸಿಗುತ್ತೆ. ಅದ್ರ ಬಗ್ಗೆನೂ ನಾವು ಮಾತಾಡ್ಬೋದು. ಬಟ್ ಈ ಸಂದರ್ಭದಲ್ಲಿ ನಿಮಗೆ ಯಾಕೆ ಸ್ಕಂದ ಪುರಾಣದಲ್ಲಿ ಒಂದು ಕತೆ ಇದೆ, ಮತ್ಸ್ಯ ಪುರಾಣದಲ್ಲಿ ಒಂದು ಕತೆ ಇದೆ ಅಂತ ಬಂದಾಗ, ಮತ್ಸ್ಯ ಪುರಾಣದಲ್ಲಿ ಸಪ್ತಮಾತೃಕೆಯರು ಬರ್ತಾರೆ, ಸ್ಕಂದ ಪುರಾಣದಲ್ಲಿ ಈ ಅಂಗಾರಕ ಬರ್ತಾರೆ. ಸೊ ಕಲ್ಪಭೇದ ಅಂತ ಬರುತ್ತೆ. ಅಂದ್ರೆ ಒಂದೇ ಘಟನೆ ಬೇರೆ ಬೇರೆ ಟೈಮ್ ಲೈನ್ ಅಲ್ಲಿ ಬೇರೆ ಬೇರೆ ತರ ಆಗಿರ್ಬೋದು. ಈಗ ನಾನು ನೀವು ಕೂತಿದ್ದೀವಿ ಇಲ್ಲಿ, ನಾನು ಮತ್ತೆ ರಾಜೇಶ್, ಇನ್ನೊಂದು ಕಲ್ಪದಲ್ಲಿ ನಾವಿಬ್ರು ಮೀಟ್ ಆಗದೇನೆ ಇರ್ಬೋದು, ಅಥವಾ ಮೀಟ್ ಆಗಿ ಇನ್ನೆಲ್ಲೋ ಆಗಿರ್ಬೋದು. ಅಲ್ಲಿ ನಾನು ಆರ್ಜೆ ಆಗಿರ್ಬೋದು, ನೀವು ಈ ತರ ನಾನು ಕುತ್ಕೊಂಡು ನಿಮ್ಗೆ ಕೇಳ್ತಾ ಇರ್ಬೋದು. ಈ ತರದ ಬೇರೆ ಬೇರೆ ಘಟನೆಗಳು ನಡೆದಿರ್ತವೆ. ಅದರಿಂದ ಕಲ್ಪಭೇದ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನೀವು ಪುರಾಣಗಳಲ್ಲಿ ಯಾಕಿದೆ, ಹಿಂಗಿದೆ, ಡಿಫ್ರೆಂಟ್ ಆಗಿದೆ, ಅದನ್ನ ಒಪ್ಕೊಳ್ಳೋದೇ ಇಲ್ಲ ಅನ್ನೋದಕ್ಕಿಂತ ಒಂದು ವಿಷಯ ಬೇರೆ ಬೇರೆ ಟೈಮ್ ಲೈನ್ ಅಲ್ಲಿ ಬೇರೆ ಬೇರೆ ಕಲ್ಪಗಳಲ್ಲಿ ಬೇರೆ ಬೇರೆ ತರ ಆಗಬಹುದು ಅನ್ನೋದನ್ನ ಒಪ್ಕೋಬೇಕು ಅಷ್ಟೆ. ಈಗ ಕಾಕಭೂಷಣಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಕಾಕಭೂಷಣಿ ಬಂದು ಮಹಾಭಾರತವನ್ನ ಅದೆಷ್ಟೋ ಸರಿ 11 ಸರಿನೋ 18 ಸರಿನೋ ಬೇರೆ ಬೇರೆ ತರ ನೋಡಿದೆ, ಅದಕ್ಕೆ ಬೇರೆ ಬೇರೆ ಎಂಡಿಂಗ್ ನೋಡಿದೆ ಅಂತ ಬರುತ್ತೆ. ಹೇಗೆ ಇಷ್ಟು ಡಿಫ್ರೆಂಟ್ ಎಂಡಿಂಗ್ ಒಂದೇ ವ್ಯಕ್ತಿ ನೋಡೋಕ್ ಸಾಧ್ಯ ಅಂದ್ರೆ, ಕಾಕಭೂಷಣಿ ಈಸ್ ಅ ಸೇಜ್ ಅಂದ್ರೆ ಒಬ್ರು ಋಷಿ ನೋಡೋಕ್ ಸಾಧ್ಯ ಅಂತಂದ್ರೆ there are multi timelines, there are multi dimensions, there are multi verse. ಸೊ ಇಲ್ಲೆಲ್ಲ ಬೇರೆ ಒಂದೇ ಕಥೆಗಳು ಬೇರೆ ಬೇರೆ ತರ ನಡಿಬೋದು, ಅದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು. ಇನ್ನು ನಾವು ಸ್ಕಂದ ಪುರಾಣಕ್ಕೆ ಬಂದ್ರೆ ಸೇಮ್. ಈಗ ಅಂಧಕನ ಜನನ ಆಗತ್ತೆ, ಅಂಧಕನ ಜನನ ಆಗಿ ಶಿವ ಅಂಧಕನ ನಾಶ ಮಾಡ್ಲಿಕ್ಕೆ ಅಂತ ಹೋಗ್ತಾನೆ. ಶಿವನ ಬೆವರಿನ ಹನಿಯಿಂದ ಅಂಧಕ ಹುಟ್ಟತಾನೆ, ಮತ್ತೆ ಶಿವನ ವಿರುದ್ಧ ಅವನು ಹೋಗ್ತಾನೆ, ಶಿವ ಅವನ್ನ ನಾಶ ಮಾಡಕ್ ಹೋಗ್ತಾನೆ. ಈಗ ರಕ್ತ ಬೀಜಾಸುರನ ತರ ಮತ್ತೆ ಅಂಧಕ ಹುಟ್ಟತಾನೆ ಇದ್ದಾನೆ. ಈಗ ಶಿವನ ಅತೀವ್ರವಾದ ಕೋಪದಿಂದ ಅವನು 3ನೇ ಕಣ್ಣನ್ನು ತೆರೆದಾಗ ಅದರಿಂದ ಹುಟ್ಟಿದಂತಹ ಒಂದು ಕೆಂಪು ಬೀಮ್ ಏನಿರುತ್ತೆ, ಆ ಲೈಟ್ ಹೋಗಿ ಭೂಮಿಗೆ ಅಪ್ಪಳಿಸಿದಾಗ ಅದರಿಂದ ಮಾರ್ಸ್ ಹುಟ್ಟತಾನೆ, ಅಂದ್ರೆ ಅಂಗಾರಕ ಹುಟ್ಟತಾನೆ.
ಅಂಗಾರಕ ಆಮೇಲೆ ತನ್ನ ರೌದ್ರ ರೂಪದಲ್ಲಿ ತನ್ನ ನಾಲಿಗೆಯನ್ನು ಚಾಚಿ ಎಲ್ಲೂ ರಕ್ತ ಬೀಳ್ದಂಗೆ ಕನ್ಸ್ಯೂಮ್ ಮಾಡ್ತಾ ಹೋಗ್ತಾನೆ. ಹಾಗೆ ಕನ್ಸ್ಯೂಮ್ ಮಾಡಿದ್ರಿಂದ ಶಿವ ಅಂಧಕನ ನಾಶ ಮಾಡ್ಲಿಕ್ಕಾಯ್ತು ಅಂತ ಹೇಳಲಾಗತ್ತೆ. ಸೊ ಬೇಸಿಕಲಿ ಇದೇನು ಡಿನೋಟ್ ಮಾಡುತ್ತೆ, ವರಾಹಿ ಆಗಲಿ ಅಂಗಾರಕ ಆಗಲಿ ಮಾರ್ಸ್ ಆಗಲಿ, ಈ ರಕ್ತ ಏನು ಚಿಮ್ತಾ ಇದೆ ಚೆಲ್ತಾ ಇದೆ ಅದರಿಂದ ಏನು ಆ, ಅಂಧಕ ಮತ್ತೆ ಹುಟ್ಟುತ್ತಾ ಇದ್ದಾನೆ, ಈ ಅಂಧಕ ಅನ್ನೋದೇನೆ ನಮ್ಮ ನೆಗೆಟಿವ್ ಎನರ್ಜಿ, ನಮಗೆ ಬರ್ತಕ್ಕಂತಹ ದೃಷ್ಟಿ ಆಗಿರ್ಬೋದು, ನಮಗೆ ಬರ್ತಕ್ಕಂತಹ ನಜರ್ ಆಗಿರಬಹುದು. ದೃಷ್ಟಿ ಅಂದ್ರೆ ನಜರ್, ನಮ್ಗೆ ಬರ್ತಕ್ಕಂತಹ ನೆಗೆಟಿವ್, ನಮ್ಮ ಕಡೆ ಬರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಆಗಿರ್ಬೋದು. ಈಗ ಒಂದು ಕೆಟ್ಟ ಯೋಚನೆ ಬಂದ್ರೆ ಅದರ ಹಿಂದೆ ಮತ್ತಷ್ಟು ಕೆಟ್ಟ ಯೋಚನೆಗಳು ಹುಟ್ಟುತ್ತಾ ಹೋಗ್ತವೆ. ಬೇಸಿಕಲಿ ಅಷ್ಟೇ, ಒಂದನ್ನು ನಾವು ಕೊಲ್ಲೋಕೆ ಹೊರಟಾಗ ಮತ್ತಷ್ಟು ಹುಟ್ಟುತ್ತಾ ಹೋದಾಗ ಅದೇ ರಕ್ತ ಬೀಜಾಸುರ, ಅದೇ ಅಂಧಕ. ಇದನ್ನೆಲ್ಲ ಕುಡಿಯುವಂತಹ ಅಬ್ಸಾರ್ಬ್ ಮಾಡ್ಕೊಳಕ್ಕಂತಹ ಮತ್ತೆ ಅದನ್ನ ಹುಟ್ಲಿಕ್ಕೆ ಅನುವು ಮಾಡಿಕೊಡದೇ ಇರ್ತಕ್ಕಂತಹ ಎನರ್ಜಿನೇ ಈ ಅಂಗಾರಕ ಮತ್ತೆ ವರಾಹಿ ಎಲ್ಲ. ಯಾಕಂದ್ರೆ ಅವರು ಈ ಹೇಗೆ ರಕ್ತವನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೋ ಹಾಗೆ ಅವರು ಅಸೋಸಿಯೇಟೆಡ್ ಆಗಿರುವಂತಹ ಕರುಂಗಾಲಿ, ಇಂಟರ್ನಲ್ ಎನರ್ಜಿ ಏನಿದೆ ಕರುಂಗಾಲಿ, ಈ ನೆಗೆಟಿವ್ ಫೋರ್ಸಸ್ನೆಲ್ಲ ಅಬ್ಸಾರ್ವ್ ಮಾಡಿಕೊಂಡು ನಿಮಗೆ ಮುಟ್ಟದೇ ಇರೋ ಹಾಗೆ ನಿಮ್ಮ ಆರಾ ಸುತ್ತ ಒಂದು ಸ್ಟ್ರಾಂಗ್ ಶೀಲ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಬಿಕಾಸ್ ಆಫ್ ಇಟ್ಸ್ ಡೆನ್ಸಿಟಿ, ಸ್ಟ್ರಾಂಗ್ ಡೆನ್ಸಿಟಿ ಇರೋದ್ರಿಂದ ಇಂಥದ್ದೊಂದು ಕ್ರಿಯೇಟ್ ಮಾಡಿಕೊಂಡು ನೀವು ಏನು ಕೆಲಸ ಮಾಡ್ತಿದ್ರು ಅದರಲ್ಲಿ ಮುಂದಕ್ಕೆ ಹೋಗೋ ಹಾಗೆ, ನಿಮಗೆ ಯಾವುದೇ ನೆಗೆಟಿವ್ ಎನರ್ಜಿ ಅಫೆಕ್ಟ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಅದಕ್ಕೇನೆ ಈ ಸ್ಟ್ರಾಂಗ್ ಅಸೋಸಿಯೇಷನ್ ಅಂತ ಇರೋದು. ಅದೇ ಸ್ಟ್ರಾಂಗ್ ಅಸೋಸಿಯೇಷನ್ ಅಂತ ಬಂದಾಗ ಇನ್ನು ನಾವು ಡೈರೆಕ್ಟಾಗಿ ಅಸೋಸಿಯೇಟ್ ಮಾಡ್ಕೊಳ್ಳೋದು, ಈಗ ಸಪ್ತಮಾತ್ರಿಕೆಯರ ಬಗ್ಗೆ ಮಾತಾಡಿದ್ವಿ, ಅಂಗಾರಕನ ಬಗ್ಗೆ ಮಾತಾಡಿದ್ವಿ, ಅಂದರೆ ಮಾರ್ಸ್ ಬಗ್ಗೆ ಮಾತಾಡಿದ್ವಿ. ಇನ್ನು ಈ ಮಾರ್ಸ್ಗೆ ಇಂಟರ್ನಲ್ ಎನರ್ಜಿ ಅಂದರೆ ಡಯಟಿ, ಒಂದು ಪ್ರೈಮರಿ ದೇವರು ಅಂತ ಸ್ಕಂದ, ಅಂದರೆ ಸುಬ್ರಹ್ಮಣ್ಯ, ಮುರುಗನ್ ಹೇಗೆ ಬರುತ್ತೆ ಅಂತಂದರೆ, ಹೀಗೆ ಒಬ್ಬ ಸುರಪದ್ಮನ್ ಅಂತ ಒಬ್ಬ ರಾಕ್ಷಸ ಇರ್ತಾನೆ, ಅವನ ವಿರುದ್ಧ ಸುಬ್ರಹ್ಮಣ್ಯ ಹೋರಾಡ್ತಾ ಇರ್ತಾನೆ, ಮುರುಗನ್ ಹೋರಾಡ್ತಾ ಇರ್ತಾನೆ. ಹೀಗೆ ಹೋರಾಡ್ತಾ ಇರಬೇಕಾದ್ರೆ ಅವನೊಬ್ಬ ಶೇಪ್ ಶಿಫ್ಟರ್, ಅಂದರೆ ತನ್ನ ಆಕಾರವನ್ನು ಬದಲಾಯಿಸ್ತಕ್ಕಂತಹ ಒಬ್ಬ ರಾಕ್ಷಸ. ಹೀಗೆ ಒಂದು ಕಾಡಿಗೆ ಹೋಗಿ ಅಲ್ಲಿ ಆತ ಮಾವಿನ ಮರದ ರೂಪದಲ್ಲಿ ನಿಂತ್ಕೊಂಡು ಬಿಡ್ತಾನೆ. ತನ್ನ ವೇಲ್, ಅಂದರೆ ನಾನು ಮುಂಚೆನೆ ಹೇಳಿದೆ, ಆತನ ವೇಲ್ ಏನಿದೆ, ಆತನ ಆಯುಧ ಏನಿದೆ, ಅದು ಶಕ್ತಿ ಕೊಟ್ಟಿದ್ದು, ಪಾರ್ವತಿ ಕೊಟ್ಟಿದ್ದು, ಅದು ಶಕ್ತಿಯ ಸ್ವರೂಪ. ಅದಕ್ಕೆ ಹ್ಯಾಂಡಲ್ ಬಂದು ಕರುಂಗಾಲಿಯಿಂದಾನೇ ಮಾಡಿರೋದು ಅಂತ ಹೇಳಲಾಗತ್ತೆ. ಆ ವೇಲ್ ಏನಿದೆ ಅದನ್ನ ಎಸಿತಾನೆ, ಆ ಮರ ಸ್ಪ್ಲಿಟ್ ಆಗಿ ಒಂದು ಭಾಗ ನವಿಲಾಗತ್ತೆ, ಆತನ ವಾಹನ ಆಗತ್ತೆ, ಇನ್ನೊಂದು ಭಾಗ ಏನಾಗತ್ತೆ, ಆತನ ಧ್ವಜ ಆಗತ್ತೆ. ಸೊ ಹೀಗಿದ್ದಾಗ ಆ ಕಾಡಿನಲ್ಲಿ ನಿಂತು ಧ್ಯಾನ ಮಾಡೋಕೆ ಶುರು ಮಾಡ್ತಾನೆ. ಆತನಿಂದ ಎನರ್ಜಿ ಏನು ಡಿಸಿಪೇಟ್ ಆಗುತ್ತೆ, ಅದು ಎಷ್ಟು ಹೈ ಎನರ್ಜಿ ಇರುತ್ತೆ ಅಂತಂದ್ರೆ ಸುತ್ತಮುತ್ತ ಇರೋ ಮರಗಳನ್ನೆಲ್ಲ ಸುಟ್ಟು ಹಾಕತ್ತೆ. ಅಂಡ್ ಅವಾಗ ಕರುಂಗಾಲಿ ಫಾರ್ಮ್ ಆಗತ್ತೆ. ಅದರಿಂದ ಕರುಂಗಾಲಿ ರೆಪ್ರೆಸೆಂಟ್ಸ್ ಸ್ಕಂದ, ಅವನ ಇಂಟರ್ನಲ್ ಎನರ್ಜಿ, ಅದರಿಂದ ಆದಂತಹ ವಿಚಾರಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅವನದೇ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಲಾಗತ್ತೆ. ಈ ಬೋಗಾಡ್, ಈ ಸಿದ್ಧಾಸ್ ಟ್ರೆಡಿಷನ್ ಅಂತ ಬರುತ್ತೆ ತಮಿಳ್ನಾಡು ಕಡೆ, ಅದರಲ್ಲಿ ಬೋಗಾರ್ ಅಂತ ಒಬ್ರು ಬರ್ತಾರೆ. ಅವರು ಈ ನವಪಾಷಾಣಂ ಅಂತ ಒಂದು ಮೂರ್ತಿಯನ್ನು ಸೃಷ್ಟಿ ಮಾಡ್ತಾರೆ ಮುರುಗಂದು. ಸೊ ಆ ಮೂರ್ತಿಯನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಅವರು ಆಕ್ಚುಲಿ ಕರುಂಗಾಲಿ ಇಲ್ಲಿ ಮಾಡಿರ್ತಕ್ಕಂತಹ ಮನೆಯ ಮೇಲೆ ಕುತ್ಕೊಂಡು ಆ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಏನಿದೆ ಭೂಮಿಯದು, ಅದು ತಾಕದೇ ಇರೋ ಹಾಗೆ ಮೂರ್ತಿಯನ್ನು ಸೃಷ್ಟಿ ಮಾಡ್ತಾರೆ. ಅಂಡ್ ಅದಕ್ಕೆ ಸ್ಟಾಫ್ ಮಾಡ್ತಾರೆ ಅಂತೆಲ್ಲ ಹೇಳಿ, ಅದರಿಂದ ಅವ್ರು ಬೇರೆ ಬೇರೆ ಡೈಮೆನ್ಷನ್ಸ್ ಅಲ್ಲಿ ಟ್ರಾವೆಲ್ ಮಾಡೋಕ್ಕಾಗ ಸಾಧ್ಯ ಆಗುತ್ತೆ, ಈ ಥರ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಬೋಧಾರ್ ಟ್ರೆಡಿಷನಲ್ಲಿ, ಸಿದ್ಧಾಸ್ ಟ್ರೆಡಿಷನಲ್ಲಿ ಕರುಂಗಾಲಿ ಈಸ್ ಸ್ಟ್ರಾಂಗ್ಲಿ ಯೂಸ್ ಟು ಕನೆಕ್ಟ್ ಟು ದಿಸ್ ಎನರ್ಜಿ, ಗ್ರೌಂಡಿಂಗ್, ಈ ಥರದ ಎನರ್ಜಿಗೆ ಈ ಸ್ಟಾಫ್ನ ಅಥವಾ ಇದನ್ನ ಕರುಂಗಾಲಿನ ಬಹಳ ಯೂಸ್ ಮಾಡ್ತಾರೆ ಅಂತ ಕೂಡ ಹೇಳಲಾಗತ್ತೆ. ಇದು ಕರುಂಗಾಲಿ ಮಾಲಾಗೂ ಮತ್ತೆ ಮುರುಗನ್ನಿಗೂ, ಸುಬ್ರಹ್ಮಣ್ಯನಿಗೂ, ಮತ್ತೆ ಸಪ್ತಮಾತ್ರಿಕೆಯರಿಗೂ, ಮತ್ತೆ ಅಂಗಾರಕ ಅಂದರೆ ಮಾರ್ಸ್ಗೂ ಇರುವಂತಹ ಸ್ಟ್ರಾಂಗ್ ಕನೆಕ್ಷನ್. ಬೇಸಿಕಲಿ ಪ್ರೈಮರಿ ಡಯಟಿ ಆಫ್ ಮಾರ್ಸ್ ಅಂದರೆ ಮಂಗಳದ ಪ್ರೈಮರಿ ಡಯಟಿ ಬಂದು ಮುರುಗನ್, ಆ್ಯಂಡ್ ಈ ಮಾರ್ಸ್ ಇಸ್ ಡೈರೆಕ್ಟ್ಲಿ ಅಸೋಸಿಯೇಟೆಡ್ ವಿತ್ ಕರುಂಗಾಲಿ ಮಾಲಾ. ಸೊ ಮುರುಗನ್ ಈಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ಕರುಂಗಾಲಿ ಮಾಲಾ, ಡೈರೆಕ್ಟ್ ಅಸೋಸಿಯೇಷನ್ ಈ ಥರ ಇರೋದು. ಆ್ಯಂಡ್ ವರಾಹಿ ದೇವಿ ಆಲ್ಸೋ ಕನೆಕ್ಟ್ಸ್ ಟು ದಿಸ್. ಇದು ಮತ್ಸ್ಯ ಪುರಾಣ, ಸ್ಕಂದ ಪುರಾಣ, ಮತ್ತು ಈ ಸ್ಥಳ ಮಹಿಮೆ, ಈ ಥರದ್ದೆಲ್ಲ ತಗೊಂಡಾಗ ಬರ್ತಕ್ಕಂತಹದ್ದು. ಈ ಜ್ಯೋತಿಷ್ಯ ಶಾಸ್ತ್ರ, ಶಿಲ್ಪಶಾಸ್ತ್ರ ಏನಿದೆ, ಇದು ಕರುಂಗಲಿ ಮಾಲದ ಬಗ್ಗೆ ಏನು ಹೇಳ್ತಾರೆ? ಈ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಶಿಲ್ಪಶಾಸ್ತ್ರದ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ, ಜ್ಯೋತಿಷ್ಯ ಶಾಸ್ತ್ರ ಅಂತ ಬಂದಾಗ ಫಲದೀಪಿಕಾ ಮತ್ತು ಜಾತಕ ಪಾರಿಜಾತ ಅಂತ ಪುಸ್ತಕಗಳು ಬರ್ತವೆ. ಈ ಪುಸ್ತಕಗಳಲ್ಲಿ ಡೈರೆಕ್ಟಾಗಿ ಹೇಗೆ ಅಸೋಸಿಯೇಷನ್ ಇದೆ,
ಈ ಸ್ಕಂದನಿಗೂ ಅಂದರೆ ಮುರುಗನ್ ಇಸ್ ಕನ್ಸಿಡರ್ಡ್ ಆಸ್ ಅ ಪ್ರತ್ಯಾದಿ ದೇವತಾ ಆಫ್ ಮಾರ್ಸ್, ಮಂಗಳಗೆ. ಮಂಗಳ ಎನರ್ಜಿ ಇರೋದು ಕರುಂಗಾಲಿ ಉಡ್ಡಲ್ಲಿ. ಸೊ ಈ ಡೈರೆಕ್ಟ್ ಅಸೋಸಿಯೇಷನ್ ಏನಿದೆ ಪ್ರತ್ಯಾದಿ ದೇವತಾ ಆಫ್ ಮಾರ್ಸ್, ನಿಮಗೆ ಆಟೋಮೆಟಿಕಲಿ ಕನೆಕ್ಟ್ ಮಾಡಿಬಿಡುತ್ತೆ ಈ ಕರುಂಗಾಲಿ ಮಾಲಾಗೆ, ಮತ್ತೆ ಮುರುಗನಿಗೆ, ಮತ್ತೆ ಈ ಅಂಗಾರಕನಿಗೆ ಅಂದರೆ ಮಾರ್ಸಿಗೆ. ಸೊ ಇದು ನಿಮಗೆ ಈ ಟೆಕ್ಸ್ಟ್ಗಳಲ್ಲಿ ಸಿಗ್ತವೆ. ಇನ್ನು ಶಿಲ್ಪಶಾಸ್ತ್ರ ಅಂತ ಬಂದರೆ ಮನಸ್ಸಾರ ಮತ್ತು ಶಿಲ್ಪರತ್ನ ಅಂತೆಲ್ಲ ಟೆಕ್ಸ್ಟ್ಗಳು ಬರ್ತವೆ. ಅದರಲ್ಲಿ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಈ ಅದರಲ್ಲೆಲ್ಲ ಈ ದೇವತೆಗಳದ್ದು ಶಾಫ್ಟ್ ಮಾಡಬೇಕಾದ್ರೆ, ಅಂದರೆ ಈಗ ಪ್ರೊಸೆಷನ್ ಹೋಗ್ತಾ ಇರುತ್ತೆ ಆ ದೇವ್ರುಗಳದ್ದು, ಅದಕ್ಕೆ ಆ ಹ್ಯಾಂಡಲ್ಸ್ ಮಾಡಬೇಕು ಅಂತಂದರೆ, ಮತ್ತು ಕೆಲವೊಂದಷ್ಟು ಬಹಳ ಶಕ್ತಿ ಇರ್ತಕ್ಕಂತಹ ವಸ್ತುಗಳು, ದೇವರ ವಸ್ತುಗಳನ್ನ ಮಾಡಬೇಕು ಅಂತಂದರೆ ಆ ಶಿಲ್ಪಶಾಸ್ತ್ರದಲ್ಲೆಲ್ಲ ಮೆನ್ಷನ್ ಮಾಡೋದು ಕರುಂಗಾಲಿಯನ್ನು ಬಳಸಬೇಕು ಅಂತ. ಸೊ ಆ ಆ ಎನರ್ಜಿ ಏನಿರುತ್ತೆ, ಹೈ ಎನರ್ಜಿ ಏನಿರುತ್ತೆ, ನಾನು ವೇಲ್ ಬಗ್ಗೆ ಮಾತಾಡ್ತಿದ್ದೆ, ಅದನ್ನು ಹ್ಯಾಂಡಲ್ ಮಾಡುವಂಥ ಆ ಹೈ ಎನರ್ಜಿ ಹ್ಯಾಂಡಲ್ ಮಾಡೋದಕ್ಕೆ ಒಂದು ಡೆನ್ಸ್ ವುಡ್ ಬೇಕು. ನೀವು ಸೈಂಟಿಫಿಕಲಿ ತೊಗೊಂಡ್ರೆ ಕೂಡ ಇರೋ ಮರಗಳಲ್ಲೆಲ್ಲ 99% ಮರಗಳು ಮುಳುಗ್ತವೆ, ಮರದ ಪೀಸ್ಗಳು ನೀವು ಹಾಕಿದ್ರೆ ಮುಳುಗ್ತವೆ. ಕರುಂಗಾಲಿ ಈಸ್ ಒನ್ ಆಫ್ ದ ವುಡ್ ದಟ್ ಡಸಂಟ್ ಸಿಂಕ್, ಅದು ಮುಳುಗೋದಿಲ್ಲ. ಸೊ ನಾವೀಗ ಮಾತಾಡ್ತಿರ್ಬೇಕಾದ್ರೆ ಈ ಫೇಕ್ ಕರುಂಗಾಲಿ ಮತ್ತು ಒರಿಜಿನಲ್ ಕರುಂಗಾಲಿ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ನೀವು ಒನ್ ಆಫ್ ದ ವೇ ಟೆಸ್ಟ್ ಮಾಡ್ಬೋದು ಅಂತಂದರೆ, ನೀವು ಕರುಂಗಾಲಿ ಮಾಲನ ನೀರಿಗೆ ಹಾಕಿದಾಗ ಅದು ಮುಳುಗಿ ಹೋಗುತ್ತೆ, ಮತ್ತು ಅದು ಒಳಗಡೆನೂ ಹೊರಗಡೆ ಎಲ್ಲ ಥರ ಬ್ಲ್ಯಾಕ್ ಇರುತ್ತೆ, ಈ ಥರದ್ದೆಲ್ಲ ಇರ್ತವೆ. ಸೊ ನಾವು ಪರ್ಟಿಕ್ಯುಲರ್ಲಿ ಈಗ ರಾಜೇಶ್ ಅವರು ಮುಂಚೆ ಮೆನ್ಷನ್ ಮಾಡಿದ ಹಾಗೆ, ನಾವು ಪರ್ಟಿಕ್ಯುಲರ್ಲಿ ಹೋಗಿ ನಾವೇ ಖುದ್ದಾಗಿ ನೋಡಿ, ನಾವೇ ಪರಿಶೀಲನೆ ಮಾಡಿ ಇದನ್ನು ಕರುಂಗಾಲಿ ಮಾಲೆಗಳನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ. ನೀವು ಅದನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ divineraksha.com ಚೆಕ್ ಮಾಡ್ಬೋದು. ಅದರಲ್ಲಿ ಕರುಂಗಾಲಿ ಮಾಲಾ ಮಾತ್ರ ಅಲ್ಲ, ರುದ್ರಾಕ್ಷಿ ಮತ್ತು ಇಂಥ ಕೆಲವು ಐಟಮ್ಗಳಿವೆ, ಬಹಳಷ್ಟು ಐಟಮ್ಗಳಿವೆ. ನಿಮ್ಮ ನೆಸೆಸಿಟಿಗೆ ತಕ್ಕ ಹಾಗೆ ನಿಮಗೆ ಏನಾದರೂ ಏನು ಈಗ ಅವಶ್ಯಕತೆ ಏನಿದೆ, ನಾನು ಒಂದಷ್ಟು ಸ್ಟಾರ್ಗಳ ಹೆಸರುಗಳನ್ನ ಲಿಸ್ಟ್ಗಳನ್ನ ಹೇಳಿದೆ, ಆ ಥರದ ಅವಶ್ಯಕತೆ ನಿಮ್ಗೇನಿದೆ ಅದ್ರ ಪ್ರಕಾರ ನೀವು ಧರಿಸ್ಬೋದು. ಇದಕ್ಕೆ ಇವರೇ ಧರಿಸ್ಬೇಕು ಅವರೇ ಧರಿಸ್ಬೇಕು ಅನ್ನೋ ಯಾವುದೇ ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ ಇಲ್ಲ. ಹೆಣ್ಣು ಮಕ್ಕಳು ಧರಿಸ್ಬೋದು, ಗಂಡು ಮಕ್ಕಳು ಧರಿಸ್ಬೋದು, ಸಣ್ಣ ಮಕ್ಕಳು ಧರಿಸ್ಬೋದು. ಸೊ ಈ ಥರದ ಧರಿಸ್ಬೇಕಾದ್ರೆ ನೀವು ಜೆನ್ಯೂನ್ ಪ್ರಾಡಕ್ಟ್ ಬೇಕು ಅಂತಂದಾಗ ಚೆಕ್ ಮಾಡ್ಬೋದು divineraksha.com. ಸೊ ಕಮಿಂಗ್ ಬ್ಯಾಕ್ ಟು ನಾವೇನು ಮಾತಾಡ್ತಿದ್ವಿ, ಅದು ಈ ಶಿಲ್ಪಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಈ ಥರ ಮಾತಾಡುತ್ತೆ. ಇನ್ನು ನಾನು ಸಿದ್ಧಾ ಟ್ರೆಡಿಷನ್ ಬಗ್ಗೆ ಮಾತಾಡ್ತಿದ್ದೆ ಮುಂಚೆ, ತಮಿಳ್ನಾಡವ್ರದ್ದು. ಅದರಲ್ಲಿ ಬೋದಾರ್ ಅಂತ ಬರ್ತಾರೆ ಅಂತ ಹೇಳಿದ್ದೆ. ಸೊ ಈ ಹೋಲ್ ಪೀರಿಯಡಲ್ಲಿ ಏನು ಮುರುಗನ್ ಈ ಒಂದು ಕತಿರ್ ಕಾಮಂ ಅನ್ನೋ ಒಂದು ಜಾಗಕ್ಕೆ ಬರ್ತಾನೆ, ಅಲ್ಲಿ ಸುರಪದ್ಮನ್ ಅನ್ನೋ ರಾಕ್ಷಸನ ನಾಶ ಮಾಡಿದ ಮೇಲೆ, ಧ್ಯಾನಕ್ಕೆ ಕುತ್ಕೊಂಡ ಮೇಲೆ ಆತನ ಎನರ್ಜಿ ಏನು ಹೊರಗಡೆ ಬರುತ್ತೆ ಅದನ್ನು ಸರ್ವೈವ್ ಮಾಡಿದ್ದು, ಆತನ ಎನರ್ಜಿಯನ್ನು ಸಸ್ಟೈನ್ ಮಾಡಿದ್ದು, ಎಲ್ಲ ಮರಗಳು ಸುಟ್ಟು ಬೂದಿಯಾಗಿ ಹೋಗ್ತವೆ, ಸಸ್ಟೈನ್ ಮಾಡಿ ನಿಂತ್ಕೊಳ್ಳೋದು ಕರುಂಗಾಲಿ ಮರ ಮಾತ್ರ. ಆದ್ದರಿಂದ ಆ ಹೋಲ್ ಕದಿರ್ ಕಾಮಂ ಅನ್ನೋ ಜಾಗ ಏನಿದೆ, ಆ ಹೋಲ್ ವುಡ್ ಏನಿದೆ, ಆ ವುಡ್ಡು ಎಸ್ಪೆಷಲಿ ಅವನ ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ, ಮುರುಗನ್ ಸುಬ್ರಹ್ಮಣ್ಯನ ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದರಲ್ಲಿ ಆತನದೇ ಎನರ್ಜಿ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಏನೋ ಒಂದು ಪ್ರಾಬ್ಲಮ್ಗಳಿದ್ರೆ, ಏನೋ ಒಂದು ನಡೀತಾ ಇಲ್ಲ ಅಂತಂದರೆ, ಯಾರ್ದೋ ಒಂದು ಕೆಟ್ಟ ದೃಷ್ಟಿ ಇದೆ ಅಂತಂದರೆ, ಒಂದು ಕಮಾಂಡಿಂಗ್ ಬೇಕು, ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕು, ಮತ್ತು ಒಂದು ಕಾನ್ಫಿಡೆನ್ಸ್ ಬೇಕು ಅಂತಂದಾಗ ಇದನ್ನು ನೀವು ವೇರ್ ಮಾಡ್ಬೋದು. ಆತಂದೇ ಎನರ್ಜಿ ಇದರಲ್ಲಿ ಸಿಗುತ್ತೆ. ಇದು ನಿಮಗೆ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಮತ್ತು ಶಿಲ್ಪಶಾಸ್ತ್ರಗಳಲ್ಲಿ ನೋಡಲಿಕ್ಕೆ ಸಿಗೋವಂಥ ವಿಚಾರಗಳು, ಕರುಂಗಾಲಿ ಮಲೆ ಬಗ್ಗೆ, ಮತ್ತು ಅಂಗಾರಕನ ಬಗ್ಗೆ, ಮಾರ್ಸ್ ಬಗ್ಗೆ, ಮತ್ತು ಸುಬ್ರಹ್ಮಣ್ಯನ ಬಗ್ಗೆ, ಮುರುಗನ್ ಬಗ್ಗೆ, ಈ ಥರ. ಇನ್ನು ಯಜುರ್ವೇದ ಅಂತ ತಗೊಂಡ್ರು, ಯಜುರ್ವೇದದಲ್ಲಿ ಮೆನ್ಷನ್ ಮಾಡ್ತಾರೆ ಈ ಕರುಂಗಾಲಿ ಕರುಂಗಾಲಿ ವುಡ್ಡನ್ನು ಕದಿರ ಅಂತ ಕೂಡ ಕರೀತಾರೆ. ಈ ಕರುಂಗಾಲಿ ವುಡ್ಡನ್ನು ಕದಿರ ಅಂತ ಕೂಡ ಕರೀತಾರೆ. ಈ ಯುಪಸ್ತಂಭ ಅಂತ ಬರುತ್ತೆ. ಆಮೇಲೆ ಈ ಹೋಮ ಯಜ್ಞಾದಿಗಳಲ್ಲಿ ನೀವು ಗೀ ಏನು ಹಾಕ್ತಾರೆ, ತುಪ್ಪವನ್ನು ಹಾಕ್ತಾರೆ ಯಜ್ಞಕುಂಡಗಳಿಗೆ, ಅದಕ್ಕೆ ಬಳಸಬೇಕಾಗಿರ್ತಕ್ಕಂತಹ ವುಡ್ ಕೂಡ ಕರುಂಗಾಲಿ ಅಂತಲೇ ಮೆನ್ಷನ್ ಮಾಡಲಾಗತ್ತೆ. ಯಾಕಂದರೆ ಅದಕ್ಕಿರುವಂತಹ ಸ್ಟ್ರೆಂತ್ ಆ್ಯಂಡ್ ಪವರ್ ಮತ್ತು ಸಸ್ಟೈನೆನ್ಸ್ ಆ ಲೆವೆಲ್ಗೆ, ಆ ಮಟ್ಟಕ್ಕಿರೋದು ಆ ಡೆನ್ಸ್ ವುಡ್ಡಲ್ಲಿ ಇರೋವಂಥದ್ದು ಅನ್ನೋ ರೀಸನ್ಗೆ. ಸೊ ಇದರ ಮೆನ್ಷನ್ ಯಜುರ್ವೇದದಲ್ಲಿ ಕೂಡ ನಿಮಗೆ ಸಿಗುತ್ತೆ. ಈಗ ಇನ್ ಜನರಲ್ ಆಯ್ತಾ, ಒಂದು ನೆಗೆಟಿವ್ ಫೋರ್ಸಿಂದ ಅಥವಾ ಅತಿಯಾದಂಥ ದೃಷ್ಟಿ ಬೀಳ್ತಿದ್ರೆ ಹೇಗೆ ಎಸ್ಕೇಪ್ ಆಗ್ಬೋದು ಅದರಿಂದ? ನನಗೆ ಗೊತ್ತಿರೋ ಒಂದು ಕಾಮನ್ ಟಿಪ್ ಏನು ಅಂದರೆ 21 ಡೇಸ್ ಉಪ್ಪಲ್ಲಿ ಸ್ನಾನ ಮಾಡೋದು. ಉಪ್ಪು ಸ್ನಾನ ಮಾಡ್ತಕ್ಕಂಥದ್ದು ತುಂಬ ಪ್ರೊಟೆಕ್ಟ್ ಮಾಡುತ್ತೆ ಅಂತ. ಸೊ ಈಗ ಅದೇ ಥರ ದೃಷ್ಟಿ ಆಗಿದ್ರೆ, ನೆಗೆಟಿವ್ ಎನರ್ಜಿ ಇದೆ ಅಂತ ಅನ್ಸಿದ್ರೆ, ಇನ್ಫ್ಯಾಕ್ಟ್ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ರು ಕೂಡ ಆದರೆ ಈ ಥರದ ಈವಿಲ್ ಫೋರ್ಸಸ್ಸಿಂದ ಎಲ್ಲ ಪ್ರೊಟೆಕ್ಟ್ ಮಾಡುತ್ತೆ ಕರುಂಗಾಲಿ ಮಾಲ ಅಂತ ಅಂತಾರೆ. ಒಂದು ಮಾತಿದೆ, ಯಾವತ್ತೂ ಅಷ್ಟೇ ಯಾವುದೇ ವಿಚಾರಗಳನ್ನು ಆಗೋದಕ್ಕೆ ಮುಂಚೆ ಹೇಳ್ಕೋಬಾರ್ದು. ಈ ಕೂಸು ಹುಟ್ಟೋಕೆ ಮುಂಚೆ ಕುಲಾಫಿ ಹೊಲಿಸಿದ್ರು ಅಂತಾರಲ್ಲ,
ನೀವು ಎಷ್ಟೋ ಕಡೆ ಕೇಳಿರ್ಬೋದು, ನೀವೇನೋ ಒಂದು ವಸ್ತುವನ್ನು ಮನೆಗೆ ತರೋಕ್ಕಿಂತ ಮುಂಚೆ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಮೇಲೆ ನೀವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ, ಅದೆಲ್ಲ ಇನ್ನೇನು ಫೈನಲೈಸ್ ಆಗೋ ಹಂತಕ್ಕೆ ಬಂದಿರುತ್ತೆ. ಇನ್ನೇನು ಫೈನಲೈಸ್ ಆಗಬೇಕು, ನಡಿಬೇಕು ಅನ್ಬೇಕಾದ್ರೆ ನೀವು ಯಾರಿಗಾರು ಹೇಳಿಬಿಟ್ರೆ ಆ ಕೆಲಸ ಆಗೋದೇ ಇಲ್ಲ. ಯಾಕೆ ಅಂತಂದರೆ, ಒಂದು ಕೆಟ್ಟ ದೃಷ್ಟಿ, ಇನ್ನೊಂದು ಒಂದು ನೆಗೆಟಿವ್ ಎನರ್ಜಿ. ಅದು ಡೈರೆಕ್ಟಾಗಿ ಬರಬೇಕು ಅಂತಿಲ್ಲ. ಈಗ ನಿಮಗೊಬ್ಬರು ಅಕ್ಕ ಇರ್ಬೋದು, ಅಣ್ಣ ಇರ್ಬೋದು, ಅವ್ರು ನಿಮ್ಮನ್ನು ಎಕ್ಸ್ಟ್ರೀಮ್ ಆಗಿ ಪ್ರೀತಿ ಮಾಡ್ತಾ ಇರ್ಬೋದು, ಅವ್ರು ನಿಮ್ಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತಾ ಇರ್ಬೋದು. ಬಟ್ ನಿಮ್ಮ ಜೀವನದಲ್ಲಿ ಏನೋ ಒಂದು ತುಂಬ ಒಳ್ಳೇದಾಗ್ತಾ ಇದ್ದಾಗ, ಅವರ ಜೀವನದಲ್ಲಿ ಅವರು ಕೆಳ ಹಂತಕ್ಕೆ ಹೋಗ್ತಾ ಇದ್ದಾಗ, ಕೆಳಮಟ್ಟಕ್ಕೆ ಹೋಗ್ತಾ ಇದ್ದಾಗ ಅವ್ರೇನೋ ಅನ್ಕೊಂಡ್ಬಿಟ್ರೆ, ಛೇ ಇಂಥದ್ದೊಂದು ನನ್ನ ಜೀವನದಲ್ಲೂ ನಡೆದಿದ್ರೆ ಅಂತ. ನಿಮಗೆ ಕೆಟ್ಟದಾಗಲಿ ಅಂತಲ್ಲ, ನನ್ನ ಜೀವನದಲ್ಲೂ ನಡೆದಿದ್ರೆ ಅಂತ. ಅದೇ ನೆಗೆಟಿವ್ ಎನರ್ಜಿ, ಅದರಿಂದನೂ ನಿಮಗೆ ಕೆಟ್ಟದಾಗತ್ತೆ. ಸೊ ಬೇಸಿಕಲಿ ನೀವೊಂದು ವಿಚಾರವನ್ನು ಹೇಳ್ಕೊಂಡಾಗ ನಿಮಗೆ ಆಗದೇ ಇರೋರ ಹತ್ರ ಹೇಳ್ಕೊಂಡ್ರೆ ಮಾತ್ರ ಕೆಟ್ಟದಾಗತ್ತೆ ಅಂತಲ್ಲ, ನಿಮ್ಗೆ ಆಗೋರ ಹತ್ರ ಹೇಳ್ಕೊಂಡ್ರು ಅವ್ರಿಗೆ ಅದರಿಂದ ನೋವಾದರೂ ಅದರಿಂದ ಕೆಟ್ಟದಾಗತ್ತೆ. ಇದೆಲ್ಲ ನೆಗೆಟಿವ್ ಎನರ್ಜಿನೇ. ಸೊ ಇದರಿಂದ ಸೇವ್ ಮಾಡ್ಕೊಳ್ಳೋದಕ್ಕೆ ನೀವು ಹೋಗಿ ತಾಯ್ತಾಕಗಳು ಕಟ್ಟಿಸ್ಕೋಬಹುದು. ನೀವು ಹೇಗೆ ಸೇವ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಆ್ಯಂಡ್ ಇನ್ನೊಂದೇನು ಅಂತಂದರೆ, ಜೀವನದಲ್ಲಿ ನೀವು ಮುಖ್ಯವಾಗಿ ಪಾಲಿಸಬೇಕು ಅಂತಂದರೆ, ನೀವು ಸೈಟ್ ತಗೊಂಡಿದ್ದೀರಾ ಅನ್ನೋ ವಿಚಾರ ನಿಮ್ಮ ಗೃಹ ಪ್ರವೇಶದ ದಿನ ನಿಮಗೆ ಸಂಬಂಧಿಕರಿಗೆ ಗೊತ್ತಾಗಬೇಕು, ಅಥವಾ ನಿಮ್ಮ ಸ್ನೇಹಿತರಿಗೆ ಗೊತ್ತಾಗಬೇಕು, ಅಥವಾ ಜಗತ್ತಿಗೆ ಗೊತ್ತಾಗಬೇಕು. ಹೇಳೋಕ್ಕಿಂತ ಮುಂಚೆನೇ, ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಹೇಳ್ಕೊಂಡು ಓಡಾಡ್ಬಿಡಿ. ಕೂಸು ಹುಟ್ಟೋಕ್ಕಿಂತ ಮುಂಚೆ ಗುಲಾಬಿ ಹೊಲಿಸ್ಬೇಡಿ, ಅಥವಾ ಈಗ ತಾನೇ ನಿಮ್ಮ ಮನೇಲಿ ಯಾವ್ದಾದ್ರು ಮಗು ಹುಟ್ಟಿದ್ರೆ ಅದ್ರ ಫೋಟೋಗಳನ್ನ ಶೇರ್ ಮಾಡೋದು, ಇದೆಲ್ಲವೂ ಅದಕ್ಕೆ ಕೆಳಗಡೆನೇ ಬರುತ್ತೆ. ದೃಷ್ಟಿ ಅನ್ನೋದು ಸತ್ಯ. ಈ ಥರದ ನೆಗೆಟಿವ್ ಎನರ್ಜಿಯಿಂದ ನೀವು ಸೇವ್ ಮಾಡ್ಕೋಬೇಕಂದ್ರೆ, ಒಂದು ನಿಮ್ಮ ಆರಾನ ನೀವು ಸ್ಟ್ರಾಂಗ್ ಆಗಿ ಇಟ್ಕೊಂಡಿರ್ಬೋದು. ಆರಾ ಸುತ್ತ ಒಂದು ಶೀಲ್ಡ್ ಅಂತ ನೀವು ಹಾಕ್ಕೊಂಡಿರ್ಬೋದು. ಇದನ್ನು ಮೆಡಿಟೇಷನ್ ಥ್ರೂ ಮಾಡ್ಬೋದು. ದೇವರ ಕಾರ್ಯಗಳಲ್ಲಿ ಜಾಸ್ತಿ ತೊಡಗಿಸ್ಕೊಳ್ಳೋದ್ರಿಂದ ಮಾಡ್ಬೋದು. ಇನ್ನು ಕೆಲವರು ಈ ಥರ ದುಷ್ಟಶಕ್ತಿಗಳಿದ್ದಾಗ, ಈ ಥರ ವಾಮಾಚಾರಗಳು ಅಥವಾ ಕೆಟ್ಟದೇನೋ ಅವ್ರ ಮೇಲೆ ಪ್ರಯೋಗ ನಡೀತಾ ಇದ್ದಾಗ ಹೋಗಿ ತಾಯ್ತಗಳನ್ನ ಕಟ್ಟಿಸ್ಕೊಂಡು ಬರ್ತಾರೆ. ಇನ್ನೊಂದೇನೋ ಮೆಟ್ಟಿದ್ದಾಗ, ತುಳಿದಾಗ ಗೊತ್ತಿಲ್ಲದೆ ತಾಯ್ತಗಳನ್ನ ಕಟ್ಟಿಸ್ಕೊಂಡು ಬರ್ತಾರೆ. ಯಾವುದೋ ಒಂದು ಎನರ್ಜಿ ಅವ್ರ ಕಡೆ ಅಟ್ರಾಕ್ಟ್ ಆಗ್ತಿದೆ ಅಂದಾಗ ಆ ಥರ ತಾಯ್ತಗಳನ್ನ ಕಟ್ಟಿಸ್ಕೊಂಡು ಬರ್ತಾರೆ. ಕಪ್ಪು ದಾರವನ್ನು ಕಟ್ಟಿಸ್ಕೊಳ್ತಾರೆ. ಹೀಗೆ ಬಹಳಷ್ಟು ವಿಧಾನಗಳಿವೆ. ನಿಮ್ಮ ಆರಾ ನೀವು ಬೇಸಿಕಲಿ ಸ್ಟ್ರಾಂಗ್ ಇಟ್ಕೊಂಡಿರಬೇಕು. ಒನ್ ಆಫ್ ದ ಮೇನ್ ಥಿಂಗ್ ದಟ್ ಯು ಕ್ಯಾನ್ ಡೂ ಇಸ್, ನೀವು ಮಾಡ್ಬೋದಾದಂಥದ್ದು ಕರುಂಗಾಲಿ ಮಾಲೆಯನ್ನು ವೇರ್ ಮಾಡುವಂಥದ್ದು. ಇದರದ್ದು ನಾನು ಆಲ್ರೆಡಿ ಹೇಳಿದ ಹಾಗೆ, ಈ ವುಡ್ ಎಷ್ಟು ಡೆನ್ಸ್ ಇದೆ ಅಂತಂದರೆ, ಅದು ನಿಮ್ಮ ಆರಾ ಸುತ್ತ ಒಂದು ಆಟೋಮೆಟಿಕ್ ಆಗಿ ಒಂದು ಶೀಲ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ನಿಮ್ಮ ಟುವರ್ಡ್ಸ್ ಯಾವುದೇ ನೆಗೆಟಿವ್ ಎನರ್ಜಿ ಬಂದ್ರೂ ಅದು ಅದನ್ನು ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ನಾವು ಕಾಳಿ ಅಸೋಸಿಯೇಷನ್ ಬಗ್ಗೆ ಹೇಳ್ತಾ ಇದ್ರಿ, ಆಕೆ ಎಲ್ಲವನ್ನು ನುಂಗುತ್ತಾಳೆ ಅಂತ. ಸೊ ಕಾಳಿ ಎಲ್ಲವನ್ನು ಹೇಗೆ ನುಂಗ್ತಾಳೋ, ನಿಮ್ಮ ನೆಗೆಟಿವ್ ಎನರ್ಜಿಯನ್ನು ಅದು ನುಂಗುತ್ತೆ. ಅದನ್ನು ನೀವು ರಾತ್ರಿ ತೆಗೆದಿಟ್ಟಾಗ ಅದನ್ನು ಡಿಸಿಪೇಟ್ ಮಾಡ್ಕೊಳ್ಳುತ್ತೆ, ಮತ್ತು ನೀವು ಹಾಕೊಂಡಾಗ ಹೊಸದಾಗೆಲ್ಲ ಸೆಟ್ ಆಗುತ್ತೆ. ಸೊ ನಿಮ್ಮ ಜೀವನದಲ್ಲಿ ಏನೇ ಅಡೆತಡೆಗಳು ಬರ್ತಾಯಿದ್ರು, ಕೆಟ್ಟ ಎನರ್ಜಿ ಬರ್ತಾಯಿದ್ರು, ಅದನ್ನು ತಡೆದು ಒಳ್ಳೇದೇನು ನಡಿಬೋದು ಅದನ್ನು ಮುಂದುವರ್ಸ್ಕೊಂಡು ಕರ್ಕೊಂಡು ಹೋಗುತ್ತೆ. ಸೊ ಆದ್ದರಿಂದ ಯಾರಾದರೂ ಆಗಲಿ ಅದನ್ನು ವೇರ್ ಮಾಡಬಹುದು. ಇದು ನೀವು ನೆಗೆಟಿವ್ ಎನರ್ಜಿನ ಹ್ಯಾಂಡಲ್ ಮಾಡ್ಬೋದಾದಂಥ ಕೆಲವು ವಿಧಾನಗಳು. ಈಗ ನಾವು ಹೇಳ್ತಿದ್ವಲ್ಲ, ಈಗ ಕರುಂಗಲಿ ಮಾಲಾ ಏನು ಎಲ್ಲ ಕಡೆ ಮಾರ್ತಾರೆ, ಬೀದಿ ಬೀದಿಲಿ ಮಾರ್ತಾರೆ, ಎಲ್ಲ ದೇವಸ್ಥಾನಗಳಿಗೆಲ್ಲ ಹೋದರೆ ಆನ್ಲೈನಲ್ಲೂ ಏನೋ ಸ್ಟಾಕ್ ಸಿಗುತ್ತೆ. ಈಗ ಆನ್ಲೈನಲ್ಲೂ ಅಥವಾ ಎಲ್ಲಾದರೂ ಸರಿ ಯಾರಾದರೂ ಇದನ್ನು ಪರ್ಚೇಸ್ ಮಾಡಿದ್ರೆ ಹೇಗೆ ಇದನ್ನು ಪತ್ತೆ ಹಚ್ಚೋದು? ಒರಿಜಿನಲ್ ಕರುಂಗಲಿ ಮಾಲಾ ಯಾವುದು, ಡೂಪ್ಲಿಕೇಟ್ ಯಾವುದು ಅಂತ? ಒರಿಜಿನಲ್ ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವು ಆಲ್ರೆಡಿ ಹೇಳಿರೋ ಹಾಗೆ, ನೀವು ಕೆಲವು ಕಡೆ, ನೀವು ಈಗ ತಾನೇ ಒಂದು ಜಾಗದ ಬಗ್ಗೆ ಹೇಳಿದ್ರಿ, ನಾವು ಹೋಗಿದ್ವಿ, ಅಲ್ಲಿ ಕರುಂಗಲಿ ಮಾರಕ್ಕೆ ಬಂದರು, 800 ಹೇಳಿದ್ರು. ಆಮೇಲೆ ನೀವು ಬಾರ್ಗೇನ್ ಮಾಡಿದ್ರಿ, ಫಸ್ಟ್ ನಕ್ಕಿದ್ರಿ, ಬಾರ್ಗೇನ್ ಮಾಡಿದ್ರಿ, ಆಮೇಲೆ ಅವರು 50 ರೂಪಾಯಿವರೆಗೂ ಬಂದರು, ಇನ್ನೂ ನಿಮ್ಮ ಹಿಂದೆನೇ ಬಂದರು, ಎಲ್ಲ ಗೊತ್ತು. ನೀವು ಅದನ್ನು ತೂಕ ಹಿಡಿದು ನೋಡಿದಾಗಲೇ ನಿಮ್ಗೆ ಗೊತ್ತಾಗತ್ತೆ ಅದು ಒರಿಜಿನಲ್ ಅಲ್ಲ ಅಂತ. ಒಂದು, ಕರುಂಗಲಿ ಮಾಲೆ ನೀರಲ್ಲಿ ಮುಳುಗುತ್ತೆ. ಇನ್ನೊಂದು, ನೀವು ಅದನ್ನು ಒಳಗಡೆನೂ ಕಪ್ಪಿರುತ್ತೆ, ಹೊರಗಡೆನೂ ಕಪ್ಪಿರುತ್ತೆ. ಯೂಶಲಿ ಇದು ಒರಿಜಿನಲ್ ಅಂತ ತೋರ್ಸೋಕ್ಕೆ ಸ್ಕ್ರಾಚ್ ಮಾಡಿ ತೋರಿಸ್ತಾರೆ, ಬಟ್ ಅದು ಮೇಲ್ಗಡೆ ಪೇಂಟ್ ಇರುತ್ತೆ ಅಷ್ಟೇ. ಸೊ ಆ ಥರ ಇರುತ್ತೆ. ಅದು ಯಾಕಂದರೆ ಅದು ಡೆನ್ಸ್ ಮೆಟೀರಿಯಲ್, ಅದು ಒಳಗಡೆನೂ ಕಪ್ಪಿರುತ್ತೆ, ಹೊರಗಡೆ ಬೇಕಂದರೆ ಇನ್ ಆ್ಯಂಡ್ ಔಟ್. ಅದು ಹಾರ್ಟ್ ವುಡ್ ಏನಿರುತ್ತೆ, ಕರುಂಗಾಲಿದು ಒಳಗಡೆ ಏನು ಹಾರ್ಟ್ ವುಡ್ ಇರುತ್ತೆ, ಅದು ಕಪ್ಪೆ ಇರುತ್ತೆ, ಕಂಪ್ಲೀಟಾಗಿ ಕಪ್ಪೆ ಇರುತ್ತೆ. ಅದಕ್ಕೆ ಕರುಂಗಾಲಿ ಅಂತ ಅನ್ನೋದು. ಸೊ ಈ ಥರ ನೀವು ಚೆಕ್ ಮಾಡಿದಾಗ ಅದು ಒರಿಜಿನಲ್ ಅಂತ ಗೊತ್ತಾಗತ್ತೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ, ನಾವೇ ಪರಿಶೀಲನೆ ಮಾಡಿ, ನಾವೇ ಖುದ್ದಾಗಿ ಹೋಗಿ ಕನ್ಸಿಡರ್ ಮಾಡಿಕೊಂಡು ನೋಡಿಕೊಂಡು ಅಂತಹದ್ದೇ ಮೆಟೀರಿಯಲ್ಗಳನ್ನ ತೊಗೊಂಡು, ಅದಕ್ಕೆ ಲ್ಯಾಬ್ ಸರ್ಟಿಫಿಕೇಟ್ಗಳನ್ನ ಕೂಡ ಇಟ್ಕೊಂಡು, ಅದಕ್ಕೆ ಪ್ರಾಮಿನೆನ್ಸ್ ಸರ್ಟಿಫಿಕೇಟ್ಗಳು, ಅದು ಒರಿಜಿನಲ್ ಅಂತ ನಿಮಗೆ ಹೇಳೋದಕ್ಕೆ, ಅಂಥದ್ದನ್ನು ನಾವು divineraksha.com ಇಟ್ಕೊಂಡಿದ್ದೀವಿ. ಸೊ ನೀವು ಇಂಥದ್ದೊಂದು ಅಥೆಂಟಿಕ್ ಜಾಗವನ್ನು ಹುಡುಕ್ತಾ ಇದ್ದರೆ, ಖರೀದಿ ಮಾಡಬೇಕು, ನಿಮ್ಮ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಹುಡುಕಬೇಕು ಅಂತ, ನೀವು ಅದನ್ನು ಬಂದು ಚೆಕ್ ಮಾಡ್ಬೋದು. ಬರೀ ಕರುಂಗಲಿ ಮಾಲಾ ಅಂತಲ್ಲ, ಬೇರೆ ಎಲ್ಲವಕ್ಕೂ ಅದರದ್ದು ಅಥೆಂಟಿಕ್ ಸರ್ಟಿಫಿಕೇಟ್ಗಳಿರ್ತವೆ. ಆ್ಯಂಡ್ ನಿಮಗೆ ಚೀಪ್, ನೀವು ತೊಗೊಳ್ತಿರ್ಬೇಕಾದ್ರೆ ನಿಮಗೆ ಸೈಕಾಲಜಿ ವರ್ಕ್ ಆಗ್ಬೋದು, ನನಗೆ ಇಲ್ಲಿ ಇಷ್ಟಕ್ಕೆ ಸಿಗ್ತಾ ಇದೆ, ಅಲ್ಲಿ ಅಷ್ಟಕ್ಕೆ ಸಿಗ್ತಾ ಇದೆ ಅಂತ. ಬಟ್ ನೀವು ನೋಡಬೇಕಾಗಿರೋದು ಎಲ್ಲಿ ಅಥೆಂಟಿಕ್ ಆಗಿದೆ ಅಂತ, ಯಾವುದು ರಿಯಲ್ ಅಂತ. ಸೊ ಅದಕ್ಕೆ ಏನು ಸರ್ಟಿಫಿಕೇಟ್ ಬೇಕೋ ಅದು ಸಿಗುತ್ತೆ. ಸೊ ನೀವು ಇದನ್ನು ಡಿವೈನ್ ರಕ್ಷಾಗೆ ಬಂದು ಖಂಡಿತ ಚೆಕ್ ಮಾಡ್ಬೋದು, divineraksha.com. ಕರುಂಗಲಿ ಮಾಲಾ ಧರಿಸಿ, ಡೆಫಿನೆಟ್ಲಿ ನಿಮ್ಮೆಲ್ಲರ ಜೀವನ ಬದಲಾಗತ್ತೆ ಅಂತ ಆಶಿಸ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಕ್ಷಯ್, ಇಲ್ಲಿ ತನಕ
ಪಾಡ್ಕಾಸ್ಟಲ್ಲಿ ಬಂದು ಕರಂಗಲಿ ಮಾಲಿದ ಬನ್ನಿ ಅದ್ಭುತವಾದಂಥ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಹರೀಶ್.